ಇವಾಗ ಪೇಪರ್ 7 ಅಲ್ಲಿ ಒಂದು ಟಾಪಿಕ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ನಮಗೆ ಓವರ್ ಆಲ್ 8 ಪೇಪರ್ಸ್ ಇದೆ. ಸೊ ಪೇಪರ್ 7 ರಿಗಾರ್ಡಿಂಗ್ ಟ್ಯಾಕ್ಸ್. ವಾಟ್ ಈಸ್ ಮೆಂಟ್ ಬೈ ಟ್ಯಾಕ್ಸ್? ಕಂಪಲ್ಸರಿ goes to any? Okay. So ಟ್ಯಾಕ್ಸ್ ಎಂಟ್ರಿ ಹಾಕಿಂತ ಸೊ ಆಸ್ ಎ ಇಂಡಿವಿಜುವಲ್, ಓಕೆನಾ? ಸೊ ಇಂಡಿವಿಜುವಲ್ ಅವರು ಅವ್ರಿಗೆ ಏನಾದರೂ ನೀಡ್ಸ್ ಫುಲ್ಫಿಲ್ ಮಾಡೋಕ್ಕೆ ವರ್ಕ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಇವಾಗ ನಮಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ, ಆ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡಬೇಕಂದ್ರೆ ನಾವು ವರ್ಕ್ ಮಾಡ್ತೀವಿ, ನಮ್ಮ ಅರ್ನಿಂಗ್ಸ್ ಬರುತ್ತೆ. ಇನ್ ಕೇಸ್ ಡಿಪೆಂಡೆಂಟ್ಸ್ ಆದರೆ ಅವ್ರಿಗೆ ಯಾರು ಕೊಡ್ತಾರೆ? ಪೇರೆಂಟ್ಸ್ ಕೊಡ್ತಾರೆ ಅಲ್ವಾ? ದೆನ್ ಪೇರೆಂಟ್ಸ್ ಅವರಿಗೆ ಅಲೋ ಮಾಡುತ್ತೆ. ಅದೇ ಥರ ಸೇಮ್ ನಮಗೆ ಸ್ಟೇಟ್. ಸೊ ಸ್ಟೇಟ್ ಮೀನ್ಸ್, ಸ್ಟೇಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್. ಸ್ಟೇಟ್ಸ್ ನಮಗೆ ಕೆಲವೊಂದು ವೆಲ್ಫೇರ್ ಫೆಸಿಲಿಟೀಸ್ನ ಕೊಡುತ್ತೆ. ಯಾವುದರಿಂದ ಕೊಡುತ್ತೆ? ಟ್ಯಾಕ್ಸ್ ಇಂದ ಕೊಡುತ್ತೆ. ಸೊ ಮೇಜರ್ ಸೋರ್ಸ್ ಆಫ್ ದಿ ರೆವಿನ್ಯೂ ಈಸ್ ಟ್ಯಾಕ್ಸ್. ಗೌರ್ಮೆಂಟಿಗೆ ಸಿಗುವಂಥ ಮೇಜರ್ ರೆವಿನ್ಯೂ ಅದು ಟ್ಯಾಕ್ಸ್. ಸೊ ಟ್ಯಾಕ್ಸ್ ಇಸ್ ಎ ಲೆವಿ ಆಫ್ ಡ್ಯೂಟಿ. ಟ್ಯಾಕ್ಸ್ ಅಂತಂದ್ರೆ ಏನಂತ ಕರಿತೀವಿ ನಾವು? ಲೆವಿ ಆಫ್ ಡ್ಯೂಟಿ ಕಲೆಕ್ಟೆಡ್ ಫ್ರಮ್ ದಿ ಪೀಪಲ್. ಯಾರ ಹತ್ರ ಇಂದ ಕಲೆಕ್ಟ್ ಮಾಡುತ್ತೆ? ಅದು ಪೀಪಲ್ ಹತ್ರ ಇಂದ ಕಲೆಕ್ಟ್ ಮಾಡುತ್ತೆ. ಆಯ್ತಾ? ಫಾರ್ ವಾಟ್ ಪರ್ಪಸ್? ಫಾರ್ ದ ಪರ್ಪಸ್ ಆಫ್ ವೆಲ್ಫೇರ್ ಆಫ್ ದಿ ಸೊಸೈಟಿ. ಫಾರ್ ದ ಪರ್ಪಸ್ ಆಫ್ ವೆಲ್ಫೇರ್ ಆಫ್ ದಿ ಸೊಸೈಟಿ. ಸೊ ಒಂದು ಸೊಸೈಟಿ ವೆಲ್ಫೇರ್ಗೋಸ್ಕರ ನಾವು ಜನಗಳ ಹತ್ರ ಇಂದ ಏನ ಮಾಡ್ತೀವಿ? ಹಣನ ಕಲೆಕ್ಟ್ ಮಾಡ್ತೀವಿ. ಸುಂಕ ಅಂತ ಕರೀತಾರೆ, ಲೆವಿ ಅಂತ ಹೇಳ್ತೀವಿ, ಲೆವಿ ಆಫ್ ಡ್ಯೂಟಿ. ಓಕೆನಾ? ಸುಂಕನ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಕ್ಕೆ ಏನಂತ ಕರೀತಾರೆ? ಟ್ಯಾಕ್ಸ್ ಅಂತ. ಸೊ ಟ್ಯಾಕ್ಸಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಇನ್ ಟು. ಯಾವ ತರ ಕ್ಲಾಸಿಫೈ ಮಾಡ್ತೀವಿ ನಾವು? ಒನ್ ಈಸ್ ಡೈರೆಕ್ಟ್ ಟ್ಯಾಕ್ಸ್, another one is indirect tax. Direct tax and indirect tax. Okay na? So taxes are mainly classified into two categories. One is direct tax, another one is indirect tax. So what is direct tax? What is indirect tax? Directly paid by the individual, government to the government. Indirect tax already? ಓಕೆ. ಸೊ ಇಲ್ಲಿ ನಾವು ಎರಡು ಕೀವರ್ಡ್ನ ನೋಡ್ತೀವಿ. ಇದ್ರ ಮೀನಿಂಗ್ನ ಹೋಗ್ಬೇಕಂದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ಗೆ. ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್. ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್. ಸೊ ಇನ್ಸಿಡೆಂಟ್ ಮೀನ್ಸ್ ಹೂ ಇಸ್ ದ ರೀಸನ್, ಯಾರ ಕಾರಣ. ಇಂಪ್ಯಾಕ್ಟ್ ಅಂದ್ರೆ ಬರ್ಡನ್. ಇಂಪ್ಯಾಕ್ಟ್ ಅಂದ್ರೆ ಏನಾಗುತ್ತೆ? ಬರ್ಡನ್ ಆಗುತ್ತೆ. ಸೊ ಒಂದು ಈವೆಂಟ್ಗೆ ಯಾರು ಕಾರಣ ಆಗಿರ್ತಾರೆ ಮತ್ತೆ ಅದು ಬರ್ಡನ್ ಯಾರಿಗ ಹೋಗುತ್ತೆ. ಓಕೆನಾ? ಒಂದು ರೀಸನ್, ಇನ್ನೊಂದು ಇಂಪ್ಯಾಕ್ಟ್. ಅದನ್ನ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಆನ್ ದಿ ಸೇಮ್ ಪರ್ಸನ್. ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಆನ್ ದಿ ಸೇಮ್ ಪರ್ಸನ್, ಒಬ್ಬನೇ ವ್ಯಕ್ತಿಗೆ. ಆಯ್ತಾ? ಸೊ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಒಬ್ಬಂಗೆ ಆದ್ರೆ ಏನಂತ ಕರೀತಾರೆ? ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಆನ್ ದಿ ಡಿಫ್ರೆಂಟ್ ಪರ್ಸನ್ಸ್. ಯಾವ ಪರ್ಸನ್ಸ್ ಹೋಗ್ಬೇಕು? ಡಿಫ್ರೆಂಟ್ ಪರ್ಸನ್ಗೆ ಶಿಫ್ಟ್ ಆದ್ರೆ, ಆರ್ ಟ್ಯಾಕ್ಸ್ ಈಸ್ ಶಿಫ್ಟೆಡ್ ಟು ಅನದರ್ ಪರ್ಸನ್. ಟ್ಯಾಕ್ಸ್ ನ ನಾವೇನ್ ಮಾಡ್ತೀವಿ? ಇನ್ನೊಬ್ಬ ಪರ್ಸನ್ಗೆ ಶಿಫ್ಟ್ ಮಾಡ್ತೀವಿ. ಅದಕ್ಕೆ ಏನಂತ ಕರೀತಾರೆ? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್. ಸೊ ಐ ಆಮ್ ಅರ್ನಿಂಗ್ ಸ್ಯಾಲರಿ. ಸೊ ನನ್ನ ಸ್ಯಾಲರಿ ಮುಖಾಂತರ ಏನಾಗುತ್ತೆ? ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕಟ್ ಆಗುತ್ತೆ, ಅಥವಾ ಟ್ಯಾಕ್ಸ್ TDS ಅಂತ ಕಟ್ ಆಗುತ್ತೆ. ಸೊ ಅದಕ್ಕೆ ಸ್ಯಾಲರಿ ಅರ್ನ್ ಮಾಡಕ್ಕೆ ರೀಸನ್ ಯಾರು? ನಾನು. ಕಟ್ಟಾಗಿದ್ದು ಯಾರ ಹತ್ರ ಇಂದ? ಕಟ್ಟಿದ್ದು ಯಾರು? ಬರ್ಡನ್ ಆಗಿದೆ ಯಾರಿಗೆ? ನನಗೆ. ಅದಕ್ಕೆ ಯಾವ ಟ್ಯಾಕ್ಸ್ ಅಂತ ಕರಿತೀವಿ? ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ, ಸೊ ಪರ್ಸನ್ ಅಥವಾ ಇಂಡಿವಿಜುವಲ್ಸ್ ಆರ್ ಅನ್ನೋನ್ಲಿ ಪೇಯಿಂಗ್ ದಿ ಟ್ಯಾಕ್ಸ್. ಸೊ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ನೋಟ್ ಬುಕ್ಸ್ ಇದ್ರೆ ಅಲ್ಲಿ ರೇಟ್ ಇರುತ್ತೆ ನೋಡಿ. ಇನ್ಕ್ಲೂಸಿವ್ ಆಫ್ ಆಲ್ ದ ಟ್ಯಾಕ್ಸಸ್ ಅಂತ ಇರುತ್ತೆ MRP ರೇಟ್ ಕೆಳಗಡೆ. ಕರೆಕ್ಟ್ ಅಲ್ವಾ? ಯಾವುದೇ ನೀವು ವಸ್ತುನ ತಗೊಂಡ್ರೆ ರೇಟ್ನ ಅಬ್ಸರ್ವ್ ಮಾಡಿರ್ತೀರಾ, ಆ ರೇಟ್ ಕೆಳಗಡೆ ಏನಿರುತ್ತೆ? ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಒಂದು ವರ್ಡ್ ಇರುತ್ತೆ. ಕರೆಕ್ಟ್ ಅಲ್ವಾ?
ಅದ್ರಲ್ಲಿ ಏನಪ್ಪಾ ಅಂದ್ರೆ, ಸೊ ಇವಾಗ ನಾನು ಒಂದು ಬುಕ್ ನ ಎಕ್ಸಾಂಪಲ್ ಕೊಡ್ತೀನಿ. ಬುಕ್ ನ ಪ್ರೊಡ್ಯೂಸ್ ಮಾಡಿದ್ಯಾರು? XYZ ಕಂಪನಿ. ಅರ್ಥ ಆಗ್ತಾ ಇದೆ ಅಲ್ವಾ? ಅಂದ್ರೆ ರೀಸನ್ ಯಾರಾಯ್ತು? XYZ ಕಂಪನಿ. ಬಟ್ ಇಂಪ್ಯಾಕ್ಟ್ ಯಾರಿಗಾಗಿದ್ದು? ಇಂಡಿವಿಜುವಲ್. ಅಂದ್ರೆ ಅಲ್ಲಿ ಯಾರು ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಪರ್ಚೇಸ್ ಮಾಡ್ತಾ ಇದ್ದಾನೆ, ಅವನ್ ಏನ್ ಮಾಡ್ತಾನೆ, ಟ್ಯಾಕ್ಸ್ ನ ಕಟ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಡೈರೆಕ್ಟ್ ಅಂತಂದ್ರೆ ಡೈರೆಕ್ಟ್ಲಿ ಪೇಡ್ ಬೈ ದಿ ಅಸೆಸಿ. ಆಯ್ತಾ? ಕೀವರ್ಡ್ಸ್ ಗಿನ್ನ ನಾನು ಎಂಟ್ರಿ ಆಗಿಲ್ಲ, ಜಸ್ಟ್ ಜನರಲ್ ಆಗಿ ಹೋಗೋಣ. ಅಂದ್ರೆ ಒಬ್ಬ ವ್ಯಕ್ತಿ ಅವನೇ ಅರ್ನ್ ಮಾಡಿ ಅವನೇ ಟ್ಯಾಕ್ಸ್ ಕಟ್ಟಿದ್ರೆ ಅದೇನಾಗಿರುತ್ತೆ? ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಬೇರೆಯವರು ರೀಸನ್ ಆಗಿದ್ದು ಟ್ಯಾಕ್ಸ್ ನ ಇನ್ನೊಬ್ರಿಗೆ ಶಿಫ್ಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್ ಯಾವ್ದಾದ್ರು ಬರುತ್ತೆ ಎಕ್ಸಾಂಪಲ್? ಫಸ್ಟ್ ಯಾವುದು? ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ವೆಲ್ತ್ ಟ್ಯಾಕ್ಸ್. ಆಯ್ತಾ? ಕಾರ್ಪೊರೇಟ್ ಟ್ಯಾಕ್ಸ್. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತಾನು ಬರುತ್ತೆ. ಅದನ್ನೆಲ್ಲ ಇದ್ರಲ್ಲೇ ನಾವೇನ್ ಮಾಡ್ತೀವಿ? ಕ್ಲಾಸಿಫೈ ಮಾಡ್ಕೊಂತೀವಿ. ಸೊ ಆಸ್ ಆಫ್ ನೌ ಇಂಡಿಯಾ, ಸೊ ದೇರ್ ಇಸ್ ನೋ ವೆಲ್ತ್ ಟ್ಯಾಕ್ಸ್. ಇಂಡಿಯಾದಲ್ಲಿ ಇವಾಗ ಅಟ್ ಪ್ರೆಸೆಂಟ್ ನಾವ್ ಯಾವ್ದನ್ನ ಇಲ್ಲ, ವೆಲ್ತ್ ಟ್ಯಾಕ್ಸ್ ಇಲ್ಲ. 2016 ಅಲ್ಲಿ ಅದನ್ನ ಏನ್ ಮಾಡೋದು, 15 ಅಲ್ಲಿ ಅಬಾಲಿಷ್ ಆಗಿ. ಓಕೆನಾ? ಇವಾಗ ಇಂಡಿಯಾದಲ್ಲಿ ವೆಲ್ತ್ ಟ್ಯಾಕ್ಸ್ ಇಲ್ಲ. ಬಟ್ ನಮ್ ಸಿಲೆಬಸ್ ವೆಲ್ತ್ ಟ್ಯಾಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ? ಸಿಲೆಬಸ್ ನೀವು ನೋಡಿದ್ರೆ ಟ್ಯಾಕ್ಸ್ ಸಿಲೆಬಸ್ ವೆಲ್ತ್ ಟ್ಯಾಕ್ಸ್ ಅಂತ ಇದೆ. ಅಗೇನ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ನಮಗೆ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಅಂತ ವರ್ಡ್ ಇಂದಾನೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಸಿಲೆಬಸ್ ಅಲ್ಲಿ ಏನಿದೆ, ಆಸ್ ಪರ್ ಸಿಲೆಬಸ್ ಅಂಡ್ ಕ್ವಶನ್ ಪ್ಯಾಟ್ರನ್ ವೈಸ್ ಏನ್ ಮಾಡ್ತಾ ಇರೋದು, ಟಾಪಿಕ್ ನ ಬರ್ತಾ ಇದ್ದೀನಿ. ಓಕೆನಾ? ನಮ್ಗೆ ಯಾವ ಟ್ಯಾಕ್ಸ್ ಇದೆ? ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್. ಅಟ್ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಅಲ್ಲಿ ಇರೋದನ್ನ ಮಾತ್ರ ನಾವು ಡೀಲ್ ಮಾಡ್ತೀವಿ. ಓಕೆನಾ? ದೆನ್ ಇಂಡೈರೆಕ್ಟ್ ಟ್ಯಾಕ್ಸಿಗೆ ಬಂದ್ರೆ ಬಿಫೋರ್. ಆಯ್ತಾ? ಸೊ ಬಿಫೋರ್ ನಮ್ಗೆ ವ್ಯಾಟ್ ಅಂತ ನೋಡ್ತಾ ಇದ್ವಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ದೆನ್ CST, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್. CST. ಅದು CSET ಫೇವ್ರೆಟ್ ಸಬ್ಜೆಕ್ಟ್, ಅದಕ್ಕೆ CSET ಬರುತ್ತೆ. ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್. ದೆನ್ ಎಕ್ಸೈಸ್ ಡ್ಯೂಟಿ. ದೆನ್ ಸರ್ವಿಸ್ ಟ್ಯಾಕ್ಸ್. Then custom duty. ಓಕೆನಾ? ಸೊ ಇದಿಷ್ಟು ನಮ್ಗಿದ್ದಂತ ಇಂಡೈರೆಕ್ಟ್ ಟ್ಯಾಕ್ಸ್. ಆಯ್ತಾ? ಬಿಫೋರ್ ಬರ್ತೀನಿ GST. ಓಕೆನಾ? ಸೊ ಮೇನ್ಲಿ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನೋಡ್ತಾ ಇದ್ದೀವಿ ಯಾವ್ದು? CST, ವ್ಯಾಟ್, ಎಕ್ಸೈಸ್, ಸರ್ವಿಸ್ ಮತ್ತೆ ಕಸ್ಟಮ್ ಡ್ಯೂಟಿ. ಓಕೆನಾ? ಸೊ ಸಿಲೆಬಸ್ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕೊಟ್ಟು ಇದೆಲ್ಲ ವರ್ಡಿಂಗ್ಸ್ ಇದೆ. ಓಕೆನಾ? ಇಂಡೈರೆಕ್ಟ್ ಟ್ಯಾಕ್ಸು, ವ್ಯಾಟು, ಸ್ಟೇಟ್ ರಿಲೇಟೆಡ್ ಆಗಿ ಟ್ಯಾಕ್ಸ್ ಕೊಟ್ಟರು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ. ಸೊ ಇವಾಗ ನಾವೇನಾಯ್ತಪ್ಪ ಅಂದ್ರೆ ಇನ್ ದ ಇಯರ್ 2016. ಸೊ 2016 ಅಲ್ಲಿ 101st ಅಮೆಂಡ್ಮೆಂಟ್ ನ ಏನ್ ಮಾಡಿದೀವಿ ನಾವು? ರಾಜ್ಯಸಭಾ ಲೋಕಸಭೆ ಒಳಗಡೆ ಪಾಸ್ ಆಗುತ್ತೆ. ಪ್ರೆಸಿಡೆಂಟ್ ಸಿಗ್ನೇಚರ್ ಹಾಕಿ 2017. ಆಯ್ತಾ? 1st July 2017 ಇಂದ ಆಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ subsumed with the GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಆಯ್ತಾ? ಸೊ ಯಾವ ಅಮೆಂಡ್ಮೆಂಟ್ ಇಂದ ಬಂದಿದ್ ನಮ್ಗೆ? 101st ಅಮೆಂಡ್ಮೆಂಟ್ ಇಂದ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2017. ಆಯ್ತಾ? ಸೊ 16 ಅಥವಾ 17 ಇರುತ್ತೆ. ಸೊ ಈ ಆಕ್ಟ್ ಇಂದ ನಾವೇನ್ ಮಾಡ್ತೀವಿ? GST ನ ಇಂಟ್ರೊಡ್ಯೂಸ್ ಮಾಡ್ತೀವಿ. 1st July 2017 ಇಂದ ನಮ್ಗೆ ಏನ್ ಸ್ಟಾರ್ಟ್ ಆಗುತ್ತೆ? GST ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಮ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಇಲ್ಲ, ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ಮೇಲೆ ಕ್ವಶನ್ಸ್ ಬರುತ್ತಾ ಅಂತ ಕೆಲವರಿಗೆ ಡೌಟ್ಸ್ ಇರುತ್ತೆ ಅಲ್ವಾ? ಸೊ ಈ ಸಿಲೆಬಸ್ ಫ್ರೇಮ್ ಆಗಿರೋದು ಯಾವಾಗ? 2015-17 ಬ್ಯಾಚ್ ಇತ್ತಲ್ಲ, ಅವಾಗ ಫ್ರೇಮ್ ಆಗಿದ್ದು ಸಿಲೆಬಸ್. ಕೆಲವೊಂದು ಚೇಂಜಸ್ ನ ಅಂದ್ರೆ ಮಾಡಿಫಿಕೇಶನ್ ಆದಂಗೆ ಅಟ್ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಯಾವ್ದಿರುತ್ತೆ ಅದ್ರ ಮೇಲೆ ಕ್ವಶನ್. ಆಯ್ತಾ? ಅದು ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರಂತ ಡೌಟ್ಸ್ ಇರುತ್ತೆ. ಜಸ್ಟ್ ಹಂಗಂದ್ರೆ ಏನು ಅಂತ ತಿಳ್ಕೊಂಡಿದ್ರೆ ಸಾಕು. ಆಯ್ತಾ? ಹಂಗಾಗಿ ಫುಲ್ ಡೆಪ್ತ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಬರುತ್ತೆ. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇಂಪೋಸ್ಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ಯಾವ ಗವರ್ನಮೆಂಟ್ ಅದನ್ನ ಇಂಪೋಸ್ ಮಾಡೋದು? ಸ್ಟೇಟ್ ಗವರ್ನಮೆಂಟ್ ಇಂಪೋಸ್ ಮಾಡುತ್ತೆ. ಓಕೆನಾ? ಫಾರ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್. ಓಕೆನಾ? ದೆನ್
CST, Central Sales Tax, imposed by the central government for interstate sales. One state ಇಂದ ಇನ್ನೊಂದು ಸ್ಟೇಟಿಗೆ ಸೇಲ್ ಮಾಡಿದ್ರೆ ನಮ್ಗೆ ಯಾವ ಟ್ಯಾಕ್ಸ್ ಬರುತ್ತೆ? CST. ದೆನ್ ಎಕ್ಸೈಸ್ ಡ್ಯೂಟಿ, ಆಯ್ತಾ, ಇಟ್ ಈಸ್ ಆಲ್ಸೋ ಲೆವಿಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಯಾರು ಲೆವಿ ಮಾಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಲೆವಿ ಮಾಡುತ್ತೆ ಫಾರ್ ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಥವಾ ಪ್ರೊಡ್ಯೂಸ್ಡ್ ಮಾಡಿದ್ರೆ ಯಾವ ಟ್ಯಾಕ್ಸ್ ಬರುತ್ತೆ? ಎಕ್ಸೈಸ್ ಡ್ಯೂಟಿ. ಅಗೇನ್ ಸರ್ವಿಸಸ್, ಸೊ ಸರ್ವಿಸಸ್ ಆಲ್ಸೋ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್. 2005 ಆಕ್ಟ್ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಇರುತ್ತೆ, ಅದು ಅಷ್ಟೇ ಸರ್ವಿಸ್ ಮೇಲೆ ನಾವೇನ್ ಮಾಡ್ತೀವಿ? ಕಲೆಕ್ಟ್ ಮಾಡ್ತೀವಿ. ಕಸ್ಟಮ್ ಡ್ಯೂಟಿ ಮೀನ್ಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. The tax levied by the central government on import and export of goods and services. ಅದು ಯಾವ ಟ್ಯಾಕ್ಸ್ ಆಗುತ್ತೆ? ನಮಗೆ ಕಸ್ಟಮ್ ಡ್ಯೂಟಿ ಆಗುತ್ತೆ. ಸೊ ಈ ಎಲ್ಲಾನು ಟ್ಯಾಕ್ಸ್ ನ ಸೇರಿ, ಆಯ್ತಾ, ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್, ಆಯ್ತಾ. ಸೊ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ GST ನ ನಾವೇನ್ ಮಾಡ್ತೀವಿ? ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾವ್ದನ್ನ ಇಂಟ್ರೊಡ್ಯೂಸ್ ಮಾಡೋದು? GST ನ ಇಂಟ್ರೊಡ್ಯೂಸ್ ಮಾಡ್ತಾರೆ. GST ಒಳಗಡೆ ಅಗೇನ್ GST ಬಂದ್ರು ಸಹ ನಮ್ಗೆ ಎಕ್ಸೈಸ್ ಮತ್ತೆ ಕಸ್ಟಮ್ ಡ್ಯೂಟಿ ಕಂಟಿನ್ಯೂಷನ್ ಆಗುತ್ತೆ. ಓಕೆನಾ? ಅದು ಕಂಪ್ಲೀಟ್ ಆಗಿ ಏನಾಗಿಲ್ಲ, ತೆಗ್ದಿಲ್ಲ. ಹಂಗಾಗಿ ನಾವು ಯಾವ್ದ್ರ ಬಗ್ಗೆ ಮತ್ತೆ ಇವಾಗ ಓದ್ತೀವಿ? ಎಕ್ಸಿಸ್ಟಿಂಗ್ ಅಲ್ಲಿ ಇದೆ ಯಾವ್ದು? ಎಕ್ಸೈಸ್ ಡ್ಯೂಟಿ ಮತ್ತೆ GST, ಆಯ್ತಾ, ಕಸ್ಟಮ್ಸ್ ಇದೆ. ಸೊ ಈ ಒಂದು ಸರ್ವಿಸ್ ಟ್ಯಾಕ್ಸ್ ಅಲ್ಲಿ, ಓಕೆನಾ, ಸೊ ಎಕ್ಸೈಸ್ ಡ್ಯೂಟಿ ಅಂತ ಬಂದ್ರೆ ನಮ್ಗೆ ಅಟ್ ಪ್ರೆಸೆಂಟ್ ಇವಾಗ ಎಕ್ಸೈಸ್ ಡ್ಯೂಟಿ ಯಾವ್ದ್ರ ಮೇಲೆ ಇಂಪೋಸ್ ಮಾಡ್ತಾರೆ? ಎಕ್ಸೈಸ್ ಡ್ಯೂಟಿ. ಸೊ GST ಇಂದ ಎರಡು ಐಟಮ್ನ ಆಚೆ ಇದೆ, ಒಂದು ಪೆಟ್ರೋಲಿಯಂ ಅಂಡ್ ಆಲ್ಕೋಹಾಲ್. ಓಕೆನಾ? ಸೊ ಅದೆರಡಕ್ಕೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ನಮ್ಗೆ? ಎಕ್ಸೈಸ್ ಡ್ಯೂಟಿ. ಅಗೇನ್ ಇಂಪೋರ್ಟ್ ಮಾಡಿದ್ರೆ ಯಾವ್ದನ್ನ ಮಾಡ್ತೀವಿ? ಕಸ್ಟಮ್ ಡ್ಯೂಟಿನ ಚಾರ್ಜ್ ಮಾಡ್ತೀವಿ. ಓಕೆನಾ? ಅದ್ರ ಬಗ್ಗೆ ಓದೋಣ ಆಮೇಲೆ. ಸೊ ಅಂದ್ರೆ ಜಸ್ಟ್ ನಮ್ಗೆ ಯಾವ್ದು ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಇವಾಗ ವ್ಯಾಟ್ ನಾವು ಫಾಲೋ ಮಾಡ್ತಲ್ಲ, CST ಫಾಲೋ ಮಾಡ್ತಾ ಇಲ್ಲ. ಸಿಲೆಬಸ್ ಅಲ್ಲಿ ಕೊಟ್ಟಿದಾರಲ್ಲ, ನಾವು ಓದ್ಬಿಡ್ಬೇಕು. ಪ್ರೆಸೆಂಟ್ ಇವಾಗ ನಾವು 2024 ಅಲ್ಲಿ ಇದೀವಿ, ಕರೆಕ್ಟ್ ಅಲ್ವಾ? 24 ಅಲ್ಲಿದ್ದು ಹಳೇದು ಕ್ಯಾನ್ಸಲ್ ಆಗಿರೋದನ್ನ ಬರುತ್ತೆ ಅನ್ಕೊಂಡು ಹೋಗ್ಬಾರ್ದು. ಓಕೆ, ಸೊ ಇದಿಷ್ಟು ನಮ್ಗೆ ಕ್ಲಾಸಿಫಿಕೇಶನ್. ಸೊ ದೆನ್ ಅದಾದ್ಮೇಲೆ ಈಗ ಡೈರೆಕ್ಟ್ ಟ್ಯಾಕ್ಸ್ ನೇಚರ್ ಏನಪ್ಪಾ ಅಂದ್ರೆ, ಸೊ ಇಟ್ ಈಸ್ ದಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರೀತಾರೆ. ಡೈರೆಕ್ಟ್ ಟ್ಯಾಕ್ಸ್ ಏನಂತ ಕರಿತೀವಿ? ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರೀತಾರೆ. ಪ್ರೋಗ್ರೆಸಿವ್ ಟ್ಯಾಕ್ಸ್. GST ಯಾವ ಟ್ಯಾಕ್ಸ್? ರಿಗ್ರೆಸಿವ್ ಟ್ಯಾಕ್ಸ್. ರಿಗ್ರೆಸಿವ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಪ್ರೋಗ್ರೆಸಿವ್ ಟ್ಯಾಕ್ಸ್, ರಿಗ್ರೆಸಿವ್ ಟ್ಯಾಕ್ಸ್. ಸೊ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಏನು? ಸಿಲೆಬಸ್ ಅಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನೀವು ಸಿಲೆಬಸ್ ಒಂದು ರೌಂಡ್ ಓದಿದ್ರೆ ಗೊತ್ತಿರುತ್ತೆ, ಪೂರ್ತಿಯಾಗಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಮತ್ತೆ ರಿಗ್ರೆಸಿವ್ ಟ್ಯಾಕ್ಸ್ ಅಂತ ವರ್ಡ್ ನ ಯೂಸ್ ಮಾಡಿದ್ದಾರೆ ಅಲ್ವಾ? ಸೊ ಯಾವ್ದ್ರ ಮೇಲೆ? ಪ್ರೋಗ್ರೆಸಿವ್. ಸೊ ಟ್ಯಾಕ್ಸ್ ಇಸ್ ಬೇಸ್ಡ್ ಆನ್ ಇನ್ಕಮ್. ಅಂದ್ರೆ ಸೊ ನಾನು ಎಷ್ಟು ಇನ್ಕಮ್ ನ ಅರ್ನ್ ಮಾಡ್ತೀನಿ, ಬೇಸ್ಡ್ ಆನ್ ನಮ್ಗೆ ಏನಾಗುತ್ತೆ? ಟ್ಯಾಕ್ಸ್ ಸ್ಲ್ಯಾಬ್ ಬರುತ್ತೆ, ಆಯ್ತಾ. ಸಪೋಸ್ ಇವಾಗ ಅಪ್ ಟು 7 lakh ವರೆಗೂ ಮಾಡಿದ್ರೆ ನಾನೇನು ಇನ್ಕಮ್ ಕಟ್ಟಂಗಿಲ್ಲ, ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ ಆಸ್ ಆಫ್ ನಾವು ಪ್ರೆಸೆಂಟ್ ಇರೋ ಪ್ರಕಾರ, ಆಯ್ತಾ. ಸೊ ಹಂಗೆ ಇನ್ಕಮ್ ಜಾಸ್ತಿ ಆಗ್ತಾ ಏನಾಗ್ತಾ ಇರುತ್ತೆ? 5%, 15%, 20%, 30%. ಸೊ ದೆನ್ ಆಲ್ಸೋ ಸರ್ಚಾರ್ಜ್ ಅಂತ ಬರುತ್ತೆ, ಸೆಸ್ ಅಂತ ಬರುತ್ತೆ. ಅದನ್ನೆಲ್ಲ ಏನ್ ಮಾಡ್ತೀವಿ? ಕಟ್ತೀವಿ. ಅಂದ್ರೆ ಬೇಸ್ಡ್ ಆನ್ ಯಾವ್ದ್ರ ಮೇಲೆ ಟ್ಯಾಕ್ಸ್ ಕಟ್ಸ್ಕೊಳ್ಳೋದು? ಡೈರೆಕ್ಟ್ ಟ್ಯಾಕ್ಸ್ ನ ಇನ್ಕಮ್ ಮೇಲೆ, ಅಂದ್ರೆ ಲೆವೆಲ್ ಆಫ್ ಇನ್ಕಮ್ ಮೇಲೆ ನಾವೇನ್ ಕಟ್ತೀವಿ? ಟ್ಯಾಕ್ಸ್ ಕಟ್. ಹಂಗಾಗಿ ಅದನ್ನ ಏನಂತ ಕರಿತೀವಿ? ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ರಿಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಈಸ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಇನ್ಕಮ್. ಸೊ ನೀನ್ ಎಷ್ಟೇ ಇನ್ಕಮ್ ನ ಅರ್ನ್ ಮಾಡಿರು, ಆಯ್ತಾ. ಸೊ ಹೊರಗಡೆ ಹೋಗ್ಬಿಟ್ಟು ಯಾವ್ದಾದ್ರು ನೀವೊಂದು ಆಟೋಮೊಬೈಲ್ ಇಂಡಸ್ಟ್ರಿನೋ ಅಥವಾ ಒಂದು ಯಾವ್ದಾದ್ರು ಪರ್ಚೇಸ್ ಮಾಡಿದ್ರೆ ಯೂಶ್ವಲಿ ಆಟೋಮೊಬೈಲ್ಸ್ಗೆಲ್ಲ 18% ಇರುತ್ತೆ. ಸೊ ನಿನ್ ಇನ್ಕಮ್ ಏನು ಅಂತ ಕೇಳಲ್ಲ, GST ಏನ್ ಮಾಡ್ಬೇಕಾಗುತ್ತೆ? ಬೇರ್ ಮಾಡ್ಬೇಕಾಗುತ್ತೆ, ಆಯ್ತಾ. ಸೊ ಒಂದು ಮೊಬೈಲ್ ಫೋನ್ ಪರ್ಚೇಸ್ ಮಾಡಿದ್ರೆ 18%, ಎಷ್ಟು ಇನ್ಕಮ್ ಇದೆ ಅನ್ನೋದ್ರಲ್ಲಿ ಕೌಂಟ್ ಆಗಲ್ಲ. ಅದಕ್ಕೆ ಏನಂತ ಕರಿತೀವಿ? ರಿಗ್ರೆಸಿವ್ ಟ್ಯಾಕ್ಸ್ ಅಂತ ಕರೀತಾರೆ. ಓಕೆನಾ? ಪ್ರೋಗ್ರೆಸಿವ್ ಟ್ಯಾಕ್ಸ್ ಮತ್ತೆ ರಿಗ್ರೆಸಿವ್ ಟ್ಯಾಕ್ಸ್. ಸೊ ಇವಾಗ ಟ್ಯಾಕ್ಸ್ ಹಿಸ್ಟ್ರಿ ನೋಡ್ತಾ ಹೋದ್ರೆ ಯಾವಾಗಿಂದ ನಮಗೆ ಟ್ಯಾಕ್ಸ್ ಸ್ಟಾರ್ಟ್ ಆಗಿದ್ದು? ಯಾವಾಗಿಂದ ಟ್ಯಾಕ್ಸ್ ಬಂತು? 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಬಿಫೋರ್ ಟ್ಯಾಕ್ಸ್ ಅನ್ನೋದಿರ್ಲಿಲ್ವಾ ಇಂಡಿಯಾದಲ್ಲಿ? ಯಾವಾಗಿಂದ? ಮನ್ಸಬ್ದಾರಿ ಸಿಸ್ಟಮ್, ರಾಯತ್ವಾರಿ ಸಿಸ್ಟಮು, ಮಾಲ್ವಾರಿ ಸಿಸ್ಟಮ್, ಪೆಸೆಂಟ್ರೀಸ್ ಇಂದ ಕಲೆಕ್ಟ್ ಮಾಡ್ತಾ ಇದ್ರು. ಬಿಫೋರ್ ದಟ್ ಇನ್ನು ಹಿಂದೆ ಅಂದ್ರೆ ಒಂದು ಸ್ಟ್ರಕ್ಚರ್ ಟ್ಯಾಕ್ಸ್ ಅಂತ ನಮ್ಗೆ ಸ್ಟಾರ್ಟ್ ಆಗಿದ್ದು ಹಿಸ್ಟ್ರಿ ಗೊತ್ತಾ? ಚಾಣಕ್ಯ ಮೆನ್ಷನ್ ಬುಕ್ ಯಾವುದು? ಅರ್ಥಶಾಸ್ತ್ರ ಬುಕ್ ಅಲ್ಲಿ ಸುಂಕ ಅನ್ನ ಮೆನ್ಷನ್ ಮಾಡಿದ್ದಾರೆ.
ಸೊ ಅಂದ್ರೆ ನಾವು ಎವಿಡೆನ್ಸ್ ನ ಕನ್ಸಿಡರ್ ಮಾಡಿದ್ರೆ ಓಕೆನಾ, ಅಂದ್ರೆ ಬೇಸ್ಡ್ ಆನ್ ಎವಿಡೆನ್ಸ್. ಇವಾಗ ನಾವು ಹಿಸ್ಟ್ರಿ ಗೋಸ್ ವಿತ್ ದಿ ಎವಿಡೆನ್ಸ್. ಸೊ ನಾವಿಲ್ಲಿ ಆಕ್ಟ್ ಅಲ್ಲೂ ಅಷ್ಟೇ, ಅಂದ್ರೆ ಕೆಲವೊಂದು ನಾವು ಬಿಲೀವ್ ಮಾಡ್ಬೇಕಂದ್ರೆ ನಾವು ಹೇಳ್ತೀವಿ ರಾಮಾಯಣ ಮಹಾಭಾರತ ಕಾಲದಿಂದ ಸುಂಕ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ವಿ, ಮೈಥಾಲಜಿಯಿಂದನೂ ಬರ್ಬೋದು ಇಂಡಿಯನ್ ಹಿಸ್ಟ್ರಿ ಅಂದ್ರೆ. ಸೊ ಮಾಡ್ರನ್ ಹಿಸ್ಟ್ರಿ ತಗೊಂಡ್ರೆ ಆಯ್ತಾ, ಸೊ ನಮ್ಗೆ ಫಸ್ಟ್ ಟ್ಯಾಕ್ಸ್ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ ನಮಗೆ ಬಿಗಿನಿಂಗ್ ಆಗುತ್ತಪ್ಪ ಅಂದ್ರೆ, ಸೊ 1857. ಏನ್ 1857? ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯ್ತಾ, ಅಥವಾ ಅದಕ್ಕೆ ಇನ್ನೊಂದು ಹೆಸರಿಂದ ಕರಿತೀವಿ ಸಿಪಾಯಿ ಮ್ಯೂಟಿನಿ ಅಂತ ಕರಿತೀವಿ, ಸಿಪಾಯಿ ದಂಗೆ. ಸೊ 1857 ಅಲ್ಲಿ ಏನಾಗುತ್ತೆ, ಸಿಪಾಯಿ ಮ್ಯೂಟಿನಿ ಮಾಡಿದಾಗ ಸೊ ನಮ್ಮ ಸಿಪಾಯಿಗಳು ಅಥವಾ ಎಲ್ಲರೂ ರೆವಲ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಯಾವ್ದು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇರುತ್ತೆ, ಯಾವ್ದು ಗೌರ್ಮೆಂಟ್ ಆಫೀಸ್ ಇರುತ್ತೆ, ವೈಡ್ ಸ್ಪ್ರೆಡ್ ಏನಾಗುತ್ತೆ, ಲಾಸ್ ಆಗುತ್ತೆ ಬ್ರಿಟಿಷ್. ಸೊ ಆ ಲಾಸ್ ನ ಏನ್ ಮಾಡ್ಬೇಕಾಗಿರುತ್ತೆ, ಅವರು ರಿಕವರಿ ಮಾಡ್ಬೇಕಾಗಿರುತ್ತೆ. ಯಾವ್ದನ್ನ ರಿಕವರಿ ಮಾಡಬೇಕು, ಲಾಸ್ ನ ರಿಕವರಿ ಮಾಡಬೇಕು. ಆ ಲಾಸ್ ನ ರಿಕವರಿ ಮಾಡೋದಕ್ಕೆ ಸೊ ದೇ ಇಂಪೋಸ್ ಪೆನಾಲ್ಟೀಸ್. ಯಾವ್ದನ್ನ ಸ್ಟಾರ್ಟ್ ಮಾಡ್ತಾರೆ, ಪೆನಾಲ್ಟಿ ಇಂಪೋಸ್ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಐಡಿಯಾನ ಕೊಟ್ಟಿದ್ ಯಾರಪ್ಪ ಅಂದ್ರೆ ಪೆನಾಲ್ಟಿನ ಕೊಡ್ಬೇಕು, ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಬೇಕು. ಪ್ರತಿಯೊಂದಕ್ಕೂ ಏನ್ ಹಾಕ್ಬೇಕು ನಾವು, ಪೆನಾಲ್ಟಿ ಅಂದ್ರೆ ಟ್ಯಾಕ್ಸ್ ನಮ್ಗೆ ಇನ್ಕಮ್ ಜನರೇಟ್ ಆಗ್ಬೇಕು. ಯಾಕೆಂದ್ರೆ ಅಷ್ಟೊಂದೆಲ್ಲ ಏನಾಗಿದೆ, ಡ್ಯಾಮೇಜ್ ಆಗಿದೆ. ಸೊ ಆ ಲಾಸ್ ನ ನಾವು ಓವರ್ಕಮ್ ಮಾಡಕ್ ಏನ್ ಮಾಡ್ತೀವಿ, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂತೀವಿ. ಸೊ ಅಲ್ಲಿ ನಮ್ಗೆ ಐಡಿಯಾ ಕೊಟ್ಟವರು ಸರ್ ಜೇಮ್ಸ್ ವಿಲಿಯಮ್ಸನ್. ಸರ್ ಜೇಮ್ಸ್ ವಿಲಿಯಮ್ಸನ್ ಇಸ್ ದ ಫಾದರ್ ಆಫ್ ಟ್ಯಾಕ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾಗೆ ಫಾದರ್ ಆಫ್ ಟ್ಯಾಕ್ಸ್ ಅಂತ ಯಾರನ್ನ ಕರಿತೀವಿ, ಸರ್ ಜೇಮ್ಸ್ ವಿಲಿಯಮ್ಸ್ ನ ಕರಿತೀವಿ. ಸೊ ಸರ್ ಜೇಮ್ಸ್ ವಿಲಿಯಮ್ಸ್ ಆದ್ಮೇಲೆ ಸೊ ನಮ್ಗೇನಾಗುತ್ತೆ, ಟ್ಯಾಕ್ಸ್ ಎವಲ್ಯೂಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಎವಲ್ಯೂಷನ್ ಆಗಿ ಸ್ಟಾರ್ಟ್ ಆಗ್ತಾ ಸೊ ಅದು ಸಬ್ಜೆಕ್ಟ್ ಟು ಮ್ಯಾಟರ್ ಆಫ್ ಎವಲ್ಯೂಷನ್ ಅಂದ್ರೆ ಒಂದೊಂದೇ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಹೇಳಿದ್ರಿ, ಅದಾದ್ಮೇಲೆ ಬಿಫೋರೇ ನಮ್ಗೆ ಏನಾಗಿರುತ್ತೆ ಅದೆಲ್ಲ ಬಂದಿರುತ್ತೆ. ರಾಯತ್ವಾರಿ ಸಿಸ್ಟಮ್, ಆಲ್ವಾರಿ ಸಿಸ್ಟಮ್, ಅದೆಲ್ಲ ಜಮೀನ್ದಾರಿ ಸಿಸ್ಟಮ್ ಎಲ್ಲ ಹಿಂದೆನೆ ಇರುತ್ತೆ. ಬಿಫೋರ್ ದಟ್ ಇದಕ್ಕಿಂತ ಹಿಂದೆನೆ ಆಗಿರುತ್ತೆ. ಅದ್ರ ಎಫೆಕ್ಟೇ ಸಿಪಾಯಿ ವಾರು ಅಲ್ವಾ, ಸಿಪಾಯಿ ವಾರ ಅಥವಾ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದೆನ್ ಸೊ ಅದು ನಮಗೆ ಇಂಡಿಪೆಂಡೆನ್ಸ್ ಬಂದ್ಮೇಲೆ ಒಂದು ಕ್ಲಿಯರ್ ಕಟ್ ಸ್ಟ್ರಕ್ಚರಿಗೆ ಬರ್ತೀವಿ ನಾವು ಆಯ್ತಾ. ಸೊ ಅವಾಗ ಕ್ಲಿಯರ್ ಕಟ್ ಸ್ಟ್ರಕ್ಚರಿಗೆ ಬಂದಾಗ ಆಕ್ಟ್ ನ ಪಾಸ್ ಮಾಡ್ತಾರೆ. ಯಾವ ಆಕ್ಟು, 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಯಾವ ಆಕ್ಟ್ ಬರುತ್ತೆ ನಮ್ಗೆ, 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ತರ್ತೀವಿ. ಓಕೆನಾ. ಸೊ ಇನ್ಕಮ್ ಟ್ಯಾಕ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಿತ್ತಂದ್ರೆ 1 ಏಪ್ರಿಲ್ 1962. 1962 ಇಂದ ಸೊ ಇನ್ಕಮ್ ಟ್ಯಾಕ್ಸ್ ನ ಏನ್ ಮಾಡುತ್ತೆ, ಚಾಲನೆಗೆ ಬರುತ್ತೆ. ಓಕೆನಾ. ಸೊ ಇದಿಷ್ಟು ಹಿಸ್ಟ್ರಿ ಆಫ್ ದಿ ಟ್ಯಾಕ್ಸ್. ಸೊ ಹಾಗೆ ನಮ್ಗೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ ಅಂತ ಬರುತ್ತೆ, ಅಂದ್ರೆ ಯಾವ್ಯಾವ ತರ ಪ್ರೊಸೀಜರ್ ಏನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ಕೊಂತೀವಿ ಆಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ಏನೇನ್ ಪೆನಾಲ್ಟೀಸ್ ಇದೆ, ಏನೇನಿದೆ ಅಂತ ಎಲ್ಲ ಆಕ್ಟ್ ಅಲ್ಲಿ ಕೊಡ್ತಾರೆ. ನಮ್ಗೆ ಆಸ್ ಪರ್ ಸಿಲೆಬಸ್ ನಾನು ಹೋಗ್ತಾ ಇದ್ದೀನಿ. ಓಕೆನಾ. ಪೂರ್ತಿಯಾಗಿ ಇನ್ ಡೀಟೇಲ್ ಬೇಕಲ್ಲ, ಜಸ್ಟ್ ಇವಾಗ ಟ್ಯಾಕ್ಸ್ ಅಂದ್ರೆ ಯಾವ್ಯಾವ ಟ್ಯಾಕ್ಸ್ ಬರುತ್ತೆ, ಸೊ ಟ್ಯಾಕ್ಸ್ ದ ಹಿಸ್ಟ್ರಿ ಆಯ್ತಾ. ಮತ್ತೆ ನಾವು ವರ್ಡ್ ಪ್ರೋಗ್ರೆಸಿವ್ ಅಂದ್ರೆ ಏನಕ್ಕೆ ಪ್ರೋಗ್ರೆಸಿವ್ ಅಂತ ಕರಿತೀವಿ, ರಿಗ್ರೆಸಿವ್ ಅಂದ್ರೆ ಏನಕ್ಕೆ ರಿಗ್ರೆಸಿವ್ ಅಂತ ಕರಿತೀವಿ. ದೆನ್ ಸೊ ಡೈರೆಕ್ಟ್ ಟ್ಯಾಕ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ಹೋಗಿ. ಓಕೆನಾ. ಇಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಮೇಲೆ ಸೊ ಥಿಯರಿಟಿಕಲ್ ಕ್ವಶನ್ ಬರುತ್ತೆ, ಪ್ರಾಕ್ಟಿಕಲ್ ಕ್ವಶನ್ಸ್ ಬರುತ್ತೆ. ಪ್ರಾಕ್ಟಿಕಲ್ ಕ್ವಶನ್ ಬರ್ಬೋದು, ಥಿಯರಿಟಿಕಲ್ ಕ್ವಶನ್ಸ್ ಬರ್ಬೋದು. ಸೊ ನಮ್ಗೆ ಯಾವುದೇ ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳಿದ್ರೆ 30 ಮಾರ್ಕ್ಸ್ ಇರುತ್ತೆ. ಓಕೆನಾ. 30 ಮಾರ್ಕ್ಸ್. ಥಿಯರಿ ಕ್ವಶನ್ಸ್ 30 ಮಾರ್ಕ್ಸ್, ಐದರ್ 15 ಮಾರ್ಕ್ಸ್, ಎರಡರಲ್ಲಿ ಯಾವ್ದಕ್ ಬೇಕಾದ್ರೂ ಬರ್ಬೋದು. ಸೊ ಇವಾಗ ಫಸ್ಟ್ ನಾವು ಇನ್ಕಮ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ಗೆ ಹೋದ್ರೆ ಸಮ್ ಬೇಸಿಕ್ ಟರ್ಮಿನಾಲಜೀಸ್ ನ ನೋಡೋಣ, ಆಮೇಲೆ ನಮ್ಗೆ ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ ಟರ್ಮಿನಾಲಜಿಲಿ ಫಸ್ಟ್ ನಾವು ಅಸೆಸ್ಸಿ ಅಂತ ನೋಡ್ತೀವಿ. ಅಸೆಸ್ಸಿ. ಸೊ ಹೂ ಇಸ್ ಎನ್ ಅಸೆಸ್ಸಿ ಅಂತ ಕೇಳ್ತಾರೆ. ಅಸೆಸ್ಸಿ ಇಸ್ ದ ಪರ್ಸನ್ ಹೂ ಲಯಬಲ್ ಟು ಪೇ ಟ್ಯಾಕ್ಸ್. ಸೊ ಯಾರು ಟ್ಯಾಕ್ಸ್ ನ ಕಟ್ತಾರೆ ಆ ವ್ಯಕ್ತಿನ ನಾವೇನಂತ ಕರಿತೀವಿ, ಅಸೆಸ್ಸಿ ಅಂತ ಕರಿತೀವಿ. ಆರ್ ಬರೀ ಟ್ಯಾಕ್ಸ್ ಕಟ್ಟೋರು ಮಾತ್ರ ಅಸೆಸ್ಸಿ ಆಗ್ತಾರ, ದ ಪರ್ಸನ್ ಹೂ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಸೊ ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಫೈಲ್ ಮಾಡ್ತಾನೆ ಅವನು ಸಹ ಏನಾಗ್ತಾನೆ, ಅಸೆಸ್ಸಿ ಆಗ್ತಾನೆ. ದ ಪರ್ಸನ್ ಹೂ ಫೇಲ್ ಟು ಪೇ ದ ಟ್ಯಾಕ್ಸ್, ಟ್ಯಾಕ್ಸ್ ಕಟ್ಟದೇನೆ ಫೇಲ್ ಆದ್ರೂ ಸಹ ಅವನು ನಾವೇನಂತ ಕರಿತೀವಿ, ಅಸೆಸ್ಸಿ ಅಂತ ಕರಿತೀವಿ ಆಯ್ತಾ. ಸೊ ಅಸೆಸ್ಸಿ ಅಂತಂದ್ರೆ ಅವನು ಟ್ಯಾಕ್ಸ್ ಕಟ್ಟೋನಾಗಿರ್ಬೋದು, ಕಟ್ಟದೇ ಇರೋನಾಗಿರ್ಬೋದು. ಮತ್ತೆ ಇನ್ಕಮ್ ಟ್ಯಾಕ್ಸ್ ಫೈಲ್ ನ ರಿಟರ್ನ್ ಯಾರು ಮಾಡಿರ್ತಾರೆ ಅವ್ರನ್ನು ಸಹ ನಾವೇನಂತ ಕರಿತೀವಿ, ಅಸೆಸ್ಸಿ ಅಂತ ಕರಿತೀವಿ. ಸರಿನಾ. ದೆನ್ ಅಸೆಸ್ಸಿ ಆದ್ಮೇಲೆ ನಮ್ಗೆ
ಅಸೆಸ್ಮೆಂಟ್ ಇಯರ್ ಅಂತ ಬರುತ್ತೆ. ಅಸೆಸ್ಮೆಂಟ್ ಇಯರ್, ಅಸೆಸ್ಮೆಂಟ್ ಇಯರ್, ಅಸೆಸ್ಮೆಂಟ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್. ಸೊ ನಮ್ ಕ್ವಶನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ಸ್ ಅಂತಾನೆ ಕೊಟ್ಟಿರ್ತಾರೆ. ಸೊ ಫಸ್ಟ್ ನಾವ್ ಯಾವ್ದನ್ನ ನೋಡೋಣ, ಅಸೆಸ್ಮೆಂಟ್ ಇಯರ್. ಸೊ ಅಸೆಸ್ಮೆಂಟ್ ಇಯರ್ ಇಸ್ ಎ ಪೀರಿಯಡ್ ಆಫ್ 12 months. ಸೊ ಇದು ಎಷ್ಟು ಮಂತ್ ಡ್ಯೂರೇಷನ್ ಇರುತ್ತೆ, 12 months ಪೀರಿಯಡ್ ಇರುತ್ತೆ. ಇಟ್ ಕಮೆನ್ಸ್ಡ್ ಆನ್ ಫಸ್ಟ್ ಏಪ್ರಿಲ್ ಆಫ್ ಎವ್ರಿ ಇಯರ್. ಸೊ ಪ್ರತಿ ವರ್ಷ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ಗೆ, ಏಪ್ರಿಲ್ 1st ಅಲ್ಲಿ ಸ್ಟಾರ್ಟ್ ಆಗುತ್ತೆ 24, ಮತ್ತೆ ಇದು ಎಂಡ್ ಆಗೋದು 31st March 2025. ಆಯ್ತಾ. ಸೊ 2024 ಏಪ್ರಿಲ್ 1st ಸ್ಟಾರ್ಟ್ ಆದ್ರೆ ಇದು ಯಾವಾಗ ಎಂಡ್ ಆಗುತ್ತೆ, 2025 ಎಂಡ್ ಆಗುತ್ತೆ. ಎಷ್ಟು ತಿಂಗಳು ಡ್ಯೂರೇಷನ್ ಇದು, 12 months ಡ್ಯೂರೇಷನ್. ಓಕೆನಾ. ಸೊ ಪ್ರೀವಿಯಸ್ ಇಯರ್ ಅಂದ್ರೆ, ಪ್ರೀವಿಯಸ್ ಇಯರ್, ಸೊ ಪ್ರೀವಿಯಸ್ ಇಯರ್ ಕಮೆನ್ಸ್ಡ್ ಇಮಿಡಿಯೇಟ್ಲಿ ಟು ದ ಅಸೆಸ್ಮೆಂಟ್, ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಟು ದ ಅಸೆಸ್ಮೆಂಟ್ ಇಯರ್. ಆಯ್ತಾ. ಅಂದ್ರೆ ಅಸೆಸ್ಮೆಂಟ್ ಇಯರ್ ಹಿಂದಿನ ವರ್ಷನ ನಾವೇನಂತ ಕರಿತೀವಿ, ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ದ ಇನ್ಕಮ್ ಇಸ್ ಕ್ಯಾಲ್ಕುಲೇಟೆಡ್ ಇಯರ್, ಯಾವ ವರ್ಷದ ಇನ್ಕಮ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಇಯರ್ ಏನಂತ ಕರೀತಾರೆ, ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಸೊ ಇವಾಗ ನಮ್ ಪ್ರೀವಿಯಸ್ ಇಯರ್ ಯಾವ್ದಾಗುತ್ತೆ, 1/4/2023 ಟು 31st March 2024. ಸೊ ಇದೇನಾಗಿರುತ್ತೆ ನಮ್ಗೆ, ಪ್ರೀವಿಯಸ್ ಇಯರ್ ಆಗಿರುತ್ತೆ. ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್. ಸೊ ಯಾವ ವರ್ಷದ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ ಅದು ಪ್ರೀವಿಯಸ್ ಇಯರ್. ಯಾವ ವರ್ಷ ಟ್ಯಾಕ್ಸ್ ಕಟ್ತೀವಿ ಅದು ಅಸೆಸ್ಮೆಂಟ್ ಇಯರ್ ಆಗುತ್ತೆ. ಅಂದ್ರೆ ಯಾವ ವರ್ಷ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ವ್ಯಾಲ್ಯೂಯೇಷನ್ ಇಯರ್ ನ ನಾವೇನಂತ ಕರೀತಾರೆ, ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಕ್ಲಿಯರ್. ದೆನ್ ಅದಾದ್ಮೇಲೆ ನಮ್ಗಿಲ್ಲಿ ಸೊ ಪರ್ಸನ್ಸ್ ಅಂತ ಬರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್, ಪರ್ಸನ್. ಯಾರನ್ನ ನಾವು ಪರ್ಸನ್ ಅಂತ ಟ್ರೀಟ್ ಮಾಡ್ತೀವಿ, ಯಾರ್ಯಾರು ಪರ್ಸನ್ಸ್ ಬರ್ತಾರೆ ಟ್ಯಾಕ್ಸ್ ಅಲ್ಲಿ. ಸೊ ಎಷ್ಟು ಜನ ಪರ್ಸನ್ಸ್ ಬರ್ತಾರೆ ನಮ್ಗಿಲ್ಲಿ, ಆಕ್ಚುಲಿ ಇಂಡಿವಿಜುವಲ್, ದೆನ್ HUF, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್, ನೆಕ್ಸ್ಟ್ ಜಾಯಿಂಟ್ ಸ್ಟಾಕ್ ಕಂಪನಿ, ಜಾಯಿಂಟ್ ಸ್ಟಾಕ್ ಕಂಪನಿ, ದೆನ್ LLP, ಇದರಲ್ಲಿ LLP ನ ಸೇರಿಸ್ತಾರೆ, ಲಿಮಿಟೆಡ್ ಲಯಬಿಲಿಟಿ ಫರ್ಮ್. ದೆನ್ ಅದಾದ್ಮೇಲೆ ಅಸೋಸಿಯೇಷನ್ಸ್ ಆರ್ associations and body of individual, then other judicially persons, other judiciary persons. ಸೊ ಇಷ್ಟು ಜನನ ನಾವೇನಂತ ಕರಿತೀವಿ, ಪರ್ಸನ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಪರ್ಸನ್ ಅಂದ್ರೆ ಇಂಡಿವಿಜುವಲ್ ಆಗಿರ್ಬೋದು, HUF ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪ್ನಿ ಆಗಿರ್ಬೋದು. ಆಸ್ ಪರ್ ಅವರ್ ಸಿಲೆಬಸ್ ಸೊ ಡಿಸ್ಕ್ರೈಬ್ ಮಾಡಿರೋದು ಯಾವ್ದ್ರ ಮೇಲೆ, ಸೊ ಕಾರ್ಪೊರೇಟ್ ಮೇಲೆ, ಕಂಪನಿ ಮೇಲೆ. ನಾವು ಯಾವ ಪರ್ಸನ್ ನ ಸ್ಟಡಿ ಮಾಡ್ತೀವಿ, ಇಲ್ಲಿ ಕಂಪನಿ ಪರ್ಸನ್ ನ ನೋಡ್ತೀವಿ. ಯಾರ ಮೇಲೆ ಸ್ಟಡಿ ಮಾಡ್ಬೇಕು, ಪರ್ಸನ್ ಅಂತಂದ್ರೆ ಎಲ್ಲಾರ್ದು ನಾವು ಓದಂಗಿಲ್ಲ, ಯಾರನ್ನ ಮಾತ್ರ ನೋಡ್ತೀವಿ, ಕಂಪನಿ ಮಾತ್ರ. ಓಕೆನಾ. ಇಂಡಿವಿಜುವಲ್ ಬಗ್ಗೆ ಕೊಟ್ಟಿಲ್ಲ, ಪ್ರಿಲಿಮಿನರಿಲಿ ಇಂಡಿವಿಜುವಲ್ ಬಗ್ಗೆ ಇರೋದು. ಓಕೆನಾ. ಸೊ ಮೇನ್ಸ್ ಅಲ್ಲಿ ನಮ್ಗೆ ಇರೋದು ಯಾವ್ದು ಬಗ್ಗೆ, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂತಾನೆ ಹೆಡ್ಡಿಂಗ್ ಇದೆ. ಕರೆಕ್ಟ್ ಅಲ್ವಾ. ಸೊ ಕಾರ್ಪೊರೇಟ್ ಅಂತಂದ್ರೆ ಯಾವ್ದು ಬರುತ್ತೆ ನಮ್ಗೆ, ಕಂಪನಿ ಬರುತ್ತೆ. ಓಕೆನಾ. ಸೊ ಕಂಪನಿ ಬರುತ್ತೆ ಇಲ್ಲಿ. ಕಂಪನಿಗೆ ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಇವಾಗ ಒಂದು ಕಂಪನಿ ಆಯ್ತು. ಸೊ ಪರ್ಸನ್ ಕ್ಲಿಯರ್ ಆಯ್ತು ಪರ್ಸನ್ಸ್ ಬಗ್ಗೆ. ಸೊ ಎಷ್ಟು ಜನ ನಾವು ಪರ್ಸನ್ಸ್ ಅಂತ ಕರಿತೀವಿ ಅಂದ್ರೆ ಎಲ್ಲಾರ್ದು ನಾನು ಹೇಳ್ತಾ ಇಲ್ಲ, ಬರ್ತೀನಿ ಮಾಡಂಗಿಲ್ಲ, ಬರ್ತೀನಿ ಅದು ಹೆಡ್ಸ್ ಆಫ್ ಇನ್ಕಮಿಗೆ ಬರ್ತೀನಿ ನೆಕ್ಸ್ಟ್. ಸೊ ಫಸ್ಟ್ ಪರ್ಸನ್ ಅಂದ್ರೆ ಯಾವ ಪರ್ಸನ್ ನಾವು ಟ್ರೀಟ್ ಮಾಡ್ತಾ ಇರೋದು, ಕಂಪನಿನ ಟ್ರೀಟ್ ಮಾಡ್ತೀವಿ. ಒಂದು ಮೀನಿಂಗ್ ಕ್ಲಿಯರ್, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ಪರ್ಸನ್. ನೆಕ್ಸ್ಟ್ ಅದಾದ್ಮೇಲೆ ಹೆಡ್ಸ್ ಆಫ್ ಇನ್ಕಮ್ ಅಂತ ಕರೀತಾರೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ, ಹೆಡ್ಸ್ ಆಫ್ ಇನ್ಕಮ್, ಹೆಡ್ಸ್ ಆಫ್ ಇನ್ಕಮ್. ಸೊ ಯಾವ್ಯಾವ ಹೆಡ್ ಬರುತ್ತೆ ಅಂದ್ರೆ, ನಾವು ಇನ್ಕಮ್ ನ ಏನ್ ಮಾಡ್ತೀವಿ ಅಂದ್ರೆ ಡಿಫ್ರೆಂಟ್ ಹೆಡ್ ಆಗಿ ಕ್ಯಾಟಗರಿ ಮಾಡ್ಕೊಂಡ್ವಿ. ನಾವೇನೇನು ಇನ್ಕಮ್ ನ ಅರ್ನ್ ಮಾಡ್ತೀವಿ ಅದನ್ನ ಕ್ಯಾಟಗರಿ ಮಾಡ್ಕೊಂತೀವಿ. ಸೊ ಅದು 5 ಹೆಡ್ಸ್ ಬರುತ್ತೆ. ಇನ್ಕಮ್ ಅಲ್ಲಿ ಎಷ್ಟು ಹೆಡ್ ಬರುತ್ತೆ, 5 ಹೆಡ್ಸ್. ಫಸ್ಟ್ ಹೆಡ್ ಬಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಸ್ಯಾಲರಿ. ಸೆಕೆಂಡ್ ಹೆಡ್ ಇನ್ಕಮ್ ಫ್ರಮ್ house property, come from house property. Third income PGBP, profit or gain of business or profession. Fourth head capital gain,
ಲಾಸ್ಟ್ ಹೆಡ್ ಅದರ್ ಸೋರ್ಸ್, ಕಮ್ ಫ್ರಮ್ ಅದರ್ ಸೋರ್ಸ್. ಓಕೆನಾ. ಸೊ ಇದಿಷ್ಟು ಹೆಡ್ ನಮಗೆ ಬರುವಂಥದ್ದು 5 ಹೆಡ್ಸ್. ಓಕೆನಾ. ಇವಾಗ ಇಂಡಿವಿಜುವಲ್ ಮತ್ತೆ HUFಗೆ 5 ಹೆಡ್ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ. ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗೋದು? ಇಂಡಿವಿಜುವಲ್ ಮತ್ತೆ HUF. ಅದಾದ್ಮೇಲೆ ಬರ್ತದೆ, ಇವಾಗ ನಾವು ಕಂಪನಿ ಆಗಿರೋದ್ರಿಂದ ವಿ ಆರ್ ಡೆಲ್ಟ್ ವಿತ್ ಓನ್ಲಿ 4 ಹೆಡ್ಸ್. ಬರೀ ನಾವು ಎಷ್ಟು ಹೆಡ್ನ ಮಾತ್ರ ಸ್ಟಡಿ ಮಾಡಬೇಕು? 4 ಹೆಡ್. ಯಾಕಂದ್ರೆ ಕಂಪ್ನಿ ಯಾರ ಹತ್ರನೂ ಕೆಲ್ಸಕ್ಕೆ ಹೋಗಲ್ಲ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದ್ರೆ ಎಂಪ್ಲಾಯರ್ ಎಂಪ್ಲಾಯಿ ರಿಲೇಶನ್ಶಿಪ್. ಓಕೆನಾ. ಸೊ ಎಂಪ್ಲಾಯರ್ ಅವನೇನ್ ಸರ್ವಿಸ್ ರೆಂಟ್ ಮಾಡಿರ್ತಾನೆ ಅದಕ್ಕೆ, ಸೊ ಎಂಪ್ಲಾಯಿ ಸರ್ವಿಸ್ ರೆಂಟ್ ಮಾಡೋದಕ್ಕೆ ಎಂಪ್ಲಾಯರ್ ಏನ್ ಮಾಡೋದು? ಕನ್ಸಿಡ್ರೇಷನ್ ಕೊಡ್ತಾರೆ. ಆ ಕನ್ಸಿಡ್ರೇಷನ್ ನ ಸೊ ನಾವು ಏನಂತ ಕರಿತೀವಿ? ಸ್ಯಾಲರಿ ಅಂತ ಕರಿತೀವಿ. ಸೊ ಕಂಪನಿ ಇಸ್ ದಿ ಎಂಪ್ಲಾಯರ್. ಸೊ ಎಂಪ್ಲಾಯರ್ ಮತ್ತೆ ಎಲ್ಲಿಗೆ ಹೋಗಲ್ಲ, ಕೆಲ್ಸಕ್ಕೆ ಹೋಗಲ್ಲ. ಒಂದು ಮಾತ್ರ ಹೆಡ್ ಅವನ್ಗೆ ಬರಲ್ಲ. ಸೊ ಫಸ್ಟ್ ರಿಮೈನಿಂಗ್ ಇನ್ ಎಷ್ಟು ಬರುತ್ತೆ? 4 ಹೆಡ್ಸ್ ಬರುತ್ತೆ. ಅಗೇನ್ ನಮ್ಗೆ ಸಿಲೆಬಸ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, PGBP, ಕ್ಯಾಪಿಟಲ್ ಗೇನ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಯಾವ್ದ್ರ ಬಗ್ಗೆ ಹೆಡ್ ನ ಓದ್ಬೇಕಂತ ಹೇಳಿರೋದು? ಹೌಸ್ ಪ್ರಾಪರ್ಟಿ, PGBP, ಕ್ಯಾಪಿಟಲ್ ಗೇನ್ ಅಂಡ್ ಅದರ್ ಸೋರ್ಸ್. ಸೊ 4 ಹೆಡ್ ನ ಏನ್ ಮಾಡ್ತೀವಿ? ಡೆಲ್ಟ್ ಮಾಡ್ತೀವಿ, ಓದ್ತೀವಿ. ನೆಕ್ಸ್ಟ್ ಇದರಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಷನ್ಸ್ ಎಲ್ಲ ಮೇಲೆ ಬರೋಣ. ಜಸ್ಟ್ ಇದು 4 ಹೆಡ್ಸ್. ಓಕೆನಾ. ಸೊ ಬೇಸಿಕ್ ಟರ್ಮಿನಾಲಜೀಸ್ ಅಲ್ಲಿ ನಾವು ಅಸೆಸ್ಸಿ, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ಪರ್ಸನ್ಸ್ ಅಂಡ್ ಹೆಡ್ಸ್ ಆಫ್ ಇನ್ಕಮ್ ಬರ್ತೀವಿ. ಸೊ ಇಂಡಿವಿಜುವಲ್ ಆಗಿದ್ರೆ ನಮ್ಗೆ ಆ ಇನ್ಕಮ್ ಅಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಮತ್ತೆ ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ ಬರ್ತಾ ಇತ್ತು. ಓಕೆನಾ. ಸೊ ಎಕ್ಸಮ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10. ಸೊ ಇಲ್ಲಿ ನಮ್ಗೆ ಎಕ್ಸಮ್ಟೆಡ್ ಇನ್ಕಮ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಆಯ್ತಾ. ಸೊ ಫಸ್ಟ್ ಇದ್ರಲ್ಲಿ ಏನ್ ಮಾಡಿದ್ದಾರೆ? ಟ್ಯಾಕ್ಸ್ ಅಂದ್ರೆ ಏನು, ಅದಾದ್ಮೇಲೆ ಟ್ಯಾಕ್ಸ್ ನ ಫಂಕ್ಷನ್ ಏನಂತ ಕೇಳಿದಾರೆ. ಅಂದ್ರೆ ಏನಕ್ಕೋಸ್ಕರ ಕೆಲಸ, ಟ್ಯಾಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ವೆಲ್ಫೇರ್ಗೆ ಮಾಡ್ತಾರಾ, ಮತ್ತೆ ಕ್ಯಾಪಿಟಲ್ಗೆ ಮಾಡ್ತಾರಾ? ಅಂದ್ರೆ ಕ್ಯಾಪಿಟಲ್ ಆಲ್ಮೋಸ್ಟ್ ಆಲ್ ನಾವು ಗೌರ್ಮೆಂಟ್ ಎಲ್ಲೆಲ್ಲಿಗೆ ಸ್ಪೆಂಡ್ ಮಾಡುತ್ತೆ ಅಂತ ಬರೆದ್ರೆ ಆನ್ಸರ್ ಫಂಕ್ಷನ್ಸ್ ಆಫ್ ಟ್ಯಾಕ್ಸ್ ಅಂತ ಬಂದ್ರೆ. ಓಕೆನಾ. ಕ್ಲಾಸಿಫಿಕೇಶನ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿದೆ. ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಬೇಸ್ಡ್ ಆನ್ ದಿ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್. ಅದ್ರ ಆಧಾರದ ಮೇಲೆ ಏನ್ ಮಾಡ್ತೀವಿ? ಡಿವೈಡ್ ಮಾಡ್ಕೊಂಡಿದೀವಿ, ಡೈರೆಕ್ಟ್, ಇಂಡೈರೆಕ್ಟ್. ದೆನ್ ಅದರಲ್ಲಿ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಕಾರ್ಪೊರೇಟ್ ಬಗ್ಗೆ ಸ್ಟಡಿ ಮಾಡ್ತಾ ಇರೋದು. ಯಾರ್ದ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ? ಕಾರ್ಪೊರೇಟ್. ಸೊ ಕಾರ್ಪೊರೇಟ್ ಅಲ್ಲಿ ನಮ್ಗೆ ಕೆಲವೊಂದು ಬೇಸಿಕ್ ವರ್ಡ್ಗಳು ಬೇಕಿದು. ಅಸೆಸ್ಸಿ ಅಂದ್ರೆ ಯಾರಂತ ಬೇಕಾಗಿರುತ್ತೆ, ಅಸೆಸ್ಮೆಂಟ್ ಇಯರ್ ಯಾವುದು, ಪ್ರೀವಿಯಸ್ ಇಯರ್ ಯಾವುದು, ಇದರ ಬೇಸಿಕ್ಸ್ ಬೇಕಾಗಿರೋದ್ರಿಂದ. ಆಯ್ತಾ. ಸೊ ಇಷ್ಟನ್ನ ಮಾತ್ರ ನಾವೇನ್ ಮಾಡ್ತೀನಿ, ಜಸ್ಟ್ ಅಷ್ಟೇ ಎಷ್ಟೆಷ್ಟು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅಗೇನ್ ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಕಲಿತಾ ಹೋದ್ರೆ ಟ್ಯಾಕ್ಸ್ ಅಲ್ಲಿ ತುಂಬಾ ಇದೆ, ಎಂಡ್ಲೆಸ್. ಅದಕ್ಕೆ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿರೋದು ಮತ್ತೆ ಎಕ್ಸಾಮಿನೇಷನ್ ಎಕ್ಸ್ಪೆಕ್ಟೆನ್ಸಿ, ಅದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಮಾತ್ರ ಡೀಲ್ ಮಾಡ್ತೀನಿ. ಓಕೆನಾ. ಸೊ ಇದಿಷ್ಟು ಹೆಡ್ಸ್ ಆಫ್ ಇನ್ಕಮ್. ಇಸ್ ಇಟ್ ಕ್ಲಿಯರ್? ಓಕೆನಾ. ನೆಕ್ಸ್ಟ್ ಈಗ ಕಂಪನಿ ಬಂದಾಗ, ಸೊ ಫಸ್ಟ್ ನಾವು ಎಲ್ಲಿಂದ ಕಂಪನಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ, ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು? ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಏನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದ್ರೆ, ಅಥವಾ ಸ್ಟೇಟಸ್ ಅಂತಂದ್ರೆ, ಸೊ ವೆದರ್ ಇಂಡಿಯನ್ ಕಂಪನಿ ಆರ್ ಫಾರಿನ್ ಕಂಪನಿ. ಇಂಡಿಯನ್ ಕಂಪ್ನಿನ, ಫಾರಿನ್ ಕಂಪ್ನಿನ. ಏನಕ್ಕೆ ಈ ತರ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಇಂಡಿಯನ್ ಕಂಪ್ನಿ, ಫಾರಿನ್ ಕಂಪ್ನಿ ಅಂತ? ಕಲೆಕ್ಷನ್ ಆಫ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಇಂಡಿಯನ್ ಕಂಪ್ನಿ ಅಂತ ಮಾಡ್ತೀವಿ, ಮತ್ತೆ ಫಾರಿನ್ ಕಂಪನಿ ಅಂತ ಮಾಡ್ತೀವಿ. ಓಕೆನಾ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್. ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ 2 ತರ ಬರುತ್ತೆ. ಒಂದು ಇಂಡಿಯನ್ ಕಂಪನಿ, ಇನ್ನೊಂದು ಯಾವ ಕಂಪನಿ? ಫಾರಿನ್ ಕಂಪನಿ. ಇಂಡಿಯನ್ ಕಂಪನಿ ಅಂಡ್ ಫಾರಿನ್ ಕಂಪನಿ. ಓಕೆನಾ. ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಅಂತ ವರ್ಡ್ ಬರುತ್ತೆ. ರೆಸಿಡೆಂಟ್ ಅಂತ ಅಂದ್ರೆ, ಸೊ ನಮ್ಗೆ ಇಂಡಿಯನ್ ಕಂಪನಿ ಏನಾಗಿರುತ್ತೆ? ರೆಸಿಡೆಂಟ್ ಆಗಿರುತ್ತೆ. ಇಂಡಿಯನ್ ಕಂಪನಿ ಆಲ್ವೇಸ್ ರೆಸಿಡೆಂಟ್. ವಾಟ್ ಈಸ್ ಮೆಂಟ್ ಬೈ ಇಂಡಿಯನ್ ಕಂಪನಿ? ಇಂಡಿಯನ್ ಕಂಪನಿ ಅಂದ್ರೆ ಇಂಡಿಯಾದಲ್ಲೇ ಹೆಡ್ ಆಫೀಸ್ ಇದೆ. ಸೊ ಇಂಡಿಯಾದಲ್ಲೇ ಹೆಡ್ ಆಫೀಸ್ ಅನ್ನೋದ್ರಿಂದ ಕಂಪನಿ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಕಂಪನೀಸ್ ಆಕ್ಟ್ 2013. ಓಕೆನಾ. ಅಂದ್ರೆ ಇಂಡಿಯಾದಲ್ಲೇ ಕಂಪನಿ ಆಕ್ಟ್ ಪ್ರಕಾರ ಸ್ಟಾರ್ಟ್ ಆಗಿದ್ರೆ ಅದನ್ನೇನಂತ ಕರಿತೀವಿ? ಇಂಡಿಯನ್ ಕಂಪನಿ. ಸೊ ಇಂಡಿಯನ್ ಕಂಪನಿ ಮತ್ತೆ ಫಾರಿನ್ ಕಂಪನಿ ಅಂತ ಯಾವ್ದ್ರ ಮೇಲೆ ಡಿವಿಷನ್ ಮಾಡ್ತೀವಿ ಅಂದ್ರೆ, ಸ್ಟಾರ್ಟ್ ಆಗಿದ್ರು. ಸೊ ಯಾವ್ದು ಆಕ್ಟ್ ಪ್ರಕಾರ ಸ್ಟಾರ್ಟ್ ಆಗಿ? ಕಂಪನೀಸ್ ಆಕ್ಟ್ ಪ್ರಕಾರ ಇಂಡಿಯನ್ ಲ್ಯಾಂಡ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಇಂಡಿಯನ್ ಕಂಪನಿ ಆಗುತ್ತೆ. ದ ಕಂಪನಿ ವಿಚ್ ಈಸ್ ರಿಜಿಸ್ಟರ್ಡ್ ಅಂಡ್ ಎಸ್ಟಾಬ್ಲಿಷ್ ಅಂಡರ್
ಫಾರಿನ್ ಲಾ ಅಥವಾ ಫಾರಿನ್ ಕಂಟ್ರಿಲಿ ಅಥವಾ ಔಟ್ಸೈಡ್ ಇಂಡಿಯಾ. ಔಟ್ಸೈಡ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ರೆ ಅದನ್ನೇನಂತ ಕರೀತಾರೆ? ಫಾರಿನ್ ಕಂಪನಿ ಅಂತ ಕರಿತೀವಿ. ಏನ್ ಕಂಪನಿ? ಫಾರಿನ್ ಕಂಪನಿ. ಓಕೆನಾ? ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ನಮಗೆ ಕಂಪನಿ ಬಗ್ಗೆ ನೋಡ್ತಾ ಇದ್ದಾಗ ಇಂಡಿಯನ್ ಕಂಪನಿ ಮತ್ತೆ ಫಾರಿನ್ ಕಂಪನಿ ಅಂತ ನೋಡ್ತೀವಿ. ದೆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ಆದ ತಕ್ಷಣ ನಮಗೆ ಇನ್ಸಿಡೆಂಟ್ ಅಂತ ಬರುತ್ತೆ. ಸೊ ಇಂಡಿಯನ್ ಕಂಪನಿ ಆಲ್ವೇಸ್ ಏನಾಗಿರುತ್ತೆ? ನಮಗೆ ರೆಸಿಡೆಂಟ್ ಆಗಿರುತ್ತೆ. ಸೊ ಫಾರಿನ್ ಕಂಪನಿ ಏನಾಗಿರುತ್ತೆ? ನಾನ್ ರೆಸಿಡೆಂಟ್ ಆಗಿರುತ್ತೆ. ಓಕೆನಾ? ಸೊ ಇಂಡಿಯನ್ ಕಂಪನಿ ಮತ್ತೆ ಫಾರಿನ್ ಕಂಪನಿ ಇಲ್ಲಿ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಫಾರಿನ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿ ಎಲ್ಲಿ ಮಾಡ್ತಾ ಇರ್ತಾರೆ? ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ಹಂಗಾಗಿ ನಮ್ಗೆ ಇಲ್ಲಿ ಸ್ಟೇಟಸ್ ಅಲ್ಲಿ ರೆಸಿಡೆಂಟ್ ಅಂತ ಕೊಡ್ತೀವಿ ಮತ್ತೆ ನಾನ್ ರೆಸಿಡೆಂಟ್ ಅಂತ ಕೊಡ್ತಾರೆ. ಸೊ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್. ಸೊ ಇಂಡಿಯನ್ ಕಂಪನಿ ರೆಸಿಡೆಂಟು, ಇಂಡಿಯನ್ ಕಂಪನಿ ಏನಾಗಿರುತ್ತೆ? ರೆಸಿಡೆಂಟ್ ಆಗಿರುತ್ತೆ. ಇಲ್ಲಿ ಫಾರಿನ್ ಕಂಪ್ನಿಲಿ ಎಸ್ಟಾಬ್ಲಿಷ್ ಇನ್ ಔಟ್ಸೈಡ್ ಇಂಡಿಯಾ. ಸೊ ಯಾವ್ದೋ ಒಂದು ಕಂಪ್ನಿ ಎಲ್ಲಿ ಎಸ್ಟಾಬ್ಲಿಷ್ ಆಗಿರೋದು? ಔಟ್ಸೈಡ್ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಬಟ್ ವರ್ಕ್ ನ ಎಲ್ಲಿ ನಡೆಸ್ತಾ ಇರುತ್ತೆ? ಇಂಡಿಯಾದಲ್ಲಿ ನಡೆಸ್ತಾ. ಸೊ ಇನ್ನೊಂದು ಔಟ್ಸೈಡ್ ಎಸ್ಟಾಬ್ಲಿಷ್ ಆಗಿ ಔಟ್ಸೈಡ್ ಏನಾಗ್ತಾ ಇರುತ್ತೆ? ರನ್ ಮಾಡ್ತಾ ಇರುತ್ತೆ. ಅದು ಇಂಡಿಯಾಗೆ ಅದಕ್ಕೂ ಸಂಬಂಧ ಇರಲ್ಲ. ಸೊ ಇನ್ಕಮ್ ನ ಬಂದಾಗ ಇಂಡಿಯನ್ ಇನ್ಕಮ್, ಫಾರಿನ್ ಇನ್ಕಮ್ ಅಂತ ಡಿವೈಡ್ ಮಾಡ್ತೀವಿ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ರೆಸಿಡೆಂಟ್ ಅಂತ ಒಂದು ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ? ನಾನ್ ರೆಸಿಡೆಂಟ್. ಇಂಡಿವಿಜುವಲ್ ಗಾದ್ರೆ ರೂಲ್ಸ್ ಬರುತ್ತೆ. ಓಕೆನಾ? ಸೊ ಬೇಸಿಕ್ ಕಂಡೀಷನ್ ಮತ್ತೆ ಅಡಿಷನ್ ಕಂಡೀಷನ್. ಇಲ್ಲಿ ಬೇಸಿಕ್ ಕಂಡೀಷನ್, ಅಡಿಷನ್ ಕಂಡೀಷನ್ ಅಲ್ಲ. ಇಂಡಿಯನ್ ಕಂಪನಿ, ಫಾರಿನ್ ಕಂಪನಿ, ಇಂಡಿಯನ್ ಇನ್ಕಮ್, ಫಾರಿನ್ ಇನ್ಕಮ್. ಓಕೆನಾ? ಸೊ ಈಗ ಇಲ್ಲಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಎರಡು ಬಂತು. ನಮ್ಗೆ ಇದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ ಕೇಳಲ್ಲ, ಜಸ್ಟ್ ನಮಗೆ ಗೊತ್ತಿರ್ಬೇಕಷ್ಟೇ. ನಾನ್ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಆಯ್ತಾ? ಸಪೋಸ್ ಇಂಡಿಯನ್ ಕಂಪನಿ ಆಗಿದ್ರೆ, ಇಂಡಿಯನ್ ಕಂಪನಿ ಅಂದ್ರೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಕೊಡ್ತಾರೆ. ಏನಂತ ಕೊಡ್ತೀವ್ರೆ? ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಇಫ್ ಇಟ್ ಈಸ್ ಇಂಡಿಯನ್ ಇನ್ಕಮ್, ಇಂಡಿಯನ್ ಇನ್ಕಮ್ ಆಗಿದ್ರೆ, ಯಾವ ಇನ್ಕಮ್ ಆಗಿದ್ರೆ? ಇಂಡಿಯನ್ ಇನ್ಕಮ್. ಸೊ ಇಂಡಿಯನ್ ಇನ್ಕಮ್ ಆಗಿದ್ರೆ, ಸೊ ವೆದರ್ ಈಸ್ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್, ಬೋತ್ ಹ್ಯಾವ್ ಟು ಪೇ ಟ್ಯಾಕ್ಸ್. ಸೊ ರೆಸಿಡೆನ್ಸ್ ಆದ್ರೂ ಆಗಿರ್ಲಿ, ನಾನ್ ರೆಸಿಡೆಂಟ್ ಆದ್ರೂ ಆಗ್ಲಿ, ಇಂಡಿಯನ್ ಇನ್ಕಮ್ ಆಗಿದ್ರೆ ಅದಕ್ಕೆ ಏನಾಗುತ್ತೆ? ಟ್ಯಾಕ್ಸ್ ಆಗುತ್ತೆ. ಓಕೆನಾ? ಇನ್ ಕೇಸ್ ಫಾರಿನ್ ಇನ್ಕಮ್ ಅಲ್ಲಿ ಎರಡು ತರ ಬರುತ್ತೆ. ಫಾರಿನ್ ಇನ್ಕಮ್, ಫಾರಿನ್ ಇನ್ಕಮ್ ಅಲ್ಲಿ ಆಯ್ತಾ? ಸೊ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ, ಎಲ್ಲಿ ರಿಸೀವ್ಡ್ ಆಗಿದ್ರೆ? ಇಂಡಿಯಾದಲ್ಲಿ ರಿಸೀವ್ಡ್ ಆಗಿದ್ರೆ, ಸೊ ಯಾರು ಕಟ್ಟಬೇಕು? ಇಬ್ರು ಟ್ಯಾಕ್ಸ್ ಕಟ್. ರೆಸಿಡೆಂಟು ಟ್ಯಾಕ್ಸ್ ಕಟ್ಟಬೇಕು, ನಾನ್ ರೆಸಿಡೆಂಟು ಟ್ಯಾಕ್ಸ್ ಕಟ್. ಆಯ್ತಾ? ಸೊ ಅದೇ ಇನ್ಕಮ್ ಔಟ್ಸೈಡ್ ಇಂಡಿಯಾ ಆಗಿದ್ರೆ, ಔಟ್ಸೈಡ್ ಇಂಡಿಯಾ, ಸೊ ಫಾರಿನ್ ಇನ್ಕಮ್ ಎಲ್ಲಾಗಿದ್ರೆ ಔಟ್ಸೈಡ್ ಇಂಡಿಯಾದಾಗಿದ್ರೆ ಓನ್ಲಿ ರೆಸಿಡೆಂಟ್ ಹ್ಯಾವ್ ಟು ಪೇ ಟ್ಯಾಕ್ಸ್. ನಾನ್ ರೆಸಿಡೆಂಟ್ ಏನ್ ಮಾಡಂಗಿಲ್ಲ? ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ. ಓಕೆನಾ? ಸೊ ಇಲ್ಲಿ ಇದನ್ನ ಇನ್ಸಿಡೆನ್ಸ್ ಅಂತ ಕರೀತಾರೆ. ಅಂದ್ರೆ ಯಾರ್ಯಾರು ಕಟ್ಟಬೇಕು? ಅವಾಗಲೇ ಹೇಳ್ತೀವಿ ಇನ್ಸಿಡೆಂಟ್ ಅಂಡ್ ಇಂಪ್ಯಾಕ್ಟ್ ಅಂತ ವರ್ಡ್ ಬಂತಲ್ವಾ? ಸೊ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಇದು ಜಸ್ಟ್ ನಮ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಷ್ಟೇನೆ. ಆಯ್ತಾ? ನಮ್ಗೆ ಪ್ಯೂರ್ಲಿ ಕೊಟ್ರೆ ಇಂಡಿಯನ್ ಕಂಪ್ನಿ ಬಗ್ಗೆನೇ ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಈ ಕ್ವಶನ್ಸ್ ಬಂದ್ರೆ ನಮ್ಗೆ ಟ್ಯಾಕ್ಸ್ ಲಯಬಿಲಿಟಿ ಬಂದ್ರೆ 30 ಮಾರ್ಕ್ಸ್ ಕ್ವಶನ್, ಕಂಪಲ್ಸರಿ ಕ್ವಶನ್. ಓಕೆನಾ? ಯಾಕೆಂದ್ರೆ ಪ್ರಾಕ್ಟಿಕಲ್ ಲಾಸ್ಟ್ ಇಯರ್ ಕೇಳಿಲ್ಲ. ಓಕೆನಾ? ಲಾಸ್ಟ್ ಇಯರ್ ನೀವು ನೋಡಿದ್ರೆ ಜಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಕೇಳಿದ್ದಾರೆ. ಅದನ್ನ ಓವರ್ ವ್ಯೂ ಆಗಿ ನಾವು ತಗೊಬಹುದು. ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ಲಾಸ್ಟ್ ಇಯರ್ ಯಾವ್ದ್ರ ಬಗ್ಗೆ ಇತ್ತು? ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಇತ್ತು. ಅಂದ್ರೆ ಅಗ್ರಿಕಲ್ಚರ್ ಡೈರೆಕ್ಟ್ ಟ್ಯಾಕ್ಸ್ ಕ್ವಶನ್ ಅಲ್ಲ ಅದು. ಆಕ್ಚುಲಿ ನಾವು ಟ್ಯಾಕ್ಸಿಗೆ ಏನ್ ಮಾಡ್ಬೇಕು? ಲಿಂಕ್ ಮಾಡಿ ಬರೀಬೇಕು. ಆಮೇಲೆ ಹೇಳ್ತೀನಿ ಕ್ವಶನ್ ಪೇಪರ್ನ ಯಾವ ತರ ಆನ್ಸರ್ ಮಾಡೋದು ಹೆಂಗೆ, ಮತ್ತೆ ಹೆಂಗ್ ಅಪ್ರೋಚ್ ಮಾಡಬೇಕು, ಒಂದು ಟಾಪಿಕ್ ನ ನಾವ್ ಹೆಂಗ್ ಲಿಂಕೇಜ್ ಕೊಡಬೇಕು ಅಂತ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಜಸ್ಟ್ ಒಂದು ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಷ್ಟೇ. ಇಷ್ಟ ಅರ್ಥ ಆಯ್ತಾ? ಒಂದು ಯಾವುದು? ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ಸೊ ನಮ್ಗೆ ಕಂಪನಿನ ಡಿವೈಡ್ ಮಾಡ್ಕೊಂತೀವಿ, ಇಂಡಿಯನ್ ಕಂಪನಿ ಮತ್ತೆ ಫಾರಿನ್ ಕಂಪನಿ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೆ? ರೆಸಿಡೆಂಟ್, ನಾನ್ ರೆಸಿಡೆಂಟ್ ಎರಡೇ. ಇಂಡಿವಿಜುವಲ್ ಗಾದ್ರೆ ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಅಂತ ಬರುತ್ತೆ. ಸೊ ಬೇಸ್ಡ್ ಆನ್ ಯಾವ್ದ್ರ ಮೇಲೆ? ಬೇಸಿಕ್ ಕಂಡೀಷನ್, ಅಡಿಷನ್ ಕಂಡೀಷನ್. ನೆಕ್ಸ್ಟ್ ಅದಾದ್ಮೇಲೆ ಇನ್ಸಿಡೆನ್ಸ್ ಅಂತ ಬಂದಾಗ ಇನ್ಕಮ್ ಮೇಲೆ ನಾವೇನ್ ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಇಂಡಿಯನ್ ಇನ್ಕಮ್ ಆಗಿದ್ರೆ ಸೊ ಬೋತ್ ಹ್ಯಾವ್ ಟು ಪೇ ಟ್ಯಾಕ್ಸ್.
ಇಬ್ರು ಪೇ ಮಾಡ್ಬೇಕು. ಯಾರ್ಯಾರು ಇಂಡಿಯನ್ ಕಂಪ್ನಿ ರೆಸಿಡೆಂಟು ಪೇ ಮಾಡ್ತಾನೆ, ನಾನ್ ರೆಸಿಡೆಂಟು ಪೇ ಮಾಡ್ತಾನೆ. ಫಾರಿನ್ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ಡ್ ಆಗಿದ್ರೆ ಅಗೇನ್ ಬೋತ್. ಫಾರಿನ್ ಇನ್ಕಮ್ ಔಟ್ಸೈಡ್ ಇಂಡಿಯಾದಲ್ಲಿ ಆಗಿದ್ರೆ ಓನ್ಲಿ ರೆಸಿಡೆಂಟ್ ಓನ್ಲಿ ಶುಡ್ ಪೇ ಟ್ಯಾಕ್ಸ್. ಕ್ಲಿಯರ್? ಡಬಲ್ ಟ್ಯಾಕ್ಸೇಷನ್ ಆಮೇಲೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಟ್ಯಾಕ್ಸ್ ಪ್ಲಾನಿಂಗ್ ಅಲ್ಲಿ ಬರುತ್ತೆ. ಓಕೆನಾ? ಅದಿನ್ನ ಸ್ವಲ್ಪ ಅಡ್ವಾನ್ಸ್. ಅದು OIC ಅಗ್ರಿಮೆಂಟು ಮತ್ತೆ WFT ಅಗ್ರಿಮೆಂಟ್ ಮಾಡ್ಕೊಂಡು ಯಾವ ಕಂಟ್ರಿ ಇದಾಗಿರುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಡಬಲ್ ಟ್ಯಾಕ್ಸ್ ಅಡ್ವಾನ್ಸ್ ಇನ್ನು ಮುಂದಕ್ಕೆ ಬರುತ್ತೆ ಅದು. ಓಕೆನಾ? ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಬೇಸಿಕ್ಸ್ ಆಫ್ ಕಂಪನಿ ಇಂಡಿವಿಜುವಲ್ಸ್. ಆಯ್ತಾ? ಸೊ ಕಂಪನಿ, ಇಂಡಿಯನ್ ಕಂಪನಿ ವಿಚ್ ಈಸ್ ಎಸ್ಟಾಬ್ಲಿಷ್ ಅಂಡರ್ ದಿ ಕಂಪನೀಸ್ ಆಕ್ಟ್ 2013. ಸೊ ಅದನ್ನ ಇಂಡಿಯನ್ ಕಂಪನಿ ಅಂತ ಕರಿತೀವಿ. ಸೊ ಕಂಪನಿ ವಿಚ್ ಈಸ್ ಎಸ್ಟಾಬ್ಲಿಷ್ ಔಟ್ಸೈಡ್ ಇಂಡಿಯಾ, ಔಟ್ಸೈಡ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ರೆ ಫಾರಿನ್ ಕಂಪನಿ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಕ್ಲಿಯರ್? ಮತ್ತೆ ನಮಗೆ ಸ್ಲ್ಯಾಬ್ ರೇಟ್ ಅಂತ ಬಂದಾಗ ಯೂಶುವಲಿ ಕಾರ್ಪೊರೇಟ್ ಟ್ಯಾಕ್ಸ್ಗೆ ನಾವು ಇನ್ಕಮ್ ಟ್ಯಾಕ್ಸ್ಗೆ ಏನಂತ ವರ್ಡ್ ಯೂಸ್ ಮಾಡಿದ್ವಿ? ಇನ್ಕಮ್ ಟ್ಯಾಕ್ಸ್ಗೆ ಅವಾಗಲೇ ಪ್ರೋಗ್ರೆಸಿವ್ ಟ್ಯಾಕ್ಸಾ ರಿಗ್ರೆಸಿವ್ ಟ್ಯಾಕ್ಸಾ? ಪ್ರೋಗ್ರೆಸಿವ್ ಟ್ಯಾಕ್ಸ್. ವೆಲ್ ಕಮ್ಸ್ ಟು ಕಂಪನೀಸ್. ಕಂಪನೀಸಿಗೆ ಬಂದ್ರೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಇದೆಯಾ? ಪ್ರೋಗ್ರೆಸಿವ್ ಹೌದಾ? ಫಿಕ್ಸ್ಡಾ? ಸೊ ಕಾರ್ಪೊರೇಟ್ಸ್ಗೆ 25% ಇರೋದು ಫಿಕ್ಸ್ಡ್. ಅಲ್ಲಿ ಇಲ್ಲ ಆಕ್ಚುಲಿ ಅವ್ರಿಗೆ ಸರ್ಚಾರ್ಜ್ ಮತ್ತೆ ಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೆಸ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತಾರೆ ಬಿಟ್ರೆ ಎಲ್ಲಾ ಕಂಪ್ನೀಸ್ ನಮ್ಗೆ ಇನ್ಕಮ್ ಟ್ಯಾಕ್ಸ್ ನ ಪಾರ್ಷಲಿ ಪ್ರೋಗ್ರೆಸಿವ್ ಪಾರ್ಷಲಿ ರಿಗ್ರೆಸಿವ್ ಅಂತ ಕರಿತೀವಿ. ಇಂಡಿವಿಜುವಲಿ ನಾವು ಕಲೆಕ್ಟ್ ಮಾಡ್ತಾ ಇರೋದು ಯಾವ ತರ ಅಂದ್ರೆ ಪ್ರೋಗ್ರೆಸಿವ್ ಟ್ಯಾಕ್ಸ್. ಕಂಪನೀಸ್ಗೆ ಪ್ರೋಗ್ರೆಸಿವ್ ಅಲ್ಲ, ರಿಗ್ರೆಸಿವ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತೀವಿ. ಅದು ಸ್ಲ್ಯಾಬ್ ಪ್ರಕಾರ. ಕಂಪನಿಗೆ ಸ್ಲ್ಯಾಬ್ 25% ಇರುತ್ತೆ. ಅವನ್ ಎಷ್ಟು ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ವೈಸ್ ಹೋಗ್ತಾ ಇರುತ್ತೆ. 5, 10 ಅಂತ ಅಂದ್ರೆ ಡಿಪೆಂಡ್ ಅಪಾನ್ಸ್ ಇನ್ಕಮ್. ಇಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿರ್ತಾನೆ, ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ, ಅದ್ರ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಅರ್ಥ ಆಗ್ತಿದೆ ಅಂದ್ರೆ? ಸೊ ಇಂಡಿವಿಜುವಲ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಸಪೋಸ್ ಮಿಸ್ಟರ್ ಎ 5 lakh ಅರ್ನ್ ಮಾಡಿರ್ತಾನೆ, ಅವ್ನು ಟ್ಯಾಕ್ಸ್ ಕಟ್ಟಂಗೆ ಇಲ್ಲ. ಆಯ್ತಾ? ಸೊ ಇವಾಗ ಇಂಡಿವಿಜುವಲ್ ಬಂದ್ರೆ ಎ ಪರ್ಸನ್ ಮತ್ತೆ ಬಿ ಪರ್ಸನ್ ಇಬ್ರು ಅಸೆಸಿ ಇದ್ದಾರೆ. ಓಕೆನಾ? ಇವನು 5 lakhs ಏನ್ ಮಾಡಿದಾನೆ, ಇನ್ಕಮ್ ಅರ್ನ್ ಮಾಡಿದಾನೆ. ಇವನು 7,50,000 ಇನ್ಕಮ್ ನ ಅರ್ನ್ ಮಾಡಿದಾನೆ. ಒಬ್ಬ 5 lakh, ಇನ್ನೊಬ್ಬ 7,50,000. ಸೊ ಈ ಪರ್ಸನ್ ಟ್ಯಾಕ್ಸ್ ಅಂಡರ್ ಅಲ್ಲೇ ಬರಲ್ಲ. ಯಾಕೆ ಅಂದ್ರೆ ಒಂದ್ ಎಷ್ಟಿದೆ, ಟ್ಯಾಕ್ಸ್ ಸ್ಲ್ಯಾಬ್ ಗಿಂತ ಕಡಿಮೆ ಇದೆ, ಒಂದು ಟ್ಯಾಕ್ಸ್ ಕಟ್. ಈ ಪರ್ಸನ್ಗೆ ಟ್ಯಾಕ್ಸ್ ಅಮೌಂಟ್ ಅಂತ 50,000 ಮೇಲೆ ಕಟ್ಟಬೇಕು. ಎಷ್ಟು ಮೇಲೆ ಕಟ್ತೀವಿ? 50,000 ಮೇಲೆ ಕಟ್ತೀವಿ. ಅಗೇನ್ ಅವ್ನಿಗೆ ರಿಬೇಟ್ ಎಲ್ಲ ಕ್ಲೈಮ್ ಮಾಡಿದ್ರೆ ಅವ್ನಿಗೂ ಟ್ಯಾಕ್ಸ್ ಅಲ್ಲ. ಬಟ್ ನಾವು ಅಸಂಪ್ಷನ್. ಸೊ 5% ಅಂದ್ರೆ 50,000ಗೆ 5% ಅಂದ್ರೆ ಅಪ್ ಟು 7 lakh ಏನಾಗಿರುತ್ತೆ? ಅಪ್ ಟು 7 lakh ನಿಲ್ಲು. ಆಯ್ತಾ? 7 lakhs to 7,50,000 ಅಂದ್ರೆ ಡಿಫರೆನ್ಸ್ ಅಮೌಂಟು 50,000. 50,000ಗೆ 5% ಅಂದ್ರೆ 2,500 ಆಗುತ್ತೆ. ಓಕೆನಾ? 2,500 ಯಾರು ಕಟ್ಟಬೇಕು? ಮಿಸ್ಟರ್ ಬಿ ಟ್ಯಾಕ್ಸ್ ನ ಪೇ ಮಾಡ್ತಾರೆ. ಸೇಮ್ ಅದೇ ತರ ಕಂಪ್ನಿ ತಗೊಂಡ್ರೆ ಇವಾಗ ಎಕ್ಸ್ ಕಂಪನಿ, ವೈ ಕಂಪನಿ. ಸೊ ಎಕ್ಸ್ ಕಂಪನಿ 10 lakh ಅರ್ನ್ ಮಾಡಿದೆ, ಟ್ಯಾಕ್ಸ್ ಲಯಬಲ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ವೈ ಕಂಪನಿ 15 lakhs ನ ಅರ್ನ್ ಮಾಡಿದೆ. ಇದ್ಯಾವುದು? ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಆಮೇಲೆ ಸಪ್ರೇಟ್ ಒಂದೊಂದೇ ಸ್ಟೆಪ್ ವೈಸ್ ಮಾಡ್ತೀನಿ. ಬಟ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಇವನು ಅಷ್ಟೇನೆ 25% ಟ್ಯಾಕ್ಸ್ ಫಿಕ್ಸ್ ಕಟ್ಟಬೇಕು, ಇವನು 25% ಟ್ಯಾಕ್ಸ್ ಫಿಕ್ಸ್ ಕಟ್ಟಬೇಕು. ಯಾರು? ಕಂಪನಿ ಪಾಯಿಂಟ್ ಆಫ್ ವ್ಯೂ ಬಂದ್ರೆ. ಸೊ ಕಂಪನೀಸ್ಗೆ ಈ ತರ ಇರುತ್ತೆ, ಅಲ್ಲಿ ಸ್ಲ್ಯಾಬ್ ರೇಟ್ ಇರಲ್ಲ. ಆಗ್ತಾ ಇದೆಯಾ? ಕಂಪನೀಸ್ಗೆ ಸ್ಲ್ಯಾಬ್ ರೇಟ್ ಬರಲ್ಲ. ಸ್ಲ್ಯಾಬ್ ರೇಟ್ ಬರೋದು ಯಾರಿಗೆ? ಇಂಡಿವಿಜುವಲ್ಸ್ಗೆ. ಅದಕ್ಕೆ ಸೊ ಈ ಡೈರೆಕ್ಟ್ ಟ್ಯಾಕ್ಸ್ ಏನಂತ ಕರಿತೀವಿ? ಡೈರೆಕ್ಟ್ ಟ್ಯಾಕ್ಸ್ ಇಂಡಿಯಾದಲ್ಲಿ ಪಾರ್ಷಲಿ ಪ್ರೋಗ್ರೆಸಿವ್, ಪಾರ್ಷಲಿ ರಿಗ್ರೆಸಿವ್. ಕ್ಲಿಯರ್? ಫಸ್ಟ್ 30% ಇತ್ತು, ಅದನ್ನ ಇವಾಗ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ? 25% ರೆಡ್ಯೂಸ್ ಮಾಡಿದ್ದಾರೆ. ಓಕೆನಾ? ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದು. ಇಂಡಿವಿಜುವಲ್ಗಾದ್ರದ್ದು ಪ್ರೋಗ್ರೆಸಿವ್ ಇನ್ ನೇಚರ್, ಸೊ ಕಾರ್ಪೊರೇಟ್ಸ್ಗಾದ್ರೆ ರಿಗ್ರೆಸಿವ್ ಇನ್ ನೇಚರ್. ಕ್ಲಿಯರ್? ಓಕೆನಾ? ಫ್ಯಾಮಿಲಿ ಅಕೌಂಟ್, ಜಾಯಿಂಟ್ ಅಕೌಂಟ್. ಜಾಯಿಂಟ್ ಅಕೌಂಟ್ಗೆ
ಜಾಯಿಂಟ್ ಅಕೌಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಯಾವ ಇಂಡಿವಿಜುವಲ್ ಅಲ್ಲಿ ಯೂಶುವಲಿ ನಾವು ಮಾಡ್ಸೋದು HUF ಗೆ ಅದನ್ನ ಮಾಡ್ಕೊಂಡಿದ್ವಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಸ್ಲ್ಯಾಬ್ ಪ್ರಕಾರ ಅಲ್ಲಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತೀವಿ ಜಾಯಿಂಟ್ ಅಕೌಂಟ್. ಮತ್ತೆ ಅಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಏನಾದ್ರು ಬಂದ್ರೆ ಎಕ್ಸಂಪ್ಷನ್ಸ್ ಇರುತ್ತೆ. ಆ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ಗೆ ಇಂಡಿವಿಜುವಲ್ಗಾದ್ರೆ 3500 ಎಕ್ಸಂಪ್ಷನ್ ಲಿಮಿಟ್, ಜಾಯಿಂಟ್ ಅಕೌಂಟ್ಗಾದ್ರೆ 7000. ಓಕೆನಾ, ಜಾಯಿಂಟ್ ಅಕೌಂಟ್ ಆ ಥರದ್ದು. ಅಲ್ಲಿ ನಮ್ಗೆ ಅಕೌಂಟು ಮ್ಯಾಟರ್ ಆಗಲ್ಲ, ಯಾವ ಪರ್ಸನ್ಸ್ ಅಂತ. ಅವಾಗಲೇ ನಾವು ಪರ್ಸನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ವಾ, ಆ ಪರ್ಸನ್ ಮೇಲೆ ಏನಾಗಿರುತ್ತೆ ಡಿಸೈಡ್ ಆಗಿರುತ್ತೆ, ಅವನು ಇಂಡಿವಿಜುವಲಿಗೆ ಸೇರ್ಕೊಂತಾನ ಅಥವಾ HUF ಅಥವಾ ಕಂಪನಿನ ಫರ್ಮಾ ಅಂತ. ಕ್ಲಿಯರ್? ಈ ಪಾರ್ಟ್ನರ್ಶಿಪ್ ಫಾರ್ಮ್ ಎಲ್ಲ ಯಾರ್ದಿರುತ್ತೆ, ಜಾಯಿಂಟ್ ಅಕೌಂಟ್ ಇರುತ್ತೆ, ಎಲ್ಲ ಪಾರ್ಟ್ನರ್ಸ್ ಸಿಗ್ನೇಚರ್ ಹಾಕ್ಬೇಕು. ಆಯ್ತಾ? ಅಲ್ಲೂ ಅಷ್ಟೇ ಅವರು ಯಾವ ಹೆಡ್ಡಿಗೆ ಅಂಡರ್ಗೆ ಬರ್ತಾರೆ ಅಂದ್ರೆ ಯಾವ ಪರ್ಸನಿಗೆ ಬಿಲಾಂಗ್ ಆಗ್ತಾರೆ ಅದ್ರ ಮೇಲೆ ಏನಾಗಿರುತ್ತೆ ರೂಲ್ಸ್ ಇರುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಹೋಗೋದ ಮುಂದಕ್ಕೆ. ಕ್ಯಾಲ್ಕುಲೇಟರ್ ತಂದಿದ್ದೀರಾ? ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡ್ತೀನಿ. ಕ್ಯಾಲ್ಕುಲೇಟರ್ ಫೋನ್ ಇದೆ ಅಲ್ವ ಎಲ್ಲರ ಹತ್ರ? ಥಿಯರಿಟಿಕಲ್ ಕಾನ್ಸೆಪ್ಟ್ ನಮ್ಗೆ ಇಷ್ಟೇ ಆಲ್ಮೋಸ್ಟ್ ಅಲ್ಲಿ ಬರುವಂಥದ್ದು. ಮತ್ತೆ ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಅಂತ ಏನ್ ಬರುತ್ತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಏನ್ ಸ್ಟೇಟಸ್ ಇದೆ ಅದೊಂದು ಥಿಯರಿ ಕಾನ್ಸೆಪ್ಟ್ ಬರುತ್ತೆ, ಅದೊಂದು ಡಿಸ್ಕಸ್ ಮಾಡಿ ಆಮೇಲೆ ಪ್ರಾಬ್ಲಮ್ಯಾಟಿಕ್ ವೈಸ್ಗೆ ಹೋಗ್ತೀನಿ, ಪ್ರಾಕ್ಟಿಕಲ್ ವೈಸ್ಗೆ. ಆಯ್ತಾ? ಸೊ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಯಾವ ಯಾವ್ದು ಕೊಟ್ಟಿದ್ದಾರೆ ಆಕ್ಟ್ ಅಲ್ಲಿ? 279. ಸೊ ಟ್ಯಾಕ್ಸ್ ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೆಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಎಲ್ಲೆಲ್ಲಿ ಮೆನ್ಷನ್ ಮಾಡಿದ್ದಾರೆ? 279 GST ಕೌನ್ಸಿಲ್ 279A, 240, 240, 112 ಬಜೆಟ್. ಅದು ಬಿಟ್ರೆ ಇವಾಗ ನಮ್ಗೆ ಫಸ್ಟ್ ಟ್ರೇಡ್ ಅಂಡ್ ಬಿಸ್ನೆಸ್ ಸಂಬಂಧಪಟ್ಟಂಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಎಲ್ಲಾದ್ರೂ ಹೇಳ್ತಾರಾ? ಟ್ರೇಡ್ ಬಿಸ್ನೆಸ್ ಸಂಬಂಧಪಟ್ಟಂಗೆ 19 ಇನ ಎಫ್ ಯಾವುದು? 19. ಓಕೆ, ಫಿಕ್ಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ರೈಟ್ಸ್ ಇದೆ, ಯಾವುದು? 300. ಆಯ್ತಾ? ಸೊ ಫ್ರೀಡಮ್ ಆಫ್ ಟ್ರೇಡ್ ಅಂತ ಆರ್ಟಿಕಲ್ 19 ಅಲ್ಲಿ ಬರ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಾವು ಟ್ರೇಡ್ ಬಿಸ್ನೆಸ್ ಸಪರೇಟು. ಇವಾಗ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಬೇಕಲ್ವಾ? ಸೊ ಆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಯಾರ್ಯಾರು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಸರಿನಾ? ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಕಲೆಕ್ಟ್ ಮಾಡ್ತಾರೆ? ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವ್ದು ಮಾಡಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ಗೆ ಯಾವ್ದು ಮಾಡಿದ್ದಾರೆ? ಕ್ವಶನ್ ಕಟ್ ಆಫ್ ಮಾರ್ಕ್ಸ್ ಎಲ್ಲರಿಗೂ ಚಿಂತೆ ಆಗ್ಬಿಟ್ಟೈತಲ್ಲ. ಆರ್ಟಿಕಲ್ 268, ಆರ್ಟಿಕಲ್ 269A ಅಂದ್ರೆ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಅಬೌಟ್ ಟ್ಯಾಕ್ಸ್. ಓಕೆನಾ? ಅಂದ್ರೆ ಟ್ಯಾಕ್ಸ್ ರಿಲೇಟೆಡ್ ಆಗಿ ಮೆನ್ಷನ್ ಮಾಡ್ತಾ ಇರೋದು. ಆಯ್ತು. ಫಸ್ಟ್ ಏನ್ ಹೇಳುತ್ತೆ ಅಂದ್ರೆ 268 ಟ್ಯಾಕ್ಸ್ ಲೆವಿಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್, ಟ್ಯಾಕ್ಸ್ ಲೆವಿಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಕಲೆಕ್ಟೆಡ್ ಬೈ ಸ್ಟೇಟ್. ಆಯ್ತಾ? ಟ್ಯಾಕ್ಸ್ ಲೆವಿಡ್ ಬೈ ಯಾರು? ಲೆವಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಕಲೆಕ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್, ಕಲೆಕ್ಟೆಡ್ ಅಂಡ್ ಅಪ್ರೋಪ್ರಿಯೇಟೆಡ್ ಬೈ ಸ್ಟೇಟ್ ಅಂತ ಕರೀತಾರೆ. ಕಲೆಕ್ಟೆಡ್ ಅಂಡ್ ಅಪ್ರೋಪ್ರಿಯೇಟೆಡ್ ಅದೇ ತರ ವರ್ಡ್ ನಮ್ಗೆ ಆಕ್ಟ್ ಅಲ್ಲಿ ಇದೆ. ಕಲೆಕ್ಟೆಡ್ ಅಂಡ್ ಅಪ್ರೋಪ್ರಿಯೇಟೆಡ್ ಬೈ ಸ್ಟೇಟ್. ಓಕೆನಾ? ನೆಕ್ಸ್ಟ್ 269 ಟ್ಯಾಕ್ಸ್ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ಯಾರು? ಸೆಂಟ್ರಲ್ ಗೌರ್ಮೆಂಟ್. ಸೊ ಇದನ್ನೇನ್ ಮಾಡ್ತೀವಿ? ಅಲೋಕೇಶನ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿ ಇಲ್ಲಿ ಅಪ್ರೋಪ್ರಿಯೇಟ್ ಮಾಡ್ತಾರೆ, ಅಲ್ಲ ಏನ್ ಮಾಡ್ತಾರೆ? ಅಲೋಕೇಶನ್ ಮಾಡ್ತಾರೆ. ನೆಕ್ಸ್ಟ್ 269A. ಸೊ
ಸೊ ಇದು ಹೊಸ ಆಕ್ಟ್ ಬಂದಿದ್ದು ಯಾವಾಗ ಇನ್ಸರ್ಟ್ ಮಾಡಿದ್ದನ್ನ 101st ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಏನ್ ಮಾಡ್ತೀವಿ, ಇದನ್ನ ಆಡ್ ಮಾಡಿದೀವಿ. ಸೊ ಇದು IGST ಬಗ್ಗೆ ಹೇಳುತ್ತೆ. ಸೊ ಪವರ್ ಆಫ್ ಕಲೆಕ್ಟ್ ಇಂಟಿಗ್ರೇಟೆಡ್ GST. ಹೌದು 279 269 ಸರ್ಚ್ ಮಾಡಿ ಒಂದು. ಎ ಕರೆಕ್ಟಾ? ಟ್ಯಾಕ್ಸ್ ಕಲೆಕ್ಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್, ಆಯ್ತಾ, ಅಲೋಕೇಟೆಡ್ ಟು ಸ್ಟೇಟ್. ಓಕೆ, ಕರೆಕ್ಟಾ? GST ಕೌನ್ಸಿಲ್ ಬಂದು 279ಗೆ. ಒಂದ್ ಸೆಕೆಂಡ್ ನನ್ಗೇನೆ ಇದು ಮಾಡೋದು. ಕರೆಕ್ಟ್ ಆಗಿದೆ. ಸೊ ಇದಿಷ್ಟು ಮೂರು ಬಂದು ಸೊ ರಿಗಾರ್ಡಿಂಗ್ ನಮ್ಗೆ ಟ್ಯಾಕ್ಸ್ ಬಗ್ಗೆ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡೋದು, ಅಂದ್ರೆ ಪವರ್ನ ಕೊಟ್ಟಿದ್ದಾರೆ, ಆಯ್ತಾ. ಈ ಕ್ವಶನ್ 15 ಮಾರ್ಕ್ಸ್ ಅಲ್ಲಿ ಅಥವಾ ಸೊ ಕ್ವಶನ್ಸ್ ನ ಕೇಳ್ಬೋದು, ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಟ್ಯಾಕ್ಸ್, ಆಯ್ತಾ. ಸೊ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರಿಗಾರ್ಡಿಂಗ್ ಅಥವಾ ಲೀಗಲ್ ಬೈಂಡಿಂಗ್ ಫಾರ್ ಟ್ಯಾಕ್ಸ್ ಅಂತ ಬಂದ್ರೆ ಸೊ ನಾವು ಟ್ಯಾಕ್ಸ್ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಟ್ಯಾಕ್ಸ್ ಅಂದ್ರೆ ಏನು, ಸೊ ಟ್ಯಾಕ್ಸ್ ಹಿಸ್ಟ್ರಿ, ಮತ್ತೆ ಯಾವಾಗ ಆಕ್ಟ್ ಪಾಸ್ ಆಯ್ತು, ಮತ್ತೆ ಯಾವಾಗಿಂದ ಎನಾಕ್ಟ್ ಮಾಡಿದೀವಿ. ದೆನ್ ಅದಾದ್ಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಸಪೋರ್ಟ್ ಏನಿದೆ, ಓಕೆನಾ. ಕಾನ್ಸ್ಟಿಟ್ಯೂಷನಲ್ ಸಪೋರ್ಟ್ ನ ಸೇರಿಸ್ಬೇಕಾದ್ರೆ ಆರ್ಟಿಕಲ್ಸ್ ನ ಮೆನ್ಷನ್ ಮಾಡಿ ಬರಿಬೇಕು, ಓಕೆನಾ. ನಮ್ಗೆ ಎಲ್ಲಾ ಕ್ವಶನ್ಸ್ ಅಷ್ಟೇ, ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ 500 ವರ್ಡ್ಸ್ ಅಂತ ಇರುತ್ತೆ. ಬ್ರಾಕೆಟ್ ಅಲ್ಲಿ ಕೊಟ್ಟರೆ ಎಷ್ಟು ವರ್ಡ್ಸ್ ಅಲ್ಲಿ ಆನ್ಸರ್ ಬರೀಬೇಕು, 500 ವರ್ಡ್ಸ್. ಕ್ವಶನ್ ಪೇಪರ್ ಇದ್ರೆ ನೋಡಿರ್ಬೋದು, ಯಾವುದೇ ಥಿಯರಿ ಕ್ವಶನ್ ಹಂಗೆ ಬರೋದು 500 ವರ್ಡ್ಸ್ ಅಂತ. 250 ವರ್ಡ್ಸ್ 500 ವರ್ಡ್ಸ್. 250 ವರ್ಡ್ಸ್ ಯಾವುದಕ್ಕೆ, 15 ಮಾರ್ಕ್ಸ್ ಕ್ವಶನ್ಸ್ಗೆ, ಆಯ್ತಾ. 500 ವರ್ಡ್ಸ್ 30 ಮಾರ್ಕ್ಸ್ ಕ್ವಶನ್ಸ್ ಮೆನ್ಷನ್ ಮಾಡಿರ್ತಾರೆ. ಈ 500 ವರ್ಡ್ಸ್ ಪ್ರಿಸ್ಕ್ರೈಬ್ಡ್ ಸ್ಪೇಸ್ ಅಲ್ಲೇ ನಾವು ಬರಿಬೇಕಾಗಿರೋದ್ರಿಂದ ಬರಿಬೇಕಾದ್ರೆ ಕ್ವಾಲಿಟಿ ಮೇನ್ ಆಗಿರುತ್ತೆ, ಪ್ರೆಸೆಂಟೇಶನ್ ಮೇನ್. ನೆನ್ನೆ ಎಲ್ಲ ಬರಿಬೇಕು, ಯಾವ ತರ ಬರೆಯೋದು, ಏನ್ ಬರೆಯೋದು ಅಂತ ಕ್ವಶನ್ಸ್ ಕೇಳ್ತಾ ಇದ್ರಿ, ಸರಿನಾ. ಈಗ ಬರೆಯೋದು ಏನು, ಇವಾಗ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ಬೇಕಂತ ನೆನ್ನೆ ಸರ್ ಹೇಳಿದ್ರು. ಸೊ ಆ ಬರ್ದು ಪ್ರಾಕ್ಟೀಸ್ ಮಾಡಿರೋದ ಓದಿರೋದನ್ನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ. ಇವಾಗ ನಾನು ಇಷ್ಟು ಮಾಡಿದೆ, ಆಯ್ತಾ. ಇವಾಗ ಒಂದೇ ಕ್ವಶನ್ ಅರೈಸ್ ಮಾಡ್ಬೋದು. ಸೊ ಬ್ರೀಫ್ಲಿ ಅಥವಾ ವೆದರ್, ಸೊ ಜಸ್ಟಿಫೈ ಯುವರ್ ಆನ್ಸರ್ ವೆದರ್ ಆಲ್ ದ indirect tax subsumed with GST it is benefited for Indian economy. ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಬಿಡ್ತಾರೆ, ಆಯ್ತಾ. ನಾನಲ್ಲಿ ಪ್ರಾಬ್ಲಮ್ಸ್ ಹೋಗಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ನ ಡೀಟೇಲ್ ಆಗಿ ಮಾಡ್ಬೇಕಾದ್ರೆ GST ಯಾಕೆ ಬಂತು ಅದ್ರ ಬ್ಯಾಕ್ ಗ್ರೌಂಡ್ ಆಮೇಲೆ ಬರ್ತೀನಿ, ಆಯ್ತಾ. ಜಸ್ಟ್ ಹಂಗೆ ಒಂದು ಸಿಂಪಲ್ ಕ್ವಶನ್. ಇವಾಗ ಎಲ್ಲ ಪರೋಕ್ಷ ತೆರಿಗೆನ ಏನ್ ಮಾಡಿ GST ಮಾಡಿರೋದ್ರಿಂದ ಇಂಡಿಯನ್ ಎಕಾನಮಿಗೆ ಬೆನಿಫಿಟ್ ಆಗುತ್ತಾ, ಜಸ್ಟಿಫೈ ಮಾಡ್ಬೇಕು ನೀವು ಆನ್ಸರ್. ಸೊ ಅವಾಗ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಓಕೆನಾ. ಸೊ ಪ್ರಾಬ್ಲಮ್ಸ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇತ್ತು, ಓಕೆನಾ. ಯಾಕೆಂದ್ರೆ ಪ್ರಾಬ್ಲಮ್ಸ್ ಇಲ್ದಲೆ ನಾವೇನ್ ಮಾಡಲ್ಲ, ಹೊಸದಾಗಿ ಇನ್ನೊಂದು ಕಂಡು ಹಿಡಿಯಲ್ಲ. ಆ ಪ್ರಾಬ್ಲಮ್ಸ್ ಆದ್ಮೇಲೆ ಅದಕ್ಕೆ ನಾವ್ ಏನ್ ಸೊಲ್ಯೂಷನ್ ತಂದಿದೀವಿ, ಸೊ ಸೊಲ್ಯೂಷನ್ ಇಂದ ಬೆನಿಫಿಟ್ ಆಗುತ್ತಾ ಆಗಲ್ವಾ, ಜಸ್ಟಿಫೈ ಮಾಡ್ಬೇಕು. ಅಥವಾ ಜಸ್ಟಿಫೈ ಅಂತ ಬಂದಾಗ ನಮ್ಗೆ ಸೊ ಇದ್ರಲ್ಲೂ ಸಹ GST ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಮೆನ್ಷನ್ ಮಾಡ್ಬೋದು. ಸೊ GST ಈ ತರ ಮೆನ್ಷನ್ ಇದೆ. ಸೊ ಇಮಿಡಿಯೇಟ್ ಏನಾಗಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಸೊ ಇದೇನಾಗುತ್ತೆ, ಗ್ರಾಜುವಲಿ ಆಗುತ್ತೆ. ಸೊ ಯೂಶುವಲಿ ಆನ್ಸರ್ನ ಎಂಡ್ ಮಾಡ್ಬೇಕಾದ್ರೆ ಪಾಸಿಟಿವ್ ಆಗಿ ಎಂಡ್ ಮಾಡ್ಬೇಕು. ನಿಮ್ಗೆ ಗೊತ್ತಿರುತ್ತೆ GST ಇಂದ ಎಲ್ಲ ಸರ್ ಲಾಸ್ ಆಗ್ತಾ ಇದೆ, ನಮ್ಗೇನು ಇದಾಗಲ್ಲ, ರೇಟ್ ಎಲ್ಲ ಜಾಸ್ತಿ ಆಯ್ತು, ತಂದಿದ್ ವೇಸ್ಟು ಎಲ್ಲ ಹೇಳ್ತಾರೆ. ಅಂದ್ರೆ GST ನ ತಂದಿದ್ಯಾರಪ್ಪ, ಗೌರ್ಮೆಂಟ್ ಅಲ್ವಾ. ಸೊ ನಾವು ಗೌರ್ಮೆಂಟ್ ಸರ್ವೆಂಟ್ಸು, ಗೌರ್ಮೆಂಟ್ ಅಪೋಸಿಟ್ ಆಗಿ ಬರೆಯಕ್ಕಾಯ್ತದ? ನಮ್ ಮಿಸ್ಟೇಕ್ ಏನಾದ್ರು ಆದ್ರೂ ಬರೀಬೇಕು, ಹೌದು, ಅದರಿಂದ ತೊಂದರೆ ಆದ್ರೂ ಮುಂದೆ ಒಳ್ಳೇದಾಗುತ್ತೆ. ಇದು ಬುದ್ಧಿವಂತರ ಲಕ್ಷಣ. ಸೊ ಯಾಕೆಂದ್ರೆ ಫ್ಯಾಕ್ಟ್ ಅದೇನೆ ಆಗುತ್ತೆ, ಅಂದ್ರೆ ಗ್ರಾಜುವಲ್ ಡೆವಲಪ್ಮೆಂಟ್ಸ್ ಬೇಕು, ಆಯ್ತಾ. ಯಾಕೆಂದ್ರೆ ನನ್ನ ಆನ್ಸರ್ ಅಲ್ಲಿ ಯೂಶುವಲಿ ನಾನ್ ಮಾಡಿದ ಮಿಸ್ಟೇಕ್ಸ್ ಅದೇನೆ. ಕಾಮರ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಬಂದಿತ್ತು, ನಾನು GSL ಏನು ಕಡಿಮೆ ಇಲ್ಲ, UPSC ಆಸ್ಪಿರೆಂಟ್ ಆಗಿರೋದ್ರಿಂದ ಒಳ್ಳೆ ಸ್ಕೋರ್ ಬರ್ಬೇಕಾಯ್ತು, ಲೀಸ್ಟ್ ಸ್ಕೋರ್ ನನಗೆ ಬಿಕಾಸ್ ಆಫ್ ಕ್ರಿಟಿಸಿಸಮ್. ಎಲ್ಲ ಕ್ವಶನ್ಗೂ ಕ್ರಿಟಿಸೈಸ್ ಮಾಡಬಾರ್ದು.
ಆಕ್ಚುಲಿ ಇವಾಗ ವಿಜಯನಗರ ಎಂಪೈರ್ ಬಗ್ಗೆ ಲಾಸ್ಟ್ GSL ಕ್ವಶನ್ ಬಂದಿತ್ತು, ಕಲ್ಚರ್ ಆಸ್ಪೆಕ್ಟ್. ಸೊ ವಿಜಯನಗರನು ಕ್ರಿಟಿಸೈಸ್ ಮಾಡಬಾರ್ದು. ಯಾಕೆಂದ್ರೆ ನಾವು ಗ್ಲೋರಿಫೈಡ್ ಹಿಸ್ಟ್ರಿ ಅಂತ ಕರಿತೀವಿ ವಿಜಯನಗರ ನಾವು ಯಾವತ್ತೂ ಕ್ರಿಟಿಸೈಸ್ ಮಾಡಬಾರ್ದು ಅಲ್ವಾ. ಸೊ DPSP ಬಗ್ಗೆ ಕ್ವಶನ್ ಕೇಳಿದ್ರು, ಆರ್ಟಿಕಲ್ 35 ಇಂದ 51 ವರ್ಗು ಎಲ್ಲ ಆರ್ಟಿಕಲ್ ನೀಟಾಗಿ ವಿತ್ ಇನ್ಕ್ಲೂಡಿಂಗ್ ಆರ್ಟಿಕಲ್ಸ್ ನ ಕರೆಕ್ಟ್ ಆಗಿ ಎಲ್ಲ ಬರ್ದು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರ್ದಿ, ನೆಗೆಟಿವ್ ಕನ್ಕ್ಲೂಷನ್. ಆಯ್ತು, ನಾನು ಏನೇನು ಬರ್ದಿದ್ದೆ ನನಗೆ ಗೊತ್ತಿರುತ್ತೆ. ಸೊ ಈ ತರ ಮೇನ್ಸಲ್ಲಿ ಆಪರ್ಚುನಿಟಿ ಸಿಕ್ಕಿದಾಗ ಮತ್ತೆ ಎಕ್ಸಾಮ್ ಅಲ್ಲಿ ಎಕ್ಸೈಟ್ಮೆಂಟ್ ಆಗ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ತುಂಬಾ ಓದ್ಲೂಬಾರ್ದು, ಓದಿದ್ರು ತಪ್ಪೆ, ಸ್ವಲ್ಪ ಓದಿರ್ಬೇಕು. ಅವಾಗ ಎಕ್ಸೈಟ್ ಆಗಿ ಆನ್ಸರ್ನ ನಾವೇನ್ ಮಾಡ್ತೀವಿ, ಅಲ್ಲಿ ನಮ್ಮ ಫೀಲಿಂಗ್ನ ಹೊರಗಡೆ ಹಾಕ್ಬಿಡ್ತೀವಿ. ಅಲ್ಲಿ ನಮ್ಮ ಫೀಲಿಂಗ್ ಹೊರಗಡೆ ಹಾಕಿದ್ರೆ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಲ್ಲ ಅಲ್ವಾ. ಸೊ ಆನ್ಸರ್ನ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಂಟ್ರಡಕ್ಷನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸಪೋಸ್ ಇವಾಗ ಟ್ಯಾಕ್ಸ್ ಬಗ್ಗೆನೇ ಕ್ವಶನ್ ಕೇಳಿದ್ರು, ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ನ ಕ್ವಶನ್ ಕೇಳಿದ್ರು ಅಂದ್ರೆ ಮೆಜಾರಿಟಿ ನಾವೇನ್ ಮಾಡಿರ್ತೀವಪ್ಪ ಅಂದ್ರೆ ಇದು ಒಂದು ಶೀಟ್ ಇರುತ್ತೆ ನಮ್ಗೆ. ಇಲ್ಲಿ ಕ್ವಶನ್ ನ ಮೆನ್ಷನ್ ಮಾಡಿರ್ತಾರೆ, ಇದ್ರ ಕೆಳಗಡೆ ನಮ್ಗೆ ಸ್ಪೇಸ್ ಇರೋದು ಆನ್ಸರ್ ಬರೆಯೋದಕ್ಕೆ. ನಾವೆಲ್ಲ ಅಕಾಡೆಮಿಕಲ್ ವೈಸ್ ಏನ್ ಮಾಡಿದೀವಿ, ಒಂದು ಕ್ವಶನ್ ಬಂದ ತಕ್ಷಣ ಫಸ್ಟ್ ಇಂಟ್ರೊಡಕ್ಷನ್ ಅಂತ ನಾವೇ ಬರೆದ್ಬಿಡ್ತೀವಿ ಆನ್ಸರ್ ಬರೀಬೇಕಾದ್ರೆ. ಕರೆಕ್ಟ್ ಏನಂತ ಇಂಟ್ರೊಡಕ್ಷನ್ ಅಂತ ಬರೆದು ಸ್ಟಾರ್ಟ್ ಮಾಡೋ 3 ಲೈನ್. ಆಮೇಲೆ ಅವ್ರ ಕ್ವಶನ್ ಏನ್ ಕೊಟ್ಟಿರ್ತಾರೆ, ಇವಾಗ ಅಡ್ವಾಂಟೇಜ್ ಕೊಟ್ಟಿದ್ರೆ ಸೊ ಅಡ್ವಾಂಟೇಜ್ ಅಂತ ಹೆಡ್ಡಿಂಗ್ ಹಾಕೋದು, ಡಿಸ್ಅಡ್ವಾಂಟೇಜ್ ಅಂತ ಹೆಡ್ಡಿಂಗ್ ಹಾಕೋದು, ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಅಂತ ಹೆಡ್ಡಿಂಗ್. ಈ ತರ ಯೂಶುವಲಿ ಅಕಾಡೆಮಿಕಲ್ ಏನ್ ಮಾಡಿರ್ತಾರ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ಇಲ್ಲಿ ಈ ಪ್ರಾಕ್ಟೀಸ್ ಮಾಡಬಾರ್ದು. ಓಕೆನಾ. ಸೊ ನೀವೇನ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಪ್ಯಾರಾವೈಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸಪೋಸ್ ಇವಾಗ ಡೈರೆಕ್ಟ್ ನಾನು ಟ್ಯಾಕ್ಸ್ ಬಗ್ಗೆನೇ ಬರಿತಾ ಇದ್ದೀನಿ, ಅಲ್ಲಿ ಮತ್ತೆ ನೀವೇನ್ ವ್ಯಾಲ್ಯೂಯೇಟರ್ಗೆ ನಾನು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಅಡ್ವಾಂಟೇಜ್ ಬರಿದ್ದೀನಿ ಅಂತ ತೋರಿಸ್ಬಾರ್ದು. ನಿಮ್ಮ ರೈಟಿಂಗ್ ಅಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಬರಿಬೋದು ಬಟ್ ನಾನು ಹೇಳಿದ್ರೆ ಗುಡ್ ಆನ್ಸರ್ಸ್ ಅರ್ಥ ಬರಿಬೋದು. ಅದ್ರಲ್ಲಿ ಏನು ಅವರು ಹಿಂಗೆ ಬರೀರಿ ಅಂತ ಹೇಳಿಲ್ಲ. ಸೊ ಐ ಆಮ್ ಆಲ್ಸೋ ವ್ಯಾಲ್ಯೂಯೇಟರ್. ಅಂದ್ರೆ ನಾನು ಯೂನಿವರ್ಸಿಟಿಲಿ PU to PG ವರೆಗೂ ವ್ಯಾಲ್ಯೂಯೇಷನ್ ಮಾಡ್ತೀನಿ. ಅಲ್ಲೂ ನಾನು ನೋಡ್ತೀನಿ ಯಾವ ಪೇಪರ್ ಹೆಂಗ್ ವ್ಯಾಲ್ಯೂ ಮಾಡಬೇಕು. ಮತ್ತೆ ಕೆಲವೊಂದ್ಸರಿ ಜಾಸ್ತಿ ಮಾರ್ಕ್ಸ್ ಕೊಟ್ಟಿರ್ತದೆ, ಒಳ್ಳೆ ಅಂದ್ರೆ ಆನ್ಸರ್ನ ಚೆನ್ನಾಗಿದ್ರು, ಕರೆಕ್ಟ್ ಆನ್ಸರ್ ಬರ್ದಿದ್ರು ಕಮ್ಮಿ ಮಾರ್ಕ್ಸ್ ಕೊಟ್ಟಿರ್ತೀವಿ. ಆನ್ಸರ್ ಅಲ್ಲಿ ಇಲ್ಲ ಅಂದ್ರೂ ಕೆಲವೊಂದ್ಸರಿ ಜಾಸ್ತಿ ಮಾರ್ಕ್ಸ್ ಕೊಡ್ತೀವಿ. ಸೊ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೆಸೆಂಟೇಷನ್. ಆ ಪ್ರೆಸೆಂಟೇಷನ್ ಯಾವ ತರ ಇರ್ಬೇಕಂತ ಹೇಳ್ತಾ ಇದ್ದೀನಿ. ಹಿಂಗೇ ಬರೀಬೇಕಂತಿಲ್ಲ, ನೀವು ಪ್ರೆಸೆಂಟೇಷನ್ ನ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ. ಸೊ ಇವಾಗ ಇಂಟ್ರೊಡಕ್ಷನ್ ಅಂತ ಬರೀ ಟ್ಯಾಕ್ಸ್ ನಿಂದ ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಟ್ಯಾಕ್ಸ್ ಇಸ್ ಎ ಲೆವಿ ಆಫ್ ಡ್ಯೂಟಿ ಬೈ ದಿ ಗವರ್ನಮೆಂಟ್ ಆರ್ ಕಂಪಲ್ಸರಿ ಪೇಮೆಂಟ್ ಟುವರ್ಡ್ಸ್ ದಿ ಗವರ್ನಮೆಂಟ್. ಸೊ ಒಂದು 2-3 ಲೈನ್ ಬರೆದ್ರೆ ಸೊ ಅದೇನಾಗಿರುತ್ತೆ, ಒಂದು ಮೀನಿಂಗ್ ಬರೀತೀರಾ ಅಥವಾ ಒಂದು ಡೆಫಿನೇಷನ್ ಒಂದು ಯಾವ್ದೋ ಒಂದು ಮೆನ್ಷನ್ ಮಾಡಿದ ತಕ್ಷಣ ಅದು ಇಂಟ್ರೊಡಕ್ಷನ್ ಆಗೋಗುತ್ತೆ. ಮತ್ತೆ ಸ್ಪೇಸ್ ಬಿಡ್ತೀರಾ. ಸೊ ಏನಂತ ಬರೆಯೋದು, ಅಡ್ವಾಂಟೇಜ್ ಅಥವಾ ಫಂಕ್ಷನ್ಸ್ ಅಂತ ಬರೆದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತೀವಿ. ಸೊ ಅದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಫಂಕ್ಷನ್ ಅಂತ ಬರಬೇಕು. ಓಕೆನಾ. ಸೊ ವರ್ಡಿಂಗ್ಸ್ ಅಲ್ಲಿ ಸ್ಟಾರ್ಟ್ ಅಂದ್ರೆ ಎಲ್ಲದನ್ನ ನಾವೇನ್ ಮಾಡ್ತೀವಿ ಅದನ್ನ ಪ್ಯಾರಾವೈಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಆಯ್ತಾ. ಮತ್ತೆ ಇನ್ನು ಕೆಲವೊಬ್ರಿಗೆ ಏನಂತ ಇರುತ್ತೆ, ಫಸ್ಟ್ ಎಲ್ಲ ಪಾಯಿಂಟ್ಸ್ ಬರ್ದ್ಬಿಡೋಣ ಸರ್, ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ಅದು ಓಕೆ ಮಾಡ್ಬೋದು, ಬಟ್ ಅದೇನಾಗುತ್ತೆ ಅಂದ್ರೆ ಕೆಲವೊಂದ್ಸರಿ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಅರ್ಥ ನಮ್ಗೆ ಅಲ್ಲಿ ನೀವೇನ್ ಬರೀತಾ ಇರಲ್ಲ ಎಕ್ಸಾಕ್ಟ್ ಬುಕ್ಕಿಸ್ಟ್ ಲ್ಯಾಂಗ್ವೇಜ್ ಬೇಡ, ಅದನ್ನ ಅರ್ಥ ಮಾಡಿಸ್ಬೇಕಷ್ಟೆ. ಆಯ್ತಾ. ಸೊ ಇವಾಗ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ವರ್ಡ್ ಕೇಳಿದೀರಾ. ಯೂಶುವಲಿ ನಮಗೆ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಸೊ ಅಲ್ಲಿ ಪ್ರಾಬ್ಲಮ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೆಡ್ಡಿಂಗ್ ಬರ್ದಿರ್ತೀವಿ. ಫಾಲೋಯಿಂಗ್ ಆರ್ ದಿ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ಇಂಡೈರೆಕ್ಟ್ ಟ್ಯಾಕ್ಸ್ ಇನ್ ಇಂಡಿಯಾ. ಸೊ ಒನ್ ಈಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಒಂದು ಲೈನ್ ಬರ್ದು ಅದ್ರ ಮುಂದೆನೆ ಬರಿತೀವಿ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಷ್ಟೇ. ಅದು ನೀವು ಮೇನ್ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ರೆ ಮುಗಿದೋಯ್ತು. ಸೆಂಟೆನ್ಸ್ ವೈಸ್ ಅಲ್ಲಿ ಬರಿತಾ ಬರುತ್ತೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಆಯ್ತಾ. ಅಥವಾ ಒಂದೇ ಪ್ರಾಡಕ್ಟ್ಗೆ ಎರಡೆರಡು ಟ್ಯಾಕ್ಸ್ ನ ಇಂಪೋಸ್ ಮಾಡಿದ್ರೆ ಅದಕ್ಕೇನಂತ ಕರಿತೀವಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಓಕೆನಾ. ಒಂದೇ ಪ್ರಾಡಕ್ಟ್ ಮೇಲೆ ಎಷ್ಟು ಸಲ ಮಾಡೋದು, 2 ಸಲ. ಮತ್ತೆ ಅದೇ ತರ ಸೆಸ್ ಅಂತ ಬರುತ್ತೆ. ಓಕೆನಾ. ಏನ್ ಸೆಸ್ ಅಂದ್ರೆ ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು. ಸೊ ಸೆಸ್ ಇಸ್ ಎ ಕಲೆಕ್ಟೆಡ್ ಆನ್ ದಿ ಟ್ಯಾಕ್ಸ್, ಚಾರ್ಜ್ಡ್ ಆನ್ ದಿ ಟ್ಯಾಕ್ಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಅಲ್ಲಿ ಏನ್ ವರ್ಡ್ ಬರಬೇಕು, ಸ್ಪೆಸಿಫಿಕ್ ಪರ್ಪಸ್ ಅಂತ ಬರಬೇಕು. ಹಾಗೆ ನೀವು ಬೇಕಾದ್ರೆ ಮತ್ತೆ ಬ್ರಾಕೆಟ್ ಅಲ್ಲಿ ಯಾವ ಪರ್ಪಸ್ ಇದೆ ಇಂಡಿಯಾದಲ್ಲಿ ಅದನ್ನ ಮೆನ್ಷನ್ ಮಾಡಿದ್ರೆ. ಎಜುಕೇಶನ್ ಸೆಸ್ ಇದೆ, ಹೆಲ್ತ್ ಸೆಸ್, ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಮರ್ಜ್ ಮಾಡಿದ್ರೆ. ಫಸ್ಟ್ ಪ್ರೈಮರಿ ಎಜುಕೇಶನ್, ಹೈಯರ್ ಎಜುಕೇಶನ್ ಅಂತ ಇತ್ತು. ಆಯ್ತಾ. ಅದನ್ನ ಪರ್ಟಿಕ್ಯುಲರ್ ಪರ್ಪಸ್ಗೆ ಕಲೆಕ್ಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಸೆಸ್ ಅಂತ ಕರಿತೀವಿ. ಓಕೆನಾ. ಮತ್ತದಾದ್ಮೇಲೆ ಸರ್ಚಾರ್ಜ್ ಅಂತ ಬರುತ್ತೆ. ಸರ್ಚಾರ್ಜ್ ಅಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಅಲ್ಲೋ ಅವಾಗಲೇ ಬಂತು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳದೆ ಯಾವುದಕ್ಕೆ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ಗೆ.
ಇಲ್ಲೂ ಸರ್ಚಾರ್ಜ್ ಅಲ್ಲೂ ಏನಂತ ಹೇಳ್ತಾ ಇದ್ದೀನಿ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳ್ತೇನೆ. ಸೊ ಇಲ್ಲಿ ನಾವೇನಪ್ಪಾ ಅಂದ್ರೆ ದ ಇನ್ಕಮ್ ಎಕ್ಸೀಡ್ಸ್. ಸೊ ಇನ್ಕಮ್ ಸೊ ಎಕ್ಸೀಡ್ ಆಗಿದ್ರೆ ಒಂದು ಸರ್ಟೆನ್ ಲಿಮಿಟ್ ಕೊಟ್ಟಿರ್ತಾರೆ, ಆ ಲಿಮಿಟ್ ಎಕ್ಸೈಡ್ ಆಗಿದ್ದಾಗ ಅದ್ರ ಮೇಲೆ ಏನ್ ಮಾಡ್ತೀವಿ, ಟ್ಯಾಕ್ಸ್ ಹಾಕ್ತಿವಿ. ಸರ್ಚ್ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ಎನಿ ಪರ್ಪಸ್. ಸೊ ಇಷ್ಟು ಬರೆದ್ರೆ ಮುಗ್ದೆ ಹೋಯ್ತು. ಇಷ್ಟೇ ಮೇನ್ ಕೀವರ್ಡ್ಗಳು ಬೇಕಾಗಿರೋದು. ಬರಿಬಹುದು, ಮೆನ್ಷನ್ ಮಾಡ್ಬೋದು. 15 ಮಾರ್ಕ್ಸ್ ಕ್ವಶನ್ಗೆ ಸೊ ನಮ್ಗೆ ಎಕ್ಸ್ಪೆಕ್ಟೆಡ್ ಏನಪ್ಪಾ ಅಂತಂದ್ರೆ ಯೂಶುವಲಿ ಅಕಾಡೆಮಿಕಲ್ಲಿ ಆಗಿರೋ ನಾನು ಯಾವ್ದ್ರಲ್ಲಿ ಆಗಿರೋ ನಮ್ಗೆ ಅದು ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದ್ರೆ ಮಿನಿಮಮ್ 8 to 10 ಬರಲೇಬೇಕು. 8 to 10 ಅಥವಾ ಕೆಲವೊಂದಕ್ಕೆ 8 to 10 ಪಾಯಿಂಟ್ಸ್ ಬರೆಯಕ್ ಆಗಲ್ಲ, ಇರೋದೇ ಇಲ್ಲ. ಅವಾಗ ನಾವು 4 to 5 ಅಲ್ಲಿ ಎಲಾಬ್ರೇಟ್ ಮಾಡಿ ಬರೀಬೇಕು ವಿತ್ ಎಕ್ಸಾಂಪಲ್ಸ್. ಮತ್ತೆ ಹಂಗೂ ನಮ್ ಕೈಲಿ ಬರೆಯೋಕ್ಕೆಲ್ಲ ಡಯಾಗ್ರಾಮ್ ಹಾಕೋದಾಗಿರ್ಬೋದು, ಫ್ಲೋ ಚಾರ್ಟ್ ಹಾಕೋದಾಗಿರ್ಬೋದು. ಆಯ್ತಾ? ಸೊ ಇವಾಗ ನೀವು ಟ್ಯಾಕ್ಸ್ ನ ಇಂಟ್ರೊಡಕ್ಷನ್ ಆಗ್ತಾ ಇದ್ದಂಗೆನೆ ಆ ಟ್ಯಾಕ್ಸ್ ಸ್ಟ್ರಕ್ಚರ್ ನ ಬರೆದ್ಬಿಟ್ರೆ ನಮ್ಗೆ ಅರ್ಧ ಅಲ್ಲಿ ಆಗೋಯ್ತು. ಅಂದ್ರೆ ಕ್ಲಾರಿಟಿಯಾಗಿ ನಾವ್ ಏನ್ ಮಾಡಿದೀವಿ, ಟ್ಯಾಕ್ಸ್ ಸ್ಟ್ರಕ್ಚರ್ ನ ತೋರಿಸ್ಬಿಟ್ಟಿರ್ತೀವಿ. ಒಂದೊಂದ್ ಲೈನ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬಿಡ್ಬೋದು. ಆಯ್ತಾ? ಮತ್ತೆ ನೀವೇನ್ ಮಾಡಿ ಅಂದ್ರೆ ಇವಾಗ 500 ವರ್ಡ್ಸ್ 250 ವರ್ಡ್ಸ್ ಅಂತ ಕೊಡ್ತಾರೆ. ಫಸ್ಟ್ ಒಂದು ಪೇಜ್ ನ ನೀವು ಬರೆದು ಒಂದೂವರೆ ಪೇಜ್ ಬರೆದ್ಬಿಟ್ಟು ವರ್ಡ್ ನ ಲೆಕ್ಕ ಹಾಕಿ, ಏನಾದ್ರೂ ಬರೆದು ವರ್ಡ್ಸ್ ನ ಲೆಕ್ಕ ಹಾಕಿ. ನಿಮ್ಗೆ 250 ವರ್ಡ್ಸ್ಗೆ ಎಷ್ಟು ಜಾಗ ಬೇಕಾಗುತ್ತೆ, ಡಿಪೆಂಡ್ ಅಪಾನ್ ಯುವರ್ ಸೈಜ್ ಆಫ್ ದಿ ರೈಟಿಂಗ್. ನಾ ಹೇಳ್ತಾರೆ ನೀವೇ ಬರಿಬೇಕಂತ. ನೀವೊಂದ್ಸರಿ ಬರ್ದು ಎಷ್ಟು ನಿಮ್ಗೆ 250 ಮಾರ್ಕ್ಸ್ಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ. ಆಯ್ತಾ? 500 ವರ್ಡ್ಸ್ಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅಂತ ನಿಮ್ಮ ಹ್ಯಾಂಡ್ ರೈಟಿಂಗು ನಿಮಗೆ ಗೊತ್ತಿರ್ಬೇಕು. ಸೊ ಅದ್ರ ಮೇಲೆ ಆನ್ಸರ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಮತ್ತೆ ನಮ್ಗಲ್ಲಿ ಆನ್ಸರ್ನ ಮಾಡ್ಬೇಕಾದ್ರೆ ಒಂದು ಕ್ವಶನ್ಗೆ ಆಯ್ತಾ ಒಂದೊಂದ್ಸರಿ 15 ಮಾರ್ಕ್ಸ್ ಇರುತ್ತೆ, ಒಂದು 30 ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್. ಆಯ್ತಾ? ಸೊ ಅಂದ್ರೆ ನಾವು ಟೈಮಿಂಗ್ಸ್ ತಗೊಬೇಕಾಗಿರೋದು 10 ಮಿನಿಟ್ಸ್ ಓನ್ಲಿ. ವಿತಿನ್ 10 ಮಿನಿಟ್ಸ್ ಒಳಗಡೆ ಕ್ವಶನ್ನ ಥಿಂಕ್ ಮಾಡಿ, ಅನಲೈಸ್ ಮಾಡಿ, ಕನ್ಸ್ಟ್ರಕ್ಟ್ ಮಾಡಿ ಆನ್ಸರ್ನ ಎಕ್ಸಿಕ್ಯೂಟ್ ಮಾಡಬೇಕು. ಇಫ್ ಯು ಟೇಕ್ ಮೋರ್ ದೆನ್ 10 ಮಿನಿಟ್ಸ್ ಇನ್ನೊಂದು ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇರೋದು ಎಷ್ಟು ಅವರು? 3 ಅವರ್ ಅಷ್ಟೇ. ಓನ್ಲಿ 3 ಅವರ್ಸ್. 3 ಅವರ್ಸ್ ಅಲ್ಲಿ ಎಲ್ಲಾ ಕ್ವಶನ್ ಅಟೆಂಡ್ ಮಾಡ್ಬೇಕು. ನೀವು ಒಂದು ಕ್ವಶನ್ ಬಿಟ್ರು ಅದು 30 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ನ ನೀವು ಕೈಯಿಂದ ಕಳ್ಕೊಂಡಂಗಾಗುತ್ತೆ. ಬರ್ದಿರೋದಕ್ಕೆ ಎಲ್ಲದಕ್ಕೂ 15 ಔಟ್ ಆಫ್ 15, 30 ಔಟ್ ಆಫ್ 30 ಬರಲ್ಲ. ಯಾಕೆಂದ್ರೆ ಇದು ಅಕಾಡೆಮಿಕ್ ತರ ವ್ಯಾಲ್ಯೂಯೇಷನ್ ನಡೆಯಲ್ಲ. ಮೇನ್ಸ್ ವ್ಯಾಲ್ಯೂಯೇಷನ್ ತುಂಬಾ ಕ್ರಿಟಿಕಲ್ ಆಗಿ ನಡೆಯುತ್ತೆ, ತುಂಬಾ ಅನಾಲಿಸಿಸ್ ಆಗಿ ನಡೆಯುತ್ತೆ. ಅಷ್ಟು ಈಸಿಯಾಗಿ ಮಾರ್ಕ್ಸ್ ಕೊಡಲ್ಲ. ಮತ್ತೆ ನಮ್ಗೆ ಇಲ್ಲಿ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಯಾವ್ದ್ರಲ್ಲಿ? ಪ್ರಾಕ್ಟಿಕಲ್ಸ್. ನಿಮ್ಗೆ ಯಾವ್ದೋ ಒಂದು ಸಮ್ ಕೊಟ್ಟಿದ್ದಾರೆ, ಆಯ್ತಾ, ಯಾವ್ದೋ ಒಂದು ಪ್ರಾಕ್ಟಿಕಲ್ ಸಮ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಆನ್ಸರ್ ಎಕ್ಸಿಕ್ಯೂಟ್ ಮಾಡಿ ಟ್ಯಾಲಿ ಮಾಡಿದ್ರೆ ಮುಗ್ದೋಯ್ತು. ಕೆಳಗಡೆ ಒಂದು ಲೈನ್ ಕಮೆಂಟ್ ಬರೆದ್ರೆ 15 ಔಟ್ ಆಫ್ 50, 30 ಔಟ್ ಆಫ್ 30, ಅಥವಾ ಅಟ್ಲೀಸ್ಟ್ ಅಟೆಂಡ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ಪಿಂಗ್ ಮಾರ್ಕ್ಸ್ ಇರುತ್ತೆ, ಅಷ್ಟಾದ್ರೂ ಬರುತ್ತೆ. ಆ ತರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು, ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ನಾನು ಪ್ರಾಕ್ಟಿಕಲ್ ಮಾಡೋದೇ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಅಥವಾ ಬರೀ ನಾನು ಥಿಯರಿ ಮಾಡಲ್ಲ ಪ್ರಾಕ್ಟಿಕಲ್ ಓದ್ತೀನಿ ಅಂದ್ರೆ ಅದು ಕಷ್ಟ. ಪ್ರಾಕ್ಟಿಕಲ್ ಅಲ್ಲೂ ಸ್ಟ್ರಾಂಗ್ ಇರಬೇಕು, ಅಥವಾ ಪ್ರಾಕ್ಟಿಕಲ್ ಅಲ್ಲೂ ಇರಬೇಕು, ಮತ್ತೆ ಥಿಯರಿಟಿಕಲ್ಲೂ ಇರಬೇಕು. ಆಯ್ತಾ? ಜಸ್ಟ್ ಏನಪ್ಪಾ ನಿಮ್ದು ಈಗ ನೀವು ಕೆಲವೊಬ್ರು ಟೆಸ್ಟ್ ಸೀರೀಸ್ ಬರೀತೀನಿ ಅಂತ ಇರ್ತೀರಾ, ಕೆಲವರು ಕ್ಲಾಸಿಗೆ ಬರಬೇಕು ಅಂತ ಅನ್ಕೊಂಡಿರ್ತೀರಾ. ಕ್ಲಾಸಿಗೆ ಬಂದ್ರೆ ಆಲ್ಮೋಸ್ಟ್ ಅಲ್ಲೇ ಸರ್ ನಮಗೆ 2.5 or 3 ಅವರ್ಸ್ ವೇಸ್ಟ್ ಆಗುತ್ತೆ. ಮತ್ತೆ ಇನ್ನು ಕೆಲವ್ರಿಗೆ ಇವತ್ತು ರಿವೈಸ್ಡ್ ಬಿಟ್ಟಿದ್ದಾರೆ, ಆಗುತ್ತೋ ಆಗಲ್ವ ಅಂತ ಡೌಟು. ಮೆಜಾರಿಟಿ ಅವಾಗ್ಲೂ ಆನ್ಲೈನ್ ಅಲ್ಲಿ ಅದೇ ಬಂದಿದೆ, ಸರ್ ಕಟ್ ಆಫ್ ಎಷ್ಟಿರ್ಬೋದು. ಯಾರು ಕ್ಲಾಸ್ಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಕಟ್ ಆಫ್ ಮಾರ್ಕ್ಸ್ಗೆ ನಾನು 2-3 ಜನ ಆಫೀಸರ್ಸ್ ಹತ್ರ ಮಾತಾಡಿ ಕಾಲ್ ಮಾಡಿ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಯಾವ್ದೋ ಒಂದು ಪೋಲ್ ಮಾಡ್ತಾ ಇದೀನಿ, ಬೇರೆ ಬೇರೆ ಗ್ರೂಪ್ ಅಲ್ಲಿ ಹಾಕಿದೀನಿ, ಅಂದ್ರೆ ಮಾರ್ಕ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆಸ್ಪಿರೆಂಟ್ಸ್ ಇಂದ. ನಾನಲ್ಲ, ನಾನು ಹಾಕಿಲ್ಲ, ಬೇರೆ ಅವ್ರು ಹೇಳಿ ನಾನು ಪೋಲ್ ಹಾಕಿದೀನಿ, ಬೇರೆ ಬೇರೆ ಗ್ರೂಪ್ಸ್ ಅಲ್ಲಿ ಹಾಕಿದೀನಿ. ಸೊ ಆ ಸ್ಟಾಟಿಸ್ಟಿಕಲ್ ಡೇಟಾ ತಗೊಂಡು ಆಯ್ತಾ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಇವತ್ತು ನಾಳೆ ಒಳಗಡೆ ಅಂತ ಹೇಳಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಅಲ್ಲೂ ಸರ್ವೆ ಮಾಡಿದ್ರು, ಅದ್ರಲ್ಲೂ ಅವ್ರು ಹೇಳಿದೇನಪ್ಪ ಅಂದ್ರೆ 230 to 240 GM. ಯಾವ್ದ್ರ ಮೇಲೆ ಕಂಪ್ಯಾರಿಸನ್ ಮಾಡ್ಕೊಂಡು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಈ ವರ್ಷ ಕ್ವಶನ್ ಪೇಪರ್ ಮತ್ತೆ ಪೋಸ್ಟ್. ಆಯ್ತಾ? ಸೊ 230 to 240 ಅಂತ ಹೇಳಿದ್ರು ಯಾವ್ದಕ್ಕೆ? GMಗೆ. ಬಟ್ ಇವಾಗ ರಿವೈಸ್ಡ್ ಆಗಿರೋದ್ರಿಂದ 4 ಕ್ವಶನ್ ಗ್ರೇಸ್ ಇದೆಯಾ, GS 1 ಮತ್ತೆ 2 ಎರಡು ಸೇರಿ 4 ಕ್ವಶನ್ ಗ್ರೇಸ್ ಇರೋದ್ರಿಂದ ಎಲ್ಲಾರ್ಗು ಇಲ್ಲಿ 12 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಯಾವ್ದ್ರಲ್ಲಿ? ಟೆಕ್ನಿಕಲ್ ಪೇಪರ್ ಅಲ್ಲಿ. ಆಯ್ತಾ? ಅಲ್ಲ ಹೇಳಿದ್ರೆ ಟೆಕ್ನಿಕಲ್ ಪೇಪರ್ ಅಲ್ಲಿ ಎಷ್ಟಾಗುತ್ತೆ? 12 ಮಾರ್ಕ್ಸ್ ಎಲ್ಲರಿಗೂ ಈಕ್ವಲೆಂಟ್ ಆಗಿ ರೈಸ್ ಆಗುತ್ತಾ? ಅಂದ್ರೆ ಇನ್ನ 10 ಮಾರ್ಕ್ಸ್ ಏನ್ ಮಾಡ್ಬೋದು?
ಎಕ್ಸಸ್ ಅಂತ ಅನ್ಕೊಂಬೋದಾ. ಸೊ ಈ ತರ ಮೋರ್ ಆರ್ ಲೆಸ್ ಆಯ್ತಾ. ಸೊ 250 ಒಳಗಡೆ GM ಅಂದ್ರೆ ಅದನ್ನ ಗೆಸ್ಸು, ಯಾಕೆಂದ್ರೆ ಈಗ ಅಷ್ಟೊಂದು ಇನ್ನೂ ಇದು ಮಾಡೋಕ್ಕಾಗಿಲ್ಲ, ಕಡಿಮೆ ಆಗ್ಬೋದು. ಯಾಕೆಂದ್ರೆ ಆಸ್ಪಿರೆಂಟ್ 256 GMಗೆ 256 ಇದೆ. 217 204 ಅದರಲ್ಲಿ ವುಮೆನ್ಸ್ಗೆ ಸಪರೇಟ್ ಕಟ್ ಆಫ್ ಬರುತ್ತೆ, ವುಮೆನ್ಸ್ಗೆ ಮತ್ತೆ ರೂರಲ್ಲಿ ಕಟ್ ಆಫ್ ಬೇರೆ ಬೇರೆ ಇರುತ್ತೆ ಆಯ್ತಾ. ಸೊ ಈ ತರ ನಮ್ಗೆ ಕಟ್ ಆಫ್ ಅಟ್ಲೀಸ್ಟ್ ಇವತ್ತು ಒಂದಿನ 2 ದಿನ ಕಳೆದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಇವತ್ತು 1 ಡೇ ಅಥವಾ ಇನ್ನೊಂದು ಡೇಸ್ ಬೇಕು, ಅಂದ್ರೆ ಆ ಸರ್ವೆ ಕಲೆಕ್ಟ್ ಮಾಡ್ತಾ ಇರತ್ತೆ. ಅಂದ್ರೆ ಓವರ್ಲಾಗ್ ನಾವೇನ್ ಬೇಕಾದ್ರೆ ಹೇಳ್ಬಿಟ್ಟು ಅಷ್ಟಾಗುತ್ತೆ ಇಷ್ಟಾಗುತ್ತೆ ನೀವು ಆಸೆ ಕಳಿ ಬರ್ರಿ ಅಂತ ನಾನು, ಅದಕ್ಕೆ ಎಲ್ಲರಿಗೂ ಇದ್ದೇ ಇರುತ್ತೆ ಒಂದು ಇಷ್ಟು ಬರ್ಬೋದೇನೋ ಅಷ್ಟಾಗುತ್ತೇನೋ, ಪ್ರಿಡಿಕ್ಷನ್ ಅಷ್ಟೇ. ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು ಯಾರು, KPSC. ಬಟ್ ನಮಗೆ ಸಿಕ್ಕಿರೋ ಡೇಟಾ ಪ್ರಕಾರ ಒಂದು ನಿಯರೆಸ್ಟ್ ಹೇಳ್ಬೋದು. ಇದು ಕಟ್ ಆಫ್ ರಿಲೇಟೆಡ್ ಆಗಿ. ಮತ್ತೆ ಕಟ್ ಆಫ್ ಅಟ್ಲೀಸ್ಟ್ ನೀವು ಒಂದು 220 ಅಥವಾ 200 ಕ್ರಾಸ್ ಆಗಿದ್ರೆ ಆರಾಮಾಗಿರ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ನಿಮ್ಗೆ. ಅದೇ ಕ್ವಶನ್ ಪೇಪರ್ ಲೆವೆಲ್ಲು ಲಾಸ್ಟ್ ಇಯರ್ಗೂ ಈವರೆಗೂ ಸ್ವಲ್ಪ ಟಫ್ ಇತ್ತು ಅಷ್ಟೇ. ಇದು ಡಿಸೈಡ್ ಮೇಲೆ ಡಿಸೈಡ್ ಆಗುತ್ತೆ. ರಿವೈಸ್ಡ್ ಕ್ವಶನ್ಸ್ ಅಷ್ಟೇ. 16 ಕ್ವಶನ್ಸ್ ರಿವೈಸ್ಡ್ ಆಗಿದೆ. 1-2 ಆಗಿದ್ದಿದ್ರೆ ಒಂಥರ. ಕೆಲವ್ರದ್ದು ಮಾರ್ಕ್ಸ್ ಜಾಸ್ತಿ ಆಗಿದೆ, ಕೆಲವ್ರದ್ದು ಹಂಗೆ ಹೋಗಿದೆ ಆಯ್ತಾ. ತುಂಬ ಹೋಗಿರೋದೇ ಜಾಸ್ತಿ. ಅದೇನೆ ಮಾರ್ಕ್ಸು ಹೋಗಿರೋದಿದೆ, ಬಂದಿರೋ ಬೆನಿಫಿಟ್ ಆಗಿರೋದು ಕಡಿಮೆ. ನಾನು ಕೇಳಿದ್ದು ನನಗೆ ಮಧ್ಯಾಹ್ನ ಇಂದ ಕೇಳಿದ್ರೆ ಲಾಟ್ರಿ ಹೊಡೆದ್ಬಿಟ್ಟಿಗೆ. ಆಲ್ರೆಡಿ ಅವಾಗ ಗ್ರೇಸ್ ಇದ್ದಿದ್ರಲ್ಲ ಕರೆಕ್ಟ್ ಒಂದು ಅದೇ ಬಂದಿದ್ದು. ಗ್ರೇಸ್ ಕೊಟ್ಟಿದ್ದಾರ. ಪ್ರಿಪೇರ್ ಆಗ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಎಲ್ಲರಿಗೂ ಮಾರ್ಕ್ಸ್ ಕಡಿಮೆನೂ ಆಗಿರುತ್ತೆ ಜಾಸ್ತಿನೂ ಆಗುತ್ತೆ. ನಾನು ಕೇಳಿದವ್ರಿಗೆ ಎಲ್ಲರೂ ಹೇಳ್ತಾರಲ್ಲ ಆಲ್ಮೋಸ್ಟ್ ಇಲ್ಲ ಕಮ್ಮಿ ಆಯಿತು ಕಮ್ಮಿ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಅದು ಗ್ರೇಸಿಂದ ಒಂದು ಫಿಕ್ಸ್ ಮಾಡ್ಬೋದು ಅಷ್ಟೇ. 3 ಕ್ವಶನ್ ಗ್ರೇಸ್ ಇರೋದಕ್ಕೆ ಇಲ್ಲಿ 8 ಮಾರ್ಕ್ಸು ಅಲ್ಲೊಂದು 9 ಮಾರ್ಕ್ಸ್ ಅಂತ 10 ಮಾರ್ಕ್ಸು ಜಾಸ್ತಿ ಆಗ್ಬೋದು ಎಲ್ಲರಿಗೂ ಅನ್ನೋದು ಬಿಟ್ಟರೆ ಇನ್ನೇನು ಇದು ಮಾಡೋಕ್ಕಾಗಲ್ಲ. ಅದೇ 10 ಮಾರ್ಕ್ಸ್ ಜಾಸ್ತಿ ಆಗಿತ್ತಾರನೇ ಜಾಸ್ತಿ ಕ್ವಶನ್ ಇನ್ನು ಮಿಕ್ಕಿರೋ ಕ್ವಶನ್ಸ್ ಎಲ್ಲ ಏನಾದರೂ ಆನ್ಸರ್ ಬೇರೆ ಕೀ ಆನ್ಸರ್ ಬಂದಿದ್ರೆ ಅಲ್ಲೂ ಸಹ ಹೋಗುವಂಥ ಚಾನ್ಸ್ ಇರುತ್ತೆ. ಮತ್ತೆ ಇನ್ನು ಅದಕ್ಕೆ ಯಾರು ಆಕ್ಷೇಪಣೆ ಹಾಕಲ್ಲ ಇವಾಗ ರಿವೈಸ್ಡ್ಗೆ. ಹೌದು, ಹಾಕಂಗಿಲ್ಲ. ನೀವೇನೇ ಇದು ಮಾಡಿದ್ರು ಇದಕ್ಕಷ್ಟೇ ಹಾಕ್ಬೇಕು. ಕ್ಲಿಯರ್ ಇಷ್ಟು. PGBP ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅಂತ ಇದಲ್ಲ, ಕಾಂಪುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಪ್ರಾಕ್ಟಿಕಲ್ಸ್ ಬರುತ್ತೆ ಆಯ್ತಾ. ಒಂದೇ ಕಾನ್ಸೆಪ್ಟ್ ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮತ್ತು ಬಿಸ್ನೆಸ್ ಆರ್ ಪ್ರೊಫೆಷನ್ನು, ಕ್ಯಾಪಿಟಲ್ ಗೇನ್ ಮತ್ತು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಕಂಪ್ನಿ ಅಂಡರಲ್ಲಿ ಎಡ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀವಿ, ಇದು ಬರುತ್ತೆ ಅಷ್ಟು ಬರುತ್ತೆ ಅಷ್ಟು. ಮತ್ತು ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಬರುತ್ತೆ, ಟ್ಯಾಕ್ಸ್ ಅವಾಯ್ಡೆನ್ಸ್ ಮತ್ತು ಟ್ಯಾಕ್ಸ್ ಎವೇಷನ್ ಅಂತ ಲಾಸ್ಟ್ ಕಾನ್ಸೆಪ್ಟು. ಸೊ ಅಲ್ಲಿ ನಮಗೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಯಾವ ಥರ ಮಾಡ್ತಾರೆ, ಎವೇಷನ್ ಯಾವ ಥರ ಮಾಡ್ತಾರೆ, ಅದರಲ್ಲಿ ಟ್ಯಾಕ್ಸ್ ಪ್ಲಾನಿಂಗ್ ಹೆಂಗೆ ಮಾಡಬೇಕು, ಮೇಕ್ ಆರ್ ಬೈ ಡಿಸಿಷನ್ ಅಂತ ಬರುತ್ತೆ, ಪರ್ಚೇಸ್ ಆರ್ ಐ ಡಿಸಿಷನ್ ಅದು ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಡಬಲ್ ಟ್ಯಾಕ್ಸೇಷನಲ್ಲಿ ಥಿಯರಿ ಇರುತ್ತೆ. ಇಲ್ಲಿ ನಮಗೆ ಪ್ರಾಕ್ಟಿಕಲ್ಸು ಒಂದು 3-4 ಪಾರ್ಟ್ ಅಷ್ಟೇ ಪ್ರಾಕ್ಟಿಕಲ್ಸ್, ಮೆಜಾರಿಟಿ ಎಲ್ಲ ಥಿಯರಿನೇ. ಲಾಸ್ಟ್ ಇಯರ್ ಟ್ಯಾಕ್ಸ್ನ ಅಷ್ಟು ಕಾನ್ಸಂಟ್ರೇಷನ್ ಮಾಡಿಲ್ಲ. ಬಟ್ ಏನಪ್ಪ ಅಂದರೆ ಕ್ವಶನ್ ಪೇಪರಲ್ಲಿ ಏನಾಗುತ್ತೆ, ಎಲ್ಲ ಏರಿಯಾನು ಈಕ್ವಲ್ ಆಗಿ ಕ್ಯಾರಿ ಮಾಡ್ತಾರೆ. ಒಂದೊಂದ್ಸಲಿ ಮೋರ್ ಆರ್ ಲೆಸ್ ಆಗ್ಬೋದು. ಈಗ ನೋಡಿ ಲಾಸ್ಟ್ ಇಯರ್ ಫುಲ್ಲು ಟ್ಯಾಕ್ಸಿಗೆ ರೆಡಿಯಾಗಿ ಟ್ಯಾಕ್ಸ್ ಮೇಲೆ ಕ್ವಶನ್ ಬಂದಿಲ್ಲ ಆಯ್ತಾ. ಆ ಥರ ಆಗ್ಬಿಡುತ್ತೆ. ಅವರು ಇದ್ರ ಮೇಲೆ ಇಷ್ಟೇ ಕೇಳ್ತೀವಿ ಅಂತ ಎಲ್ಲೂ ಹೇಳಿಲ್ಲ. 300 ಮಾರ್ಕ್ಸು ಸಿಲೆಬಸ್, ಹಂಗಾಗಿ ಎಲ್ಲದನ್ನು ನಾವೇನು ಮಾಡಬೇಕಾಗುತ್ತೆ, ಕವರ್ ಮಾಡಬೇಕು. ಅದರಲ್ಲಿ ಕೆಲವೊಂದು ಏರಿಯಾನ ಇದು ಇಂಪಾರ್ಟೆಂಟ್, ಇದನ್ನ ಅದನ್ನ ಏರಿಯಾದಲ್ಲಿ ಬಂದರೆ ಇದನ್ನು ಕೇಳ್ಬೋದು ಅಂತ ಹೇಳ್ಬೋದು, ಅಂದರೆ ಇದು ಎಕ್ಸ್ಪೆಕ್ಟೆಡ್ ಇರುತ್ತೆ ಅಂತ ಹೇಳೋಂಥ ಚಾನ್ಸಸ್ ಇರುತ್ತೆ. ಬಟ್ 100% ಇದು ಬಂದೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಕ್ವಶನ್ ಪೇಪರ್ ಸೆಟರ್ ನಾವಾಗಿರಲ್ಲ. ಬಟ್ ಮೆಜಾರಿಟಿ ಈ ಏರಿಯಾ ಕವರ್ ಆಗುತ್ತೆ. ಯಾಕೆಂದ್ರೆ ನಾನು ಬೆಂಗಳೂರು ಯೂನಿವರ್ಸಿಟಿ PGಗೆಲ್ಲ ಕ್ವಶನ್ ಪೇಪರ್ ಸೆಟ್ ಮಾಡಿದ್ದೀನಿ ವ್ಯಾಲ್ಯೂಯೇಷನ್ಗೂ, ಹಂಗಾಗಿ ಒಂದು ಬೇಸ್ಡ್ ಇರುತ್ತೆ. ಅಂದರೆ ಇವಾಗ ಆಸ್ ಎ ಕ್ವಶನ್ ಪೇಪರ್ ಸೆಟ್ಟರ್ಗೆ ನನ್ನ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ,
ಯಾವ ತರ ಕ್ವಶನ್ ಪೇಪರ್ ಸೆಟ್ ಮಾಡಬೇಕು. ಆ ಗೈಡ್ಲೈನ್ಸ್ ಪ್ರಕಾರ ನಾವೇನ್ ಮಾಡ್ತೀವಿ, ಕ್ವಶನ್ ಪೇಪರ್ನ ಸೆಟ್ ಮಾಡಿರ್ತೀವಿ. ಸರಿನಾ? ಅಲ್ಲೂ ಅಷ್ಟೇ ಅವ್ರಿಗೂ ಗೈಡ್ಲೈನ್ ಇದೆ. ಸೊ ಔಟ್ ಆಫ್ ಸಿಲೆಬಸ್ ಹೋಗಲ್ಲ. ಮತ್ತೆ ಏನ್ ಮಾಡ್ತಾರೆ, ಕರೆಂಟ್ ಇವೆಂಟ್ಸ್ ನ ಲಿಂಕ್ ಮಾಡ್ತಾರೆ. ಸೊ ನಮ್ಗೆ ಅದು ಹೆಂಗ ಅನ್ಸುತ್ತೆ, ಔಟ್ ಆಫ್ ಸಿಲೆಬಸ್ ಅನ್ಸುತ್ತೆ. ಈಗ GST ಪೇಪರ್ ಲಾಸ್ಟ್ ಇಯರ್ ನಾನು ಸೆಟ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡುಗರು ಬೈಕೊಂಬೇಕು, ಹಂಗ್ ಮಾಡಿದ್ದೆ. ಯಾಕೆಂದ್ರೆ ಒಂದು ಕ್ವಶನ್ ಹಳೇದು ರಿಪೀಟ್ ಮಾಡಿರ್ಲಿಲ್ಲ, ಎಲ್ಲ ಹೊಸ ಕ್ವಶನ್ ಕೊಟ್ಟಿದ್ದೆ. ಮತ್ತೆ ಎಲ್ಲದು ಅನಾಲಿಟಿಕಲ್ ಕ್ವಶನ್, ಥಿಂಕ್ ಮಾಡಿ ಬರೀಬೇಕು. ಸುಮ್ಮನೆ ಬುಕ್ಕಲ್ಲಿ ಇರೋದನ್ನ ಅದೇ ಡೈರೆಕ್ಟ್ ಕ್ವಶನ್ ಕೊಟ್ರೆ ಆನ್ಸರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಬರ್ಕೊಂಡು ಹೋಗ್ಬಿಡ್ತಾರೆ. ಅದು ಕಾಮನ್ ಆಗೋಗ್ಬಿಡುತ್ತೆ. ಅವ್ರು ಎಕ್ಸಾಮಲ್ಲಿ ಥಿಂಕ್ ಮಾಡಬೇಕು, ಓ ಹಿಂಗೂ ಕ್ವಶನ್ ಪೇಪರ್ ಬರ್ತದ ಅಂತ. ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟಿದೆ 15 ಮಾರ್ಕ್ಸಿಗೆ ಕಂಪಲ್ಸರಿ. ಕ್ವಶನ್ ಓದಕ್ಕೆ ಒಂದು ಕ್ವಶನ್ನೇ 2 ಪೇಜ್ ಇತ್ತು, ಓದಕ್ಕೆ 10 ನಿಮಿಷ ಬೇಕು ಕ್ವಶನ್ ಅರ್ಥ ಮಾಡಿ. ಭಾಳ ಬೈಕೊಂಡಿರ್ತಾರೆ, ಯಾ ನನ್ನ ಮಗ ಸೆಟ್ ಮಾಡೋದ್ನು ಅಂತ ನಾನು ಹೇಳಿದ್ದು. ಸೊ ಹಂಗಾಗಿ ಡಿಫಿಕಲ್ಟ್ ಲೆವೆಲ್ಲು, ಮಾಡ್ರೇಟ್ ಲೆವೆಲ್ಲು ಅಂತ ಬರುತ್ತೆ. ಇಲ್ಲ ನಾನು ಮಾಡಿಲ್ಲಪ್ಪ. ಸೊ ಆ ಲೆವೆಲ್ಸ್ ಇರುತ್ತಲ್ವಾ, ಸೊ ಡಿಪೆಂಡ್ಸ್ ಅಪಾನ್ ಲೆವೆಲ್ಸ್ ಮೇಲೆ ಕ್ವಶನ್ ಪೇಪರ್ ಹೋಗುತ್ತೆ, ಅಂದ್ರೆ ಇನ್ಸ್ಟ್ರಕ್ಷನ್ ಮೇಲೆ. ಆಯ್ತಾ? ನಮ್ಗೇನು ಹೈಯರ್ ಅಥಾರಿಟಿಯಿಂದ ಇನ್ಸ್ಟ್ರಕ್ಷನ್ ಬರುತ್ತೆ ಅದ್ರ ಮೇಲೆ. ನೀವು ಮಾಡ್ರೇಟಾಗಿ ಕೊಡಿ ಅಂತ ಅಂದ್ರೆ ಮಾಡ್ರೇಟ್. ಇಲ್ಲ ಹೇಳ್ತಾರೆ ಬೆಂಗಳೂರು ಯೂನಿವರ್ಸಿಟಿ ಇಡೀ ಇಂಡಿಯಾ ನೋಡ್ತಾ ಇರುತ್ತೆ, NAC A++ ಇದೆ, ಕ್ವಾಲಿಟಿ ಇರಬೇಕು. ಹೌದಾ, ಕೊಡ್ತೀನಿ ಒಳ್ಳೆ ಕ್ವಾಲಿಟಿ. ಬಟ್ ಆ ಥರ ಬರುತ್ತೆ ರಿಸಲ್ಟ್ ಕ್ವಶನ್ ಬೇರೆ ಕಾಲೇಜವ್ರಿಗೆ ಆಕ್ಷನ್ ತಂದ್ರೆ ಯಾಕೆ ಪಾಠ ಮಾಡಿಲ್ಲ ನೀವು? ನನ್ನ ಮೇಲೆ ಏನು ಬ್ಲೈಮ್ ಮಾಡಲ್ಲ. ವಿತಿನ್ ಸಿಲೆಬಸ್ಸೇ ಕೊಟ್ಟಿರ್ತೀನಿ, ಬಿಟ್ಟು ಥಿಂಕ್ ಮಾಡಿ ಬರೀಬೇಕು. ಅವ್ರು ಕೊಟ್ಟಿದ್ದ ಪ್ರಾಬ್ಲಮ್ಸ್ಗಳ್ದನ್ನು ಎಷ್ಟೊಂದು ಜನ ಟೀಚರ್ಸ್ಗಳು ಅಂದರೆ ಫಸ್ಟೇ ಡಿಸ್ಕ್ಲೋಸ್ ಮಾಡಂಗಿಲ್ಲ ಅಪ್ ಟು ರಿಸಲ್ಟ್ ಬರೋವರೆಗೂ ಯಾರು ಕ್ವಶನ್ ಮಾಡಿತ್ತು. ರಿಸಲ್ಟ್ ಆಯಿತು, ಬ್ಯಾಚು ಪಾಸ್ಡ್ ಔಟ್ ಆದರು. ಆಮೇಲೆ ಎಷ್ಟೊಂದು ಜನ ಎಲ್ಲ ನಾನು ಅಲ್ಲೇ ಚಿಟ್ಟೆ ಕೇಳ್ತಾ ಇದ್ರು, ಯಾರು GST ಪೇಪರ್ ಮಾಡಿ, ಎಲ್ಲಿತ್ತಿವೆಲ್ಲ ಕ್ವಶನ್? ನಾನೇ ಮಾಡಿ. ಅದಕ್ಕೇನೆ ಅವ್ರಿಗೆ CA ಲೆವೆಲಿಂದ ಮತ್ತು CA ಫೈನಲ್ಲು, ಆಯಿತಾ? ಸೊ ಅಲ್ಲಿರೋ ಕ್ವಶನ್ಸ್ ಅವ್ರು ಯಾವ ಥರ ಕೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿ ಕ್ವಶನ್ ಪೇಪರ್ನೆಲ್ಲ ರೆಫರ್ ಮಾಡಿ, ಸೊ ನಾನು ಕ್ವಶನ್ ಪೇಪರ್ ಸೆಟ್ ಮಾಡಿ. ಸೊ ಇಲ್ಲೂ ಅಷ್ಟೇ ನಮಗೆ ಮಾಡಬೇಕಾದ್ರೆ, ಇವಾಗ ಎಸ್ಪೆಷಲಿ GSಗೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಇವಾಗ ನೀವು ಕ್ವಶನ್ ಪೇಪರ್ ಪ್ಯಾಟ್ರನ್ KPSC ಪ್ಯಾಟ್ರನ್ ನೋಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ UPSCಲಿ ಯಾವ ಥರ ಇತ್ತು ಆ ಪ್ಯಾಟ್ರನ್ ಅಂದರೆ, ಫಸ್ಟು 1 ಪೇರ್ ಕರೆಕ್ಟ್, 2 ಪೇರ್ ಕರೆಕ್ಟ್. ಸೇಮ್ ಪ್ಯಾಟ್ರನ್ ಯಾವ್ದನ್ನ ಕಾಪಿ ಮಾಡಿರೋದು UPSC ಪ್ಯಾಟ್ರನ್ ಅಲ್ವಾ? ಇಲ್ಲೂ ಅಷ್ಟೇ ಕ್ವಶನ್ಸ್ನ ಲಾಸ್ಟ್ ಇಯರ್ ನಮ್ಗೆ ಡೈರೆಕ್ಟ್ ಕ್ವಶನ್ಸ್ ಇದೆ ಸ್ಯಾಡಲ್ಲಿ ಮೇನ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಡೈರೆಕ್ಟ್ ಕ್ವಶನ್. ಯಾವುದು ನಮಗೆ ಇಂಡೈರೆಕ್ಟ್ ಅರ್ಥನೇ ಆಗಿಲ್ಲ, ಏನು ಬರಿಬೇಕಂತೆಲ್ಲ ಟಾಪಿಕ್ ಗೊತ್ತಿದ್ರೆ ಸಾಕು. ಫಸ್ಟ್ ಪೇಪರ್ನ ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಕೇಳಿದ್ದಾರೆ. ಆಸ್ ಎ ಇಂಡಿವಿಜುವಲ್ ಬರಿಬೋದು ಆರಾಮಾಗಿ. ನಾನು ಯಾವ ಥರ ಪ್ಲಾನ್ ಮಾಡ್ತೀನಿ, ಏನು ಸೇವ್ ಮಾಡ್ತೀನಿ, ಎಲ್ಲಿ ಇಡ್ತೀನಿ, ಓನಾಗೆ ಬರಿಬೋದು. ಓಕೆ, ಜನರಲೈಸ್ ಮಾಡಿ ಸಬ್ಜೆಕ್ಟಿಗೆ ಲಿಂಕ್ ಮಾಡ್ತೀವಿ. ಇವಾಗ ಪೆನ್ಷನ್ ಸ್ಕೀಮ್ನಲ್ಲಿ ಮೆನ್ಷನ್ ಮಾಡಿದ್ರೆ ಯಾವ್ದಾದ್ರು 2-3 ಪೆನ್ಷನ್, ನಾನು ಪೆನ್ಷನ್ ಸ್ಕೀಮ್ ಆಫ್ ಮಾಡ್ತೀನಿ ಅಂತಂದ್ರೆ ಪೆನ್ಷನ್ ಸ್ಕೀಮ್ ಯಾವುದಾದ್ರೂ ಬರಿಬೇಕು. ಅರ್ಥ ಆಗ್ತಿದೆ ಅಲ್ವಾ? ಈ ಥರ ಕಾಮರ್ಸ್ ಎಲ್ಲ ಜನರಲ್ ಅಂತ ಅನ್ಕೊಂಡು ನಾವು ಡೇ ಟು ಡೇ ಏನು ನಡೀತಾ ಇರುತ್ತೆ ಅದೇ ಕಾಮರ್ಸ್ ಅಲ್ವಾ? ಅದಕ್ಕೆ ರೆಫರೆನ್ಸ್ ಬುಕ್ ಟ್ಯಾಕ್ಸ್ಮನ್ ಪಬ್ಲಿಕೇಶನ್. ಟ್ಯಾಕ್ಸ್ಮನ್ನು ಈಗ ಅಸೆಸ್ಮೆಂಟ್ ಇಯರು 24-25 ತೊಗೊಬೇಕು. ಯಾಕೆಂದರೆ ಟ್ಯಾಕ್ಸ್ನ ನಾನು ಬುಕ್ಸಲ್ಲಿ ಲಿಸ್ಟಲ್ಲಿ ಹಾಕಿದ್ದೇನೆ PDF ಅಲ್ಲಿ PPTಲಿ. ಆಯ್ತು, ಸರ್ಗೆ ಫಾರ್ವರ್ಡ್ ಮಾಡ್ತೀನಿ, ಅವ್ರ ಗ್ರೂಪ್ ಆಗ್ತಾನೆ. ನಾನು ಗ್ರೂಪಲ್ಲಿ ಇಲ್ಲ, ಗ್ರೂಪಲ್ಲಿ ಹಾಕಕ್ಕೆ ಹೇಳಿ. ಅದರಲ್ಲಿ ಪೂರ್ತಿ ಸಿಲೆಬಸಲ್ಲಿ ಯಾವ್ಯಾವ ಟಾಪಿಕ್ಕಿಗೆ ಯಾವ್ಯಾವ ಬುಕ್ನ ರೆಫರ್ ಮಾಡ್ಬೇಕಂತ ಹಾಕಿದ್ದೀನಿ. ನೆನ್ನೆ ಸರ್ದು ಓರಿಯೆಂಟೇಷನ್ ಲ್ಯಾಗ್ ಆಗಿದ್ರಿಂದ ನಾನು ಜಾಸ್ತಿ ಡಿಸ್ಕಸ್ ಮಾಡಿರಲಿಲ್ಲ. ಅಂದರೆ ಈಚ್ ಟಾಪಿಕಲ್ಲೂ ಒಂದೊಂದನ್ನೇ ಡಿಸ್ಕಸ್ ಮಾಡಿ ಯಾವ ಬುಕ್ ಓದಬೇಕು, ಎಷ್ಟು ಓದಬೇಕಂತಾನೆ ಹೇಳ್ತಾ ಇದ್ದೆ. ಯಾಕೆಂದ್ರೆ ಇವಾಗ ಫಸ್ಟ್ ಪೇಪರ್ ಅಕೌಂಟ್ಸಲ್ಲಿ ಫಸ್ಟ್ ಅಕೌಂಟ್ಸ್ ಇದೆ, ಅದರಲ್ಲಿ ನಾವು ಯಾವುದನ್ನ ಜಾಸ್ತಿ ಫೋಕಸ್ ಮಾಡಬೇಕು. ಅದರಲ್ಲಿ ನಿಮ್ಗೆ 5 ಟಾಪಿಕ್, ಅಕೌಂಟ್ಸ್ ಒಂದರಲ್ಲಿ ನಾನು 2 ಬುಕ್ ಬರೆದು 2-3 ಬುಕ್ ನೇಮ್ ಹಾಕಿದ್ದೀನಿ, ಬಟ್ ಅದರೊಳಗಡೆ 5 ಇದೆ. ಕರೆಕ್ಟಾ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಅದರಲ್ಲಿ ಮತ್ತೆ 5 ಬರುತ್ತೆ. ಜಸ್ಟ್ ಸಿಂಪ್ಲಿಫೈ ಮಾಡಿ ಡಿಕೋಡ್ ಮಾಡಿದ್ದೀನಿ ಬಿಟ್ರೆ ಅದರೊಳಗಡೆ ಯಾವುದನ್ನ ಓದಬೇಕು, ಅದು ಮೇನ್ ಇಂಪಾರ್ಟೆಂಟ್. ಸೊ ಅದಂದ್ರೆ ಸಿಲೆಬಸ್ ಇವಾಗ ಒಂದು ಟಾಪಿಕ್ಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪೇಪರ್ 1 ಸ್ಟಾರ್ಟ್ ಮಾಡಿದೆ ಅಂದರೆ ಅದರಲ್ಲಿ ಹೈಲೈಟ್ ಮಾಡಿ ಅದಾದಮೇಲೆ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಯಾವುದನ್ನ ಜಾಸ್ತಿ ಫೋಕಸ್ ಮಾಡಬೇಕಿಲ್ಲ. ನೀವು ಸಿಲೆಬಸ್ ಅದನ್ನು ಕಳಿಸಿ ಅಂದರೆ ಸೆಂಡ್ ಮಾಡ್ತೀನಿ ನಾನು ಗ್ರೂಪಲ್ಲಿ. ಅಟ್ಲೀಸ್ಟ್ ಸ್ವಲ್ಪ ನೋಡ್ಗ ಅದರಲ್ಲಿ ಪ್ರಿಸ್ಗೆ ಮೆನ್ಷನ್ ಮಾಡಿಲ್ಲ ನಾನು, ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಇದನ್ನು ಓದಲೇಬೇಕು ಅಂತ ಯಾವುದನ್ನು ಮಾಡಿಲ್ಲ. ಆ ಥರದ್ದು ಬೇಕಾದ್ರೆ ಒಂದು ಮಾಡಿ ಇನ್ನೊಂದು PPT ಮಾಡಿಬಿಟ್ಟು ಅಥವಾ PDF ಮಾಡಿ ಕೊಡ್ತೀನಿ. ಅಂದರೆ ಏನು ಸಿಲೆಬಸ್ ಪೂರ್ತಿ ಇದೆ ಆ ಸಿಲೆಬಸ್ಸಲ್ಲಿ ಯಾವುದನ್ನ ಫೋಕಸ್ ಮಾಡಬೇಕು, ಯಾವ ಬುಕ್ನ ಸ್ಟಡಿ ಮಾಡಬೇಕು, ಅಂದ್ರಲ್ಲಿ ಆ್ಯಕ್ಚುಲಿ ನಾನು ಸ್ಟ್ಯಾಂಡರ್ಡ್ ಬುಕ್ ಹಾಕಿದ್ದೀನಲ್ಲ, ಆ ಒಂದು ಬುಕ್ಕಲ್ಲೇ ಎಲ್ಲ ಇನ್ಫಾರ್ಮೇಷನ್ ಸಿಗಲ್ಲ. ಓಕೆನಾ? ಇವಾಗ FAಗೆ
NCERT ಇದರಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗೆ NCERT ಫಸ್ಟ್ PUC ಬುಕ್ ಓದಬೇಕು. ಓಕೆನಾ, ಯಾವುದಕ್ಕೆ? ಅಕೌಂಟಿಂಗ್ ಕಾನ್ಸೆಪ್ಟ್ ಮತ್ತೆ ಕನ್ವೆನ್ಷನ್ ಬಗ್ಗೆ. ದೆನ್ ಅದಾದ್ಮೇಲೆ ನಮಗೆ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂತ ಬರುತ್ತೆ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ ಬರುತ್ತೆ, ಅದಕ್ಕೆ ಫಿನಾನ್ಷಿಯಲ್ ಅಕೌಂಟಿಂಗ್ ಯಾವುದಾದ್ರೂ ಬುಕ್. ಓಕೆನಾ. ದೆನ್ ಅದಾದ್ಮೇಲೆ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಇದೆ, ಇನ್ಫ್ಲೇಷನ್ ಅಕೌಂಟ್ಗೆ ಅಡ್ವಾನ್ಸ್ ಅಕೌಂಟಿಂಗ್ ಅಂತ ಬುಕ್ ರೆಫರ್ ಮಾಡಬೇಕು. ಅದು ಒಂದೊಂದೇ ಚಾಪ್ಟರ್ ಇರುತ್ತೆ ಅದರಲ್ಲಿ. ಓಕೆನಾ, ಇದೆ ಅಲ್ವಾ ಅದೆಲ್ಲ ಸಿಲೆಬಸ್ ಅಲ್ಲಿ. ಈ ತರ ಆ ಸಿಲೆಬಸ್ ಅಲ್ಲಿ ಇರೋದನ್ನ ನಾವು ಬುಕ್ಸ್ ಅಲ್ಲಿ ಏನ್ ಮಾಡ್ತೀವಿ, ರೆಫರ್ ಮಾಡ್ತೀವಿ. ಮತ್ತೆ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದರೆ ಸಿಲೆಬಸ್ ಫ್ರೇಮ್ ಮಾಡ್ಬೇಕಾದ್ರೆ ಎಕ್ಸಾಮಿನೇಷನ್ ಡಿಗ್ರಿ ಲೆವೆಲ್ ಅಂತ. ಓಕೆನಾ. ಸೊ ಮೇನ್ಸ್ ಎಲ್ಲ ಟೆಕ್ನಿಕಲ್ ಪೇಪರ್ ಎಲ್ಲ ಡಿಗ್ರಿ ಲೆವೆಲ್. ಒಂದ್ಸಲಿ ನೀವು ಸಿಲೆಬಸ್ನ ಓದಿದ್ರೆ ಅಲ್ಲಿ ಮೇನ್ಸ್ ಅಂತ ಇರುತ್ತಲ್ವ, ಅದ್ರ ಕೆಳಗಡೆ ಕೊಟ್ಟಿರ್ತಾರೆ. ಕನ್ನಡ ಇಂಗ್ಲಿಷ್ ಬಂದು SSLC ಲೆವೆಲ್ ಕ್ವಾಲಿಫೈಯಿಂಗ್ ಆಗಿರೋದ್ರಿ. ಮಿಕ್ಕಿರೋದು ಯಾವ ಲೆವೆಲ್ಲು? ಡಿಗ್ರಿ ಲೆವೆಲ್. ತುಂಬಾ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಡಿಗ್ರಿ ಲೆವೆಲ್ ಅಂತಾನೆ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ, ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಗೆ ಬೇಸಿಕ್ಸ್ ನಾಲೆಡ್ಜ್, ವಾಟ್ ಈಸ್ ವಾಟ್, ಎಲ್ಲ ಕಾನ್ಸೆಪ್ಟ್, ಪ್ರಾಕ್ಟಿಕಲ್ಸ್ ಅಲ್ಲಿ ಸ್ಟೆಪ್ಸ್. ಆಯ್ತಾ. ಮತ್ತೆ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಏನ್ ಕ್ಲಾಸ್ ಇರುತ್ತೆ ದಿನಕ್ಕೆ, ಡೈಲಿ. ಆಯ್ತಾ. ಒಂದು 2-3 ಕ್ವಶನ್ಸ್ ಆದ್ರೂ ಸಾಲ್ವ್ ಮಾಡ್ತಾ ಇರ್ಬೇಕು, ಬರಿತಾ ಇರ್ಬೇಕು. ಅಥವಾ ನೀವೇನ್ ಓದಿದ್ದೀರಾ ಅದನ್ನ ನೀವೇ ಒಂದು ಕ್ವಶನ್ ಹಾಕೊಂಡು ಬರೀರಿ. ಬರ್ದಿ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿ 3 hours ಬೆಳಗ್ಗೆ ಮಧ್ಯಾಹ್ನ 2 ಸೆಷನ್ ಇರುತ್ತೆ. ಒಂದ್ ದಿನಕ್ಕೆ 1 ಪೇಪರ್ ಅಲ್ಲ, ದಿನಕ್ಕೆ 2 ಪೇಪರ್. ನೀರ್ ಕುಡಿಯೋಕ್ಕೂ ಟೈಮ್ ಸಾಲಲ್ಲ. ನೀರ್ ಕುಡಿಬೇಕನ್ಸರು ಕುಡಿಬೇಕಂತ ಅನ್ಸಲ್ಲ, ಯಾಕೆಂದ್ರೆ ಅಲ್ಲೊಂದ್ 1 ನಿಮಿಷ ಊಟ ಬಿಡುತ್ತಲ್ಲಪ್ಪ, ಇನ್ನೊಂದು ಕ್ವಶನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಈ ತರ ಆಗ್ಬಿಡು. ಸೊ ನೀವೇನಾದ್ರು ಪ್ರಾಕ್ಟಿಕಲ್ಸ್ ಕಲ್ತಿದ್ರೆ ಬೇಗ ಪ್ರಾಕ್ಟಿಕಲ್ ಮಾಡಿದ್ರೆ ಥಿಯರಿ ಜಾಸ್ತಿ ಟೈಮ್ ಕೊಡ್ಬೋದು. ಆಯ್ತವಾ. ಥಿಯರಿ ನಾನು ಚೆನ್ನಾಗಿದ್ದೀನಿ ಸರ್ ಅಂದ್ರೆ ಥಿಯರಿ ಫಾಸ್ಟ್ ಬರೋದು, ಪ್ರಾಕ್ಟಿಕಲ್ ನಿಧಾನಕ್ಕೆ ಮಾಡೋರು ಇರ್ತಾರೆ, ಕಾಲಮ್ಸ್ ಎಲ್ಲ ಹಾಕಿ ಮಾಡ್ಬೇಕಾಗಿರುತ್ತೆ. ಲಾಸ್ಟ್ ಟೈಮ್ EPS ಅಂತ ಕ್ವಶನ್ ಕೇಳಿದ್ರು, ಪೇಪರ್ 3-1 3 ಇದೆ. ಸೊ ಅದು ಎಷ್ಟು ಈಸಿ ಸಮ್ ಅಂದ್ರೆ 30 ಮಾರ್ಕ್ಸ್ಗೆ 10 ನಿಮಿಷನೂ ಬೇಕಾಗಿಲ್ಲ, ನಾಟ್ ಮೋರ್ ದೆನ್ 10 minutes ಬೇಕಿಲ್ಲ, ಅದಕ್ಕಿಂತ ಮುಂಚೆ 10 ನಿಮಿಷ ಕಡಿಮೆನೆ ಮಾಡ್ಬೋದು. ಮತ್ತೆ ಇನ್ಫ್ಲೇಷನ್ ಅಕೌಂಟಿಂಗ್ 15 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಅದು ಅಷ್ಟೇ ತುಂಬಾ ಈಸಿಯೆಸ್ಟ್ ಕ್ವಶನ್. ಅಂದ್ರೆ ಯಾವಾಗ ಈಸಿಯೆಸ್ಟ್ ನಮ್ಗೆ ಗೊತ್ತಿದ್ರೆ ಅಷ್ಟೇ, ಮೆಥಡ್ ಗೊತ್ತಿದ್ರೆ ಈಸಿಯೆಸ್ಟ್. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಹಾಗೆ ನಾವು ಪ್ರಾಕ್ಟಿಕಲ್ನ ಚೆನ್ನಾಗಿ ಕಲ್ತ್ರೆ ಟೈಮ್ ಸೇವ್ ಮಾಡ್ಬೋದು, ಥಿಯರಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೋದು. ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ನೋಡ್ಕೊಬೇಕಾಗುತ್ತೆ, ಥಿಯರಿ ಮತ್ತೆ ಪ್ರಾಕ್ಟಿಕಲ್. ಮತ್ತೆ ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ UPSC KPSC ಆಸ್ಪಿರೆಂಟ್ಸ್ ಆಗಿರೋದ್ರಿಂದ GS ಈಸಿ ಆಗುತ್ತೆ ಅಲ್ವಾ. ನಿಮ್ಗೆ ಕಷ್ಟ ಅಥವಾ ಸ್ವಲ್ಪ ಡಿಫಿಕಲ್ಟ್ ಫೀಲ್ ಆಗೋದು ಕಾಮರ್ಸ್ ಅಲ್ಲೇ ಆಗ್ಬೋದು, ಅಥವಾ ಕೆಲವೊಬ್ಬರಿಗೆ GS ಅಲ್ಲಿ ಆಗ್ಬೋದು. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದು. ಮಾಡ್ಬೋದು ವರ್ಕ್ ಮಾಡ್ಬೋದು. ಇವಾಗ ನೀವು ಮಾಸ್ಟರ್ಸ್ ಕ್ವಶನ್ ಪೇಪರ್ ತಗೊಂಡು, ಆಯ್ತಾ, ಇವಾಗ ಟ್ಯಾಕ್ಸ್ ಮೇಲೆ ನಾನು ಡಿಸ್ಕಸ್ ಮಾಡಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಯಾವುದೋ ನಮ್ಮ ಯೂನಿವರ್ಸಿಟಿಲಿ ಯಾವುದೋ ಬಿಫೋರ್ ಅವಾಗ ಡೈರೆಕ್ಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂತ, ಇವಾಗ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಕ್ವಶನ್ ಕೇಳಿದ್ದಾರೆ ಅದನ್ನು. ಆಯ್ತಾ. ಸೊ ಯಾವುದನ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಜಸ್ಟಿಫೈ ಮಾಡಿ 5 ಮಾರ್ಕ್ಸ್ಗೆ. ಆ ಥರ ಇವಾಗ ಯಾವುದೋ ಕ್ವಶನ್, ಒಂದು ಕಾನ್ಸೆಪ್ಟ್ ನಮಗೆ ಬಂತ, ಅದೇನಾದ್ರೂ ಕ್ವಶನ್ ಆಗಿರಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಷ್ಟೆ. ಮತ್ತೆ ಇಲ್ಲಿ ಕ್ವಶನ್ ಟೆಸ್ಟ್ ಪ್ಯಾಟರ್ನ್ ಅಲ್ಲೂ ಹೇಳಿದ್ನಲ್ವಾ, ಕ್ವಶನ್ ಪೇಪರ್ನ ಆಲ್ಮೋಸ್ಟ್ ಅಲ್ಲೆಲ್ಲ ಎಕ್ಸ್ಪರ್ಟ್ಗಳ ಕೈಲೇ ಮಾಡಿಸೋದು. ಮತ್ತೆ ಆ ಕ್ವಶನ್ಸ್ ಅಷ್ಟೇ ರಿಪೀಟ್ ಆಗಲ್ಲ, ನಿಮ್ಗೆ ಫೀಲ್ ಆಗುತ್ತೆ, ಓ ಸ್ಟ್ಯಾಂಡರ್ಡ್ ಕ್ವಶನ್ ಅಪ್ಪ ಇದು, ಥಿಂಕ್ ಮಾಡಿ ಬರಿ ಅಂತ ಕ್ವಶನ್. ಹಾಗೆ ನಾವು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಫೈನಲ್ ಎಕ್ಸಾಮಲ್ಲಿ ಅವ್ರು ಏನು ಕ್ವಶನ್ ಕೇಳಿದ್ರು ಬರೀಬೋದು. ಸೊ ಅದು ನಮಗೆ ಮೇನ್ ಇಂಪಾರ್ಟೆಂಟ್. ಕ್ಲಿಯರ್? ಎನಿ ಅದರ್ ಡೌಟ್? ಆನ್ಲೈನರ್ಗೆ ಏನಾದರೂ ಡೌಟ್ಸ್ ಇದೆಯಾ? ಇನ್ನೇ 30 ಜನ ಇದ್ರು, ಇವತ್ತಿನ್ನೂ ಕಡಿಮೆ ಆಗಿದ್ದಾರೆ. ಎಲ್ಲ ಕೀ ಆನ್ಸರ್ಸ್ ನೋಡ್ಬೋದು. ಎನಿ ಡೌಟ್ ಆನ್ಲೈನ್? ಹೌದಾ? ಕಾಂಪಿಟೇಷನ್ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತಲ್ಲ. ಆಗುತ್ತೆ, ಏನಿಲ್ಲ, ನಮ್ಮ ಎಫರ್ಟ್ ನಾವು ಹಾಕ್ಬೇಕು. ನಮ್ಮ ಯೂನಿಕ್ನೆಸ್ ಏನಿದೆ ನಮಗೆ ಗೊತ್ತಿರ್ಬೇಕು, ಸ್ಟ್ರೆಂತು, ನಾವು ಅದ್ರ ಮೇಲೆ ವರ್ಕೌಟ್. ಇವಾಗ ಸ್ಟ್ರೆಂತ್ ಇದೆ, ಜಸ್ಟ್ ಅದು ನಮ್ಮ ಸ್ಟ್ರೆಂತ್ ಇದೆಯಾ, ಅದನ್ನ ಜಸ್ಟ್ ನಾವು ಅದು ಹೆಂಗಿದ್ರು ಕ್ಲಿಯರ್ ಮಾಡ್ಕೊಳ್ತೀನಿ ಅಂದ್ರೆ ನಮ್ಮ ವೀಕ್ನೆಸ್ ಮೇಲೆ ವರ್ಕೌಟ್ ಮಾಡಿದ್ರೆ ನಡಿ. ಇವಾಗ ಸ್ಟ್ರೆಂತ್ ಇದೆ, ಅದನ್ನ ಬಳಸ್ಕೊಂಡು ವೀಕ್ನೆಸ್ ಮೇಲೆ ವರ್ಕೌಟ್ ಮಾಡಿ ಆಗುತ್ತೆ. ಇರೋದು ಇನ್ನು 3 months ಅಲ್ಲಿ ಈ ಮಂತ್ ಹೋಯ್ತಂತ ಅನ್ಕೊಳ್ಳಿ, ಹಬ್ಬ ಎಲ್ಲ ಮುಗೀತು, 15 ದಿನ ಹಾಗೆ ಹೋಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಾಮ್ ಯಾವುದೋ ಒಂದು B ಗ್ರೇಡ್ ಎಕ್ಸಾಮ್ ಇರ್ಬೇಕನ್ಸುತ್ತೆ.
15th ಅಲ್ಲಿಗೆ ಅದು ಅಂತ ನೋಡ್ಕೊಂತೀರಾ, ಅಲ್ಲಿಗೆ ಸ್ವಲ್ಪ ಟೈಮ್ ಹೋಗುತ್ತೆ, ಅರ್ಧ ತಿಂಗಳಾಗೋಯ್ತು, ಅಷ್ಟರೊಳಗಡೆ ಕಟ್ ಆಫ್ ಏನಾದರೂ ಬಂದರೆ ಆಯಿತಾ. ಆಮೇಲೆ ಕಟ್ ಆಫ್ ನೋಡಿ ಕೆಲವರು ರೆಡಿ ಆಗೋಣ ಅಂತಾನು ಕೆಲವರು ಇದ್ದಾರೆ. ಮತ್ತು ಮೇನ್ಸ್ ಏನಪ್ಪ ಅಂತಂದರೆ ಆಲ್ ಅಬೌಟ್ ಮಿನಿಮಮ್ ನಾಲೆಡ್ಜ್ ವಿತ್ ಪ್ರಾಕ್ಟಿಕಲ್. ಅಂದರೆ ಪ್ರಿಲಿಮ್ನರಿಗೆ ನಮಗೆ ಮಿನಿಮಮ್ ನಾಲೆಡ್ಜ್ ಇರಬೇಕು, ಐ ಕಾಮನ್ ಸೆನ್ಸ್ ಪ್ರಿಲಿಮ್ನರಿ. ಬಟ್ ಮೇನ್ಸ್ಗೆ ಸೊ ನಾಲೆಡ್ಜ್ ಪ್ಲಸ್ ಪ್ರೆಸೆಂಟೇಷನ್, ನಾಲೆಡ್ಜ್ ಇರಬೇಕು, ಅದ್ರ ಜೊತೆಗೆ ಏನಿರಬೇಕು, ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು. ಪ್ರಿಲಿಮ್ನರಿಗೆ ಏನು ಬೇಕಲ್ಲ, ಇವಾಗ ಓದಿರ್ತೀನಿ ಎಲ್ಲ ಯಾವುದೋ ಒಂದು ಪದ ಕೇಳಿರ್ತೀವಿ, ಇದು ನಾವು ಆಪ್ಷನಲ್ಲಿ ನಾನು ಕೇಳದೇ ಇರೋ ಪದ ಬಂತಂದ್ರೆ ಅದು ಆನ್ಸರ್ ಅಲ್ಲ ಅಂತ ಅನ್ಕೊಬೋದು, ಕಾಮನ್ ಸೆನ್ಸ್ ಅಲ್ವಾ. ಅಲ್ಲಿ ಚಾನ್ಸ್ ಸಿಗುತ್ತೆ ನಮಗೆ. ಸೊ ಪಾಸಿಟಿವ್ ಈಗ 4 ನೆಗೆಟಿವ್ ಇದ್ರೂ 5 ಕ್ವಶನ್ ಅಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ 2 ನಮಗೆ ಕರೆಕ್ಟಾಗಿ 3 ರಾಂಗ್ ಆದ್ರೂ ಪಾಸಿಟಿವ್ ಅಲ್ಲೇ ಇರ್ತೀವಿ. ಇನ್ನು ಪಾಸಿಟಿವ್ ಪ್ಲಸ್ ಸೈಡಲ್ಲೇ ಇರ್ತೀವಲ್ವಾ, ಮೈನಸ್ ಆಗಲ್ಲ. ಬಟ್ ರೈಟಿಂಗ್ ಅಲ್ಲ, ಆ ಥರ ಆಗಲ್ಲ. ಗುಡ್ ಪ್ರಾಕ್ಟೀಸ್. ಹೌದೌದು, ಅಂದರೆ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಅಕೌಂಟ್ಸ್ ಆಫೀಸರ್ ಇದೆ ಮತ್ತು AC ಇದೆ, ಅಸಿಸ್ಟೆಂಟ್ ಕಂಟ್ರೋಲರ್. ಅದನ್ನು ಅವ್ರು ಹೆಂಗೆ ಕ್ವಶನ್ ಪೇಪರ್ ಕೊಡ್ತಾರೋ ಹೇಳೋಕ್ಕಲ್ಲ, ಯಾಕೆಂದರೆ A ಗ್ರೇಡ್ ಮತ್ತು B ಗ್ರೇಡ್ ಎರಡೂ ಇರೋದ್ರಿಂದ. ನಾವು ಆ್ಯಕ್ಚುಲಿ ಎಕ್ಸಾಮ್ ಬರಿಬೇಕಾದ್ರೆ ಹೋಗಿದ್ದೇನಂತ ಚಾಯ್ಸ್ ಇರುತ್ತೆ. ಫಸ್ಟ್ ಟೆಕ್ನಿಕಲ್ ಅಕೌಂಟ್ಸ್ ಪೇಪರ್ ಫಸ್ಟ್ ವರ್ಡ್ ನೋಡಿದ ತಕ್ಷಣ ತಲೆ ದಿಂಬ್ ಬಂದ್ಬಿಡ್ತು, ಓ ಎಲ್ಲ ಕ್ವಶನ್ ಬರೀಬೇಕಾ. ಬಿಫೋರ್ 2017 ರೆಫರ್ ಮಾಡ್ಕೊಂಡು ಹೋಗಿದ್ದಿದ್ದು. ಚಾಯ್ಸ್ ಇರುತ್ತೆ, ಯಾವ್ದಾದ್ರು ಒಂದು ಕಷ್ಟ ಆದ್ರೆ ಅದನ್ನು ಬಿಡು. ಬಟ್ ಫಸ್ಟ್ ಲೈನ್ ಏನಾಯ್ತು, ಆಲ್ ದ ಕ್ವಶನ್ಸ್ ಆರ್ ಕಂಪಲ್ಸರಿ. ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ನಮ್ಗೆ, ಅಲ್ಲಿವರೆಗೂ ಗೊತ್ತಿತ್ತು. ಯಾಕೆಂದರೆ ಹೋಗ್ತಾ ಹೋಗ್ತಾ ಎಲ್ಲ ಸ್ಟ್ಯಾಂಡರ್ಡ್ ಸೆಟ್ ಆಗ್ತಾ ಇದೆ. ಇವಾಗ ನೀವು ನೋಡಿರ್ಬೋದು, ಬಿಫೋರ್ KPSC ಕ್ವಶನ್ ಪೇಪರ್ಸ್ಗಳು ಅಟ್ ಲಾಸ್ಟ್ ಈ 2023 ಬಂದಿರೋ ಪೇಪರ್ಗಳನ್ನ ನೋಡ್ರೆ ಡ್ರಾಸ್ಟಿಕ್ ಚೇಂಜ್. ಹೌದು, CTI ಇಂದನೇ ನೀವು ಅಬ್ಸರ್ವ್ ಮಾಡಿರ್ಬೋದು. ಹೌದು 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 ಅದು ಹೇಳ್ತೀನಿ. ಯಾಕೆಂದರೆ ಲೆವೆಲ್ ಅದು ತುಂಬ ಚೇಂಜಸ್ ಆಗ್ತಾ ಇದೆ ಇವಾಗ, ಟ್ರೆಂಡ್ ಚೇಂಜ್ ಆಗುತ್ತೆ. ಬಟ್ ಅದೇ ಥರ ಈಗ ನಾನು ಲಾಸ್ಟ್ ಇಯರು ಫಸ್ಟ್ ಪೇಪರಲ್ಲಿ ಸೆಕೆಂಡ್ ಪೇಪರಲ್ಲಿ ಎಲ್ಲ ಡೈರೆಕ್ಟ್ ಕ್ವಶನ್ ಈ ವರ್ಷ ಹಂಗೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್. ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಆದಂಗೆ ಅವ್ರು ಎಲಿಮಿನೇಷನ್ ಮಾಡೋದಕ್ಕೆ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಆ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ನ ಚೇಂಜ್ ಮಾಡೋದು, ನಾವು ಅದ್ರ ಮೇಲೆ ವರ್ಕೌಟ್ ಮಾಡೋದು. ಇವಾಗ ಏನು ಟ್ರೆಂಡ್ ಇದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಇವಾಗ ನೋಡಿ, ಅಷ್ಟರೊಳಗಡೆ UPSC ಮೇನ್ಸ್ ಆಗ್ಬೋದು ಮೋಸ್ಟ್ಲಿ ಎಕ್ಸಾಮ್ ಬರೋರು. ನಿಮ್ಗೆ ಅಲ್ಲೊಂದು ಆಪ್ಷನಲ್ ಪೇಪರ್ ಸಿಗುತ್ತೆ, ಅಕೌಂಟ್ಸ್ ಆ್ಯಂಡ್ ಕಾಮರ್ಸ್, ಆಯಿತಾ. ಅದರಲ್ಲಿ ಸೆಕೆಂಡ್ ಪೇಪರ್ನ ರೆಫರ್ ಮಾಡಿದ್ರೆ ನಮಗೆ ಪೇಪರ್ 6 ಕಂಪ್ಲೀಟ್ ಸಿಗುತ್ತೆ. ಪೇಪರ್ 6ಗೆ ಸೆಕೆಂಡ್ ಪೇಪರ್, ಆಪ್ಷನಲ್ ಸೆಕೆಂಡ್ ಪೇಪರ್, ಆಯಿತಾ. ಕಂಪ್ಲೀಟ್ ಸಿಲೆಬಸ್ಸು ಅದರಲ್ಲಿದೆ. ಸೆಕೆಂಡ್ ಪೇಪರ್ನ ರೆಫರ್ ಮಾಡ್ಬೋದು. ಸೆಕೆಂಡ್ ಪೇಪರ್ ಓದಬೇಕಾದ್ರೆ ಆಯಿತಾ, ನಮಗೆ ಪೇಪರ್ 6ಗೆ ಕಂಪ್ಲೀಟ್ ಯೂಸ್ಫುಲ್ ಆಗುತ್ತೆ ಅದು UPSC ಆಪ್ಷನ್. ಮತ್ತು ಪೇಪರ್ 1ಗೆ ಸೆಲೆಕ್ಟಿವ್, ಅದು ಎಲ್ಲ ಕಡೆ ಇನ್ಕ್ಲೂಡ್ ಆಗುತ್ತೆ. ಮತ್ತು ಪೇಪರ್ 1ನಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರುತ್ತಲ್ವ, ಅದು ಅಷ್ಟೇ ನಮ್ಗೆ 4 ಪೇಪರ್ಗೂ ಹೆಲ್ಪ್ ಆಗುತ್ತೆ. 4 ಪೇಪರ್, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡೂ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪೇಪರು ಎಕ್ಸ್ಪ್ಲಿಸಿಟ್ಲಿ ಪೇಪರ್ 6ಗೆ ಫಿಕ್ಸ್. ನಿಮ್ಗೆ ಅಲ್ಲೊಂದು ಕ್ಲಾರಿಟಿ ಸಿಗುತ್ತೆ, ಅಂದರೆ ಕ್ವಶನ್ ಈ ಥರ ಕೇಳ್ಬೋದು. ನೀವು ರೆಫರೆನ್ಸ್ ಮಾಡಬೇಕಾದ್ರೆ ಅದೊಂದು ಟಾಪಿಕ್ ಓದಿದ್ದೀರಾ ಅಂದಮೇಲೆ ನೀವು ಆ ಕ್ವಶನ್ ಪೇಪರ್ ನೋಡಿ, ಸೊ ಅಲ್ಲಿ ಕ್ವಶನ್ ಇದೆಯಲ್ಲ ಆನ್ಸರ್ ಮಾಡ್ಬೋದಾ, ಸಾಲ್ವ್ ಮಾಡ್ಬೋದಾ ಅಂತ ಟ್ರೈ ಮಾಡಿ. ಗೊತ್ತಾಗುತ್ತೆ. ಆ್ಯಕ್ಚುಲಿ ಅದು UPSCನ ನೀವು ರೆಫರ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಮ್ಗೆ ಹಳೇದು ಸಿಗೋದು ಒಂದು 2-3 ಸಿಗ್ಬೋದು ಅನ್ಸುತ್ತೆ KPSCಲಿ. ಆಪ್ಷನಲ್ ಪೇಪರ್ ಇದೆ, ಅಕೌಂಟ್ಸ್ ಆ್ಯಂಡ್ ಕಾಮರ್ಸ್ ಅಂತ. ಮತ್ತು ಅದು ಬಿಟ್ಟರೆ ಬೇರೆ ಸ್ಟೇಟ್ದು ಸರ್ವಿಸ್ದಲ್ಲಿ, ಆಯಿತಾ. ಸೊ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಬೇರೆ ಬೇರೆ ಸ್ಟೇಟ್ದಲ್ಲಿ ಸ್ಟೇಟ್ ಸರ್ವಿಸಲ್ಲಿ ಆಪ್ಷನಲ್ ಇದೆ ಅಕೌಂಟ್ಸ್ ಆ್ಯಂಡ್ ಕಾಮರ್ಸು. UP ಸ್ಟೇಟಲ್ಲಿದೆ, ಅದ್ರದ್ದಾಗಿರ್ಬೋದು. ನೀವು ಬೇರೆ ಬೇರೆ ಸ್ಟೇಟ್ನ ರೆಫರ್ ಮಾಡಿ, ಏನು ತೊಂದರೆ ಇಲ್ಲ. ನಮ್ಗೆ ಏನಂದ್ರೆ ಎಷ್ಟು ರೆಫರೆನ್ಸ್ ಮಾಡ್ತೀವಿ ಅಷ್ಟು ನಮ್ಗೆ. ಇವಾಗ ಇಂಡಿಯಾ ಬಿಟ್ಟು ಎಲ್ಲೋ ಆಚೆ ಯಾರು ಪೇಪರ್ ಸೆಟ್ ಮಾಡಲ್ಲ, ಫಾರಿನರ್ಸ್ ಯಾರು ಬರಲ್ಲ. ಕ್ವಶನ್ ಸಿಲೆಬಸ್ ಅಲ್ಲಿ ಇರೋದನ್ನ ನಾವು ಮಾಡ್ಬೋದು, ನೀವು ಹಂಗೆ ಮಾಡ್ಬೋದು, ಅದು ನಿಮ್ಮ ಕ್ರಿಯೇಟಿವಿಟಿ. ಬಟ್ ಅಲ್ಲಿ ಅವ್ರ ಕ್ವಶನ್ ಏನೇ ಕೊಟ್ಟರು ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಕ್ಕಿದೆ, ಅವಾಗ ಬರೀಬೋದು. ಬೇರೆ ಏನಾದರೂ ಡೌಟ್ಸು? ಕರೆಂಟ್ ಅಫೇರ್ಸ್ ಅಂದರೆ
ಅದೇ ಅದರಲ್ಲಿ ಯಾವುದೇ ರೀತಿಯ ಮೆಟೀರಿಯಲ್ನ ಇದು ಮಾಡ್ತೀವಿ ಹೇಳ್ತೀವಿ. ಯೂಶ್ವಲಿ ನಮ್ಗೆ ಎಚ್ ಆರ್ ಎಮ್ ಮೇಲೆ ಇಂಡಸ್ಟ್ರಿಯಲ್ ರಿಲೇಷನ್ ಬರುತ್ತೆ, ಅದರಲ್ಲಿ ವೇಜಸ್ ಆಕ್ಟ್ ಬಂತು ಲಾಸ್ಟ್ ಇಯರ್, ವೇಜ್ ಕೋಡ್ ಬಿಲ್ ಬಂತಲ್ವಾ, ಅದು ಕರೆಂಟ್ ಅಫೇರ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ನೋಡಿ. ಮತ್ತೆ ರಿಪೀಟ್ ಏನ್ ಬೇಡ. ಅದೇ ನಾನು ಹೇಳಿದ್ರೆ ಅದು ಅಕಾಡೆಮಿಕೇ ಬೇರೆ, ಇದೇ ಬೇರೆ. ಓಕೆ, ಆಗಲ್ಲ. ಬಿಡೋದಕ್ಕಿಂತ ನಾವು ಕಾನ್ಸೆಪ್ಟ್ ಅಟ್ಲೀಸ್ಟ್ ಮಿನಿಮಮ್ ತಿಳ್ಕೊಂಡಿದ್ರೆ, ಅಥವಾ ಅದರಲ್ಲಿ ಬೇರೆ ಬೇರೆ ಡೈಮೆನ್ಷನ್ ನೋಡ್ಕೊಂಡು 360 ಡೈಮೆನ್ಷನ್ನ ಯೋಚನೆ ಮಾಡಬೇಕು. ಮತ್ತೆ ಕ್ವಶನ್ ಅಲ್ಲಿ ಕೀವರ್ಡ್ಸ್, ಡಿಸ್ಕ್ರೈಬ್ ಅಂದ್ರೆ ಏನ್ ಮಾಡಬೇಕು, ಡಿಸ್ಕಸ್ ಅಂದ್ರೆ ಏನ್ ಮಾಡಬೇಕು, ಕ್ರಿಟಿಕಲಿ ಅನಲೈಸ್ ಅಂದ್ರೆ ಏನ್ ಮಾಡಬೇಕು, ಆಯ್ತಾ. ಸೊ ಈ ತರ ಆ ಕ್ವಶನ್ ಅಲ್ಲಿ ಕೀವರ್ಡ್ಸ್ನ ಡಿಕೋಡ್ ಮಾಡು. ಆನ್ಲೈನ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಅದು ಆನ್ಲೈನು ರೆಡಿಮೇಡ್ ಫುಡ್ ಅಲ್ವಾ, ಈಸಿಯಾಗಿ ಪಾಯಿಂಟ್ ಸಿಕ್ಬಿಡುತ್ತೆ. ಅಂದ್ರೆ ಇನ್ ಡೆಪ್ತ್ ಆಗಿ ಅಥವಾ ನಮ್ಗೆ ಅಲ್ಲಿ ಪ್ರಾಪರ್ ಎಕ್ಸಾಮ್ ಜನರಲೈಸ್, ಆಕ್ಚುಲಿ ಆನ್ಲೈನ್ ನೀವು ಗೂಗಲ್ ಸರ್ಚ್ ಇಂಜಿನ್ ಬಂದು ಜನರಲೈಸ್ ಅಥವಾ ಒಪಿನಿಯನ್ ಬೈ ಅದರ್ಸ್ ಅಂತ ಹೇಳ್ಬೋದು ಟರ್ಮ್. ಅಥೆಂಟಿಕೇಶನ್ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಯೂಸ್ಫುಲ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಬುಕ್ ಓದಕ್ಕಾಗಲ್ಲ. ಈಗ ICA ವೆಬ್ಸೈಟ್ ಇದೆ, ICMA ವೆಬ್ಸೈಟ್, ಮ್ಯಾನೇಜ್ಮೆಂಟ್ ರಿಲೇಟೆಡ್, ಕಾಸ್ಟ್ ರಿಲೇಟೆಡ್ ಅದ್ರಲ್ಲಿ ಸಿಗುತ್ತೆ, ಅಕೌಂಟ್ಸ್ ರಿಲೇಟೆಡ್, ಚಾರ್ಟರ್ಡ್ ಅಕೌಂಟೆಂಟ್ ಸಿಗುತ್ತೆ ಆಯ್ತಾ. ಮತ್ತೆ CS ಇದರಲ್ಲಿ ಕಾರ್ಪೊರೇಟ್ ಲಾ ಬಗ್ಗೆ, HRM ಬಗ್ಗೆ ಅದರಲ್ಲಿ ಸಿಗುತ್ತೆ, ಕಂಪ್ನಿ ಸೆಕ್ರೆಟರಿ ವೆಬ್ಸೈಟ್ಸ್ ಅಲ್ಲಿ. ಈ ತರ ಅಥೆಂಟಿಕೇಟ್ ಮತ್ತೆ ಸ್ಟ್ಯಾಂಡರ್ಡ್ ವೆಬ್ಸೈಟ್ ನ ರೆಫರ್ ಮಾಡಿದ್ರೆ ನಡೆಯುತ್ತೆ. ನೋಟ್ಸ್ ಮಾಡ್ಕೊಬೇಕು, ನಡೆಯುತ್ತೆ. ಬುಕ್ಸ್ ಟೈಮ್ ಕನ್ಸಂಪ್ಷನ್ ಇರುತ್ತೆ. ಅಂದ್ರೆ ಇವಾಗ ನಾವು ಒಂದಕ್ಕೆ ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ಟೈಮ್ ಟೇಬಲ್ ಹಾಕೊಬೇಕು. ಟೈಮ್ ಟೇಬಲ್ ಹಾಕೊಂಡು ಆ ಟೈಮಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಬೇಕಂತ ನಾವು ಫಿಕ್ಸ್ ಆಗಿರ್ಬೇಕು. ಮುಂಚೆನೆ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದ್ರೆ ಫಸ್ಟೇ ನಾವು ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ತೀವಿ, ಆಮೇಲೆ ಏನಾಗುತ್ತೆ ಆಕ್ಚುಯಲ್ ಕಾಸ್ಟ್ ಬರುತ್ತೆ. ಕಂಪೇರ್ ಮಾಡಿದ್ರೆ ವೇರಿಯನ್ಸು ನೀವೊಂದು ವಾರಕ್ಕೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ವೀಕ್ ನೀವೇನು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೀರಾ, ಎಷ್ಟು ಎಕ್ಸಿಕ್ಯೂಟ್ ಆಯಿತು, ನೆಕ್ಸ್ಟ್ ವೀಕಲ್ಲಿ ಏನು ಚೇಂಜಸ್ ಮಾಡ್ಬೇಕನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂದರೆ ವೀಕ್ಲಿ ನೀವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಲೇಬೇಕು, ಟೈಮ್ ಟೇಬಲ್ ಹಾಕೊಬೇಕು ಇರೋ ಕಡಿಮೆ ಟೈಮಲ್ಲಿ. ನಿಮ್ಗೆ ಇನ್ನೊಂದು ಏನಾಯಿತು ಅಂದರೆ, ಇವಾಗ KPSC ಎಕ್ಸಾಮ್ ಬಗ್ಗೆ ಕ್ಲಾರಿಟಿ ಇಲ್ಲ ಇನ್ನು ಅಲ್ವಾ. ಸೊ ಮಾಡ್ತೀವಿ, ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ, ಹೊಸ್ದಾಗಿ ಮಾಡ್ತೀವಿ ಅಂತ. ಇವಾಗ ಅದ್ರ ಬಗ್ಗೆ ಹೋಗಿಂತ ಇದು ನಿಮಗೆ ಚಾನ್ಸ್ ಸಿಕ್ಕಿರೋದ್ರಿಂದ ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಬ. ಓಕೆನಾ, ಬೇರೆ ಏನಾದ್ರು? ಅದೇ ನಿಮ್ಗೆ ಬಿಟ್ಟಿರೋದು. ಕೆಲವೊಂದು ಲೈವ್ ಟೆಕ್ಸ್ಟ್ ಬುಕ್ ಜಾಸ್ತಿ ಆಗೋಗುತ್ತೆ. ಅಂತಂದ್ರೆ ಇವಾಗ ಎಲ್ಲ ಒಟ್ಟಿಗೆ ಬುಕ್ಸ್ ಕಲೆಕ್ಟ್ ಮಾಡಿದ್ರೆ ನಾನು ಟಾಪಿಕ್ ವೈಸ್ ಮಾಡ್ಕೊಂಡು ರಿಟರ್ನ್ ಮಾಡಿ ಅಲ್ಲಿ ಪ್ರಿಸೈಸ್ ಮಾಡ್ಕೊಂಡು. ಅದೇ ಇವಾಗ ಏನಂತಂದ್ರೆ ಪ್ರಿಸೈಸ್ಗೆ ಹೆಂಗ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಆಕ್ಚುಲಿ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಸ್ಟಡಿ ಅವರ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ನೀವು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಇವಾಗ ನೀವೇ ಕ್ಲಾಸ್ ಮಾಡ್ದಂಗೆ ಓನ್ ಸ್ಟಡಿ ಮಾಡ್ಕೊಂತೀನಿ, ಅದಕ್ಕೆ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಬೇಕಾ, ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕಾ, ಅದು ಒಳ್ಳೇದು. ಬಟ್ ಟೈಮ್ ಕನ್ಸಂಪ್ಷನ್, ಯಾಕೆಂದ್ರೆ 1 ವರ್ಷ ಟೈಮ್ ಇಲ್ಲ ನಮ್ಗೆ ಅಲ್ವಾ. ಅದು ಅಟ್ಲೀಸ್ಟ್ ನಿಮ್ಗೆ ಒಂದು ಗೈಡೆನ್ಸ್ ಇಲ್ಲ. ಕ್ಲಾಸ್ ಅಂದ್ರೆ ಎಷ್ಟೊಂದು ಆನ್ಲೈನ್ ವಿಡಿಯೋಸ್ ಸಿಗುತ್ತೆ, ಬಟ್ ನೀವು ಅದ್ರ ಜೊತೆಗೆ ನಿಮ್ಗೆ ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ಫಾಸ್ಟ್ ಆಗಿ ಸ್ವಲ್ಪ ಸ್ಟಡಿ ಅವರ್ಸ್ ರೆಡ್ಯೂಸ್ ಆಗುತ್ತೆ. ಅದನ್ನ ಆ ಥರನೂ ಮಾಡ್ಬೋದು. ರೆಡಿಮೇಡ್ ನೋಟ್ಸ್ಗೆ ಸಿಗುತ್ತೆ, ಎಲ್ಲ ರೆಡಿಮೇಡ್ಸ್ ನೋಟ್ಗಳು ಎಲ್ಲದೂ ಸಿಗುತ್ತೆ. ನಾವು ಅದನ್ನ ರೆಡಿಮೇಡ್ ನೋಟ್ಸ್ನ ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ, ನಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ರೆಡಿಮೇಡ್ ನೋಟ್ಸ್ ಅರ್ಥ ಆಗುತ್ತೆ. ಯಾವುದು ನಾನು ಆ್ಯಕ್ಚುಲಿ ಮಾಡಿದ ಆಸ್ ಪರ್ ಸಿಲೆಬಸ್ ಇಟ್ಕೊಂಡು ಎಲ್ಲ ನೋಟ್ಸ್ನ ಬರೆದ್ಬಿಟ್ಟಿದೆ, ಎಲ್ಲ ಚಾಪ್ಟರ್ಗೂ ಅಷ್ಟೇ. ಯಾವ್ದಾದ್ರು ಬುಕ್ಸ್ ಇರುತ್ತೆ ಆ ಬುಕ್ಸ್ನ ಇದು ಮಾಡ್ಕೊಂಡು ವೆಬ್ಸೈಟ್ ಇದು ಮಾಡ್ಕೊಂಡು ನನಗೆ GS ಎಲ್ಲ ಇದರಲ್ಲಿ ಯಾವುದೇ ಕ್ವಶನ್ ಆ ಥರ ಕಷ್ಟ ಔಟ್ ಆಫ್ ಸಿಲೆಬಸ್ ಬಂದೈತೆ ಅಂತ ಯಾವುದಿಲ್ಲ, ಎಲ್ಲ ವಿತಿನ್ ಸಿಲೆಬಸ್ ಇಂದ ಆಚೆ ಎಲ್ಲೂ ಹೋಗಿಲ್ಲ. ಮತ್ತೆ ಯಾವುದೋ ಅಂತ ಬುಕ್ಸು ಅದನ್ನ ಯಾವುದೋ ರೆಫರ್ ಮಾಡಕ್ಕೆ ಹೋಗಿಲ್ಲ. ಏನು ಸಿಲೆಬಸ್ ಇರುತ್ತೆ ಬೇಸಿಕ್ಸ್ ಬುಕ್ಸ್ ಅಷ್ಟೇ. NCERT, ಬಿಸ್ನೆಸ್ ಸ್ಟಡೀಸ್ಗೆ, ಮ್ಯಾನೇಜ್ಮೆಂಟ್ಗೆಲ್ಲ ಬಿಸ್ನೆಸ್ ಸ್ಟಡೀಸ್ ಬುಕ್ಕೆ, ಹ್ಯೂಮನ್ ರಿಸೋರ್ಸ್ಗೂ ಬಿಸ್ನೆಸ್ ಸ್ಟಡೀಸ್ ಬುಕ್ಕೆ, ಅದ್ರ ಜೊತೆ ಸ್ವಲ್ಪ ಅಡಿಷನ್ಗೆ MBA ಬುಕ್ಸ್ಗಳನ್ನ ರೆಫರ್ ಮಾಡಿ ಅಷ್ಟೇ. ತುಂಬ ಟಾಪ್ ಲೆವೆಲ್ ಯಾವುದು ಅಂತ ಬುಕ್ಸ್ ಯಾವುದು. ಎನಿ ಡೌಟ್ಸ್?
ಇವಾಗ ಟ್ಯಾಕ್ಸ್ ರಿಲೇಟೆಡ್ ಬಂದಾಗ ನಾವು ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡಿ ಅದೇ ಬರಿಬೋದು. ಅದೆಲ್ಲ HRM ಮಾರ್ಕೆಟಿಂಗ್ ಎಲ್ಲ ಜನರಲ್ ಅದು 4 ಲೈನ್. ಯಾಕೆಂದ್ರೆ ನಾನು ಅವಾಗಲೇ 500 ವರ್ಡ್ಸ್ ಫಸ್ಟ್ ಒಂದ್ಸಲಿ ಬರೆದು ಎಷ್ಟು ಸ್ಪೇಸ್ ಆಗುತ್ತೆ, ಮತ್ತೆ 3ರಿಂದ 4 ಲೈನಲ್ಲಿ ಕೀವರ್ಡ್ಗಳು ಇದೆಯಾ ಅಲ್ಲಿ. ಈಗ ಪರ್ಸನಲ್ ಸೆಲ್ಲಿಂಗ್ ಅಂತ ಬಂತು. ಸೊ ಪರ್ಸನಲ್ ಸೆಲ್ಲಿಂಗ್ ಅಂತ ಬಂದ ತಕ್ಷಣ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ಸೊ ಪರ್ಸನಲ್ ಸೆಲ್ಲಿಂಗ್ ಇಸ್ ಎ ಕಮ್ಯುನಿಕೇಶನ್ ಬಿಟ್ವೀನ್ 2 parties. One is seller, another one is buyer. So it is direct sale. It is one of the form of direct sale. ಅಲ್ಲಿ 3 ಸೆಂಟೆನ್ಸ್ ಮುಗೀತಾ, ಸೆಂಟೆನ್ಸ್ ವೈಸ್ ಬಂತಲ್ಲಿ ನಮಗೆ ಬೇಕಾಗಿದ್ದು ಇಬ್ರು ನಡುವೆ ಕಮ್ಯುನಿಕೇಶನ್. ಇದು ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಸೇಲು. ಆಯ್ತಾ? ಇದರಿಂದ ಕಸ್ಟಮರ್ ಜೊತೆ ನಮ್ಗೆ ಏನಿರುತ್ತೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಸಿಗುತ್ತೆ. ಈ ತರ ಮಾರ್ಕೆಟಿಂಗ್ ರಿಲೇಟೆಡ್ ಬಂದಾಗ ಅಲ್ಲೂ ಒನಾಗಿ ಏನ್ ಬೇಕು ಅಷ್ಟನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಿ ಮೋಸ್ಟ್ ಈ ಮಂತಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಫಸ್ಟ್ HK ಬಿಡ್ತಾರೆ. HK ಬಿಟ್ಟಾದ್ಮೇಲೆ 1 ವೀಕ್ ಅವ್ರಿಗೂ ನಮ್ಗೆ 1 ವೀಕ್ ಅಥವಾ 2 ಸೈಮಲ್ಟೇನಿಯಸ್ಲಿ ಬಿಡ್ಬೋದು. ಇಲ್ಲ, ಬೇರೆ ಬೇರೆ ಸಪ್ರೇಟ್ ಏನಿಲ್ಲ. ಅವ್ರದ್ದು ಫಸ್ಟ್ ಮೇನ್ಸು, ಅವ್ರದ್ದಾದ್ಮೇಲೆ ನಮ್ದಿರೋ. ಅದಕ್ಕಿಂತ ಮುಂಚೆ ಅವ್ರದ್ದು. ಅದಕ್ಕೆ ಫಸ್ಟ್ ಅವ್ರದ್ದು ರಿಸಲ್ಟ್ ಕೊಡ್ತಾರೆ, ನೆಕ್ಸ್ಟ್ ಆಮೇಲೆ ನಮ್ದು ರಿಸಲ್ಟ್ ಇರುತ್ತೆ. ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಸೊ ನೆಕ್ಸ್ಟು ಕ್ಲಾಸಸ್ಗೆ ನೋಡ್ಕೊಂಡು ಅಥವಾ ನಿಮ್ಗೆ ಏನು ಕನ್ವೀನಿಯೆಂಟ್ ಇರುತ್ತೆ ಸ್ಟಾರ್ಟ್ ಆದ ನೆಕ್ಸ್ಟ್ ವೀಕಿಂದಾನೇ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ. ಎಲ್ಲರಿಗೂ ಕ್ವಶನ್ ಮಾರ್ಕ್ ಏನಪ್ಪ ಅಂತ ಅಂದ್ರೆ ರಿಸಲ್ಟು, ಕಟ್ ಆಫ್ ಮಾರ್ಕ್ಸ್. ಅದಕ್ಕೆ ಎಷ್ಟೊಂದು ಜನ ಮುಂದೆ ಬರ್ತಾ ಇಲ್ಲ. ಅದನ್ನ ನೋಡ್ಕೊಂಡು ಸರ್ ಹತ್ರ ಒಂದ್ಸಲ ಡಿಸ್ಕಸ್ ಮಾಡ್ತೀನಿ, ಅದಕ್ಕೇನು ಮಾಡ್ಬೋದು ಮತ್ತೆ ಅಂದ್ರೆ ಒಂದು ಎಕ್ಸಾಕ್ಟ್ ಇವತ್ತು ನಾಳೆ ಒಳಗಡೆ ಒಂದು ಮಿನಿಮಮ್ ಇಷ್ಟು ಬರ್ಬೋದು ಅಂತ ಗೊತ್ತಾಗುತ್ತೆ ಕಟ್ ಆಫ್. ಅಂದರೆ ಬೇರೆ ಬೇರೆ ಗ್ರೂಪ್ಸು ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲೆಲ್ಲ ಒಂದು ಪೋಲ್ ಮಾಡ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್ಗಳು ಇದು ಮಾಡಿ. ಮತ್ತೆ ಅದರಲ್ಲೂ ಕೆಲವು ಪ್ರಾಬ್ಲಮ್ ಏನಂದರೆ ಕರೆಕ್ಟಾಗಿ ಹೇಳಲ್ಲ ಕ್ಯಾಂಡಿಡೇಟ್ಸು. ಹೇಳ್ಬಿಟ್ರೆ ಎಲ್ಲಿ ಮಾರ್ಕ್ಸ್ ಕಿತ್ಕೊಂಡ್ಬಿಡ್ತಾರೋ ಅಂತ, ಅದು ಪ್ರಾಬ್ಲಮ್. ಬಟ್ ಒಂದು ಐಡಿಯಾ ಸಿಗುತ್ತೆ, ಅದ್ರ ಮೇಲೆ ಎಕ್ಸಿಕ್ಯೂಟ್ ಮಾಡ್ಬೋದು. ಮತ್ತೆ ನಿಮಗೆ ಕ್ಲಾಸ್ ಯಾವ ವೀಕಲ್ಲಿ ಏನು ಕ್ಲಾಸ್ ಇರುತ್ತೆ ಅದ್ರ ಬಗ್ಗೆ ಕ್ಲಾರಿಟೀಸ್ ಇದೆ. ಮತ್ತೆ ಟೆಸ್ಟು, ನೀವು ಕ್ಲಾಸ್ಗಿಂತ ಟೆಸ್ಟ್ನ ಜಾಸ್ತಿ ಫೋಕಸ್ ಮಾಡಲೇಬೇಕು. ಇದು ಪ್ರಿಲಿಮಿನರಿ ಎಕ್ಸಾಮ್ ಥರ ಲಾಸ್ಟಲ್ಲಿ ಓದ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು 4ರಲ್ಲಿ 1 ಹಾಕ್ಬಿಡ್ತೀನಿ ದೇವ್ರು ಬುದ್ಧಿ ಕೊಡ್ತಾನೆ ಅಂದರೆ ಆಗಲ್ಲ. ಬರೀಲೇಬೇಕು. ಬರೆದಿಲ್ಲ ಅಂದರೆ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ನೀವು 3 ಅವರ್ಸಲ್ಲಿ ಯಾವ ಥರ ಹೆಂಗೆ 300 ಮಾರ್ಕ್ಸ್ನ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರ ಅನ್ನೋದು ಇಲ್ಲಿಂದನೇ ಬರುತ್ತೆ. ಮನೇಲೂ ಬರೆದ್ರೂ 3 ಅವರ್ಸ್ನ ಮಾಡೋಕ್ಕಾಗಲ್ಲ. ಅಂದರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ, ಅಥವಾ ನಿಮ್ಮ ರೂಮಲ್ಲೋ ನಿಮಗೆ ಕಾನ್ಸಂಟ್ರೇಷನ್ ಬರಲ್ಲ. ನಾವು ಒಂದು ಸ್ಪೇಸಲ್ಲಿ ಕುಂತ್ಕೊಬೇಕು, ಎಕ್ಸಾಮ್ ಅಲ್ಲಿ ಫೀಲ್ ಬರಬೇಕು. ಫೀಲ್ ಬಂದ್ರೇ ನಮಗೆ ಯೂಸ್ಫುಲ್. ನೆಕ್ಸ್ಟ್ ಡೌಟ್ ಆನ್ಲೈನ್ ಇವತ್ತು ಇದು ಮಾಡಿ ನೆಕ್ಸ್ಟ್ ಶೆಡ್ಯೂಲ್ಸ್ದು ಏನಿರುತ್ತೆ ಅದನ್ನೆಲ್ಲ ನೀವು ಸರ್ ಹತ್ರ ನಾನು ಕಳಿಸ್ತೀನಲ್ಲ. ಇಲ್ಲೇ ಇರತ್ತೀನಿ, ಏನು ಬೇಕಾಗಿರುತ್ತೆ ಮೆಂಟರ್ಶಿಪ್ 1-to-1 ಮೆಂಟರ್ಶಿಪ್ಗೆ ನಾನೇ ಇರ್ತೀನಿ. ಸೊ ಇವ್ಯಾಲ್ಯೂಯೇಟ್ ಮಾಡೋದು, ಕೆಲವೊಂದು ಟೆಕ್ನಿಕಲ್ ಟಾಪಿಕ್ ಏನಿದೆ ಅದನ್ನೆಲ್ಲ ನಾನೇ ಟೀಚ್, ಎಸ್ಪೆಷಲಿ ಪ್ರಾಕ್ಟಿಕಲ್ಸ್. ಅಕೌಂಟ್ಸ್ನ ಪ್ರಾಕ್ಟಿಕಲ್ಸ್ ನಾನೇ ಅಂದರೆ ಎಲ್ಲ ಪ್ರಾಕ್ಟಿಕಲ್ಸ್ ಮಾಡ್ತೀನಿ. ಕೆಲವೊಂದು ಯಾವುದಾದ್ರೂ ಇದ್ದರೆ ಬೇರೆಯವ್ರ ಕೆಲ್ ಮಾಡಿ. ಮತ್ತು ಥಿಯರಿ ಸಬ್ಜೆಕ್ಟ್ನ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್. ಇವಾಗ ಒಂದು ಸೆಷನ್ ತಗೊಂಡ್ರೆ ಒಂದು ಟಾಪಿಕ್ಗೆ ಕವರ್ ಆಯಿತು ಅಂತ ಆ ಥರ ಇರಬೇಕು. ಡ್ರ್ಯಾಗ್ ಮಾಡಿದ್ರು ಆ ಥರ ಎಲ್ಲ ಆಗಲ್ಲ. ಹಾಗಾದ್ರೆ ಸುಮ್ಮನೆ ಡ್ರ್ಯಾಗ್ ಮಾಡ್ಕೊಂಡು ಅಕಾಡೆಮಿಕ್ ಎಲ್ಲ 2 ಅವರ್ 3 ಅವರ್ ಟೈಮ್ ಪಾಸ್ ಮಾಡ್ಕೊಂಡು ನಿಮಗೆ ಟೈಮ್ ಕೊಡೋಕ್ಕೆ ನಿಮಗೂ ಪ್ರೀಷಿಯಸ್ ಇರುತ್ತೆ ಟೈಮ್. ಆ ಟೈಮ್ನ ಪ್ರಾಪರಾಗಿ ಯೂಸ್ ಮಾಡಿ ಆ ಥರ ಪ್ಲ್ಯಾನ್ ಮಾಡಿ. ಆ ಪ್ಲ್ಯಾನಲ್ಲೇ 100% ಎಕ್ಸಿಕ್ಯೂಟ್ ಆಗುತ್ತೆ. GSಗೆ ಇಲ್ಲಿರೋರೇ ಮಾಡ್ತಾರೆ. GSಲ್ಲಿ ಕಾನ್ಸ್ಟಿಟ್ಯೂಷನ್ ನಾನು ಟೀಚ್, GS ಒಳಗಡೆ. ಕಾಮರ್ಸಲ್ಲಿ ಟೆಕ್ನಿಕಲ್. ಮತ್ತು 1-to-1 ಏನು ನಿಮ್ಮ ಮೆಂಟರ್ಶಿಪ್ ಇರುತ್ತೆ ಅದಕ್ಕೆ ನಾನೇ ಇರ್ತೀನಿ. ನಿಮಗೆ ಫ್ರೀಕ್ವೆಂಟಾಗಿ 1-to-1 ಡಿಸ್ಕಸ್ ಮಾಡೋದು. ಜನರಲ್ ಡಿಸ್ಕಷನ್ ಲಾಸ್ಟಲ್ಲಿ ಇಟ್ಕೊಂಡು, ಯಾಕೆಂದರೆ ಎಲ್ಲರಿಗೂ ಬರಲ್ಲ ಜನರಲ್. 1-to-1 ನಿಮ್ಗೆ ಏನು ಡೌಟ್ಸ್ ಇದೆ ಕ್ಲಾರಿಫೈ ಮಾಡ್ಕೊಂಡು. ಬೇರೆ ಏನಾದರೂ ಡೌಟ್ಸ್ ಇದೆಯಾ?
ನೋ ಡೌಟ್ಸ್. ವೈಂಡ್ ಅಪ್ ಮಾಡೋಣ ಕ್ಲಾಸ್ನ. ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ಪ್ರಾಕ್ಟಿಕಲ್ಸ್ ಅಂತ. ನೆಕ್ಸ್ಟ್ ಫರ್ದರ್ನಲ್ಲಿ ಸಿಲೆಬಸ್ ಪ್ರಕಾರ ಬಂದಾಗ ಏನಿಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮ್ಯಾಟರ್ ಆಫ್ 2 hours. 2 hours ಇಲ್ಲ, ಒಂದೇ ಫಾರ್ಮೆಟ್, ಸ್ಟ್ಯಾಂಡರ್ಡ್ ಫಾರ್ಮೆಟ್. ಸೊ ಅದರಲ್ಲೇ 2 ಸೆಕ್ಷನ್ 24 ಕಲಿತ್ರೆ ಮುಗೀತು. ಅಂಡರ್ ಸೆಕ್ಷನ್ 24 ಎಕ್ಸಾಮ್ಷನ್, ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಕಲಿತ್ರೆ ಮುಗಿದೋಯ್ತು ಅಷ್ಟೇ. ಅಲ್ಲಿ ಬಂತು ಅಂತ ಹೌಸ್ ಪ್ರಾಪರ್ಟಿ ರೂಲ್ಸ್ ಏನಿದೆ ಆಯ್ತಾ. ನಿಮಗೆ GAV ಕ್ಯಾಂಡಿಡೇಟ್ ಪ್ರಿಲಿಮಿನರಿ ಕೊಟ್ಟಿದ್ರಲ್ಲ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಮುನ್ಸಿಪಲ್ ಟ್ಯಾಕ್ಸ್ ನೆನಪಿದೆಯಾ ಕ್ವಶನ್ನು? ಹಾಂ, ಅಷ್ಟೇ ಸಿಂಪಲ್. ಅಲ್ಲಿ ಡೈರೆಕ್ಟಾಗಿ 1 ವರ್ಡಲ್ಲಿ ಕೊಟ್ಟಿದ್ರು, ಇಲ್ಲಿ ಪ್ರಾಕ್ಟಿಕಲ್ ಕಾಲಮ್ ಹಾಕಿ ಮಾಡೋದು ಯಾವ ಥರ ಮಾಡೋಣ. ಓಕೆನಾ? ಸೊ ಫರ್ದರ್ ಕ್ಲಾಸ್ದು ಮತ್ತು ಯಾವಾಗಿಂದ ಇದಾಗುತ್ತೆ ಅಡ್ಮಿಷನ್ಸ್ ಎಲ್ಲ ಗ್ರೂಪಲ್ಲಿ ನಿಮಗೆ ಬರುತ್ತೆ. ಸೊ ಅಡ್ಮಿಷನ್ಸ್ ಆಗಿ ಇದು ಮಾಡಿದ್ರೆ ಆದಷ್ಟು ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೇನಾ? ಇಲ್ಲ ಸರಿ ಆಯ್ತು. ನಾನು ಯಾವ ಗ್ರೂಪಲ್ಲಿ, ಅವ್ರ ಗ್ರೂಪಲ್ಲಿ ಸರ್ಗೆ ಹೇಳ್ತೀನಿ ಆ್ಯಡ್ ಮಾಡೋಕ್ಕೆ. ಅದು ಹಾಕಕ್ಕೆ ಹೇಳ್ತೀನಿ ಫ್ರೀ. ಆ್ಯಕ್ಚುಲಿ ನಾನು ಗ್ರೂಪ್ ಆಲ್ರೆಡಿ ನಾನು 100 ಗ್ರೂಪಲ್ಲಿದ್ದೀನಿ. ಯಾವ್ಯಾವ ಗ್ರೂಪ್ ಮೆಸೇಜ್ ಬಂದು ನನಗೆ ಗೊತ್ತಾಗಲ್ಲ. ಹೇಳ್ಬಿಟ್ಟು ಸಪ್ರೇಟಾಗಿ ಇದನ್ನು ಮಾಡಿಸ್ತೀನಿ. ಹಾಂ, ಬೇರೆ ಆಮೇಲೆ ಕನ್ನಡ ಮೀಡಿಯಮ್ದು ನೆನ್ನೆ ಆನ್ಲೈನಲ್ಲಿ ತುಂಬ ಜನ ಕೇಳ್ತಾ ಇದ್ರು, ಸರ್ ಕನ್ನಡ ಮೀಡಿಯಮ್ಗೆ ಏನು ಮಾಡೋದು, ಕನ್ನಡ ಮೀಡಿಯಮಲ್ಲಿ ಬರೆಯೋಕ್ಕಾಗುತ್ತಾ, ಕನ್ನಡ ಮೀಡಿಯಮಲ್ಲಿ ಟ್ರೈ ಮಾಡ್ಬೋದಾ? ಸೊ ಟ್ರೈ ಮಾಡ್ಬೋದು, ಬಟ್ ಏನಂತಂದರೆ ಸಕ್ಸಸ್ ರೇಟ್ ಕಡಿಮೆ ಇದೆ ಕನ್ನಡ. ನೆನ್ನೆನೂ ಹೇಳ್ದಂಗೆ ಲಾಸ್ಟ್ ಬ್ಯಾಚ್ನ ಕನ್ಸಿಡರ್ ಮಾಡಿದ್ರೆ ಇಬ್ಬರಷ್ಟೇ ಕನ್ನಡ ಮೀಡಿಯಮ್ ಕ್ವಾಲಿಫೈಡ್ ಆಗಿರೋದು. ಮತ್ತು ನಿಮ್ಗಲ್ಲಿ 3 ಅವರ್ಸಲ್ಲಿ ಅದನ್ನು ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಓದ್ಬೇಕಾದ್ರೆ ಈಸಿಯಾಗಿ ಓದ್ಬೋದು ಕನ್ನಡ ಮೀಡಿಯಮಲ್ಲಿ. ಕಾಮರ್ಸ್ ಪೇಪರಲ್ಲೂ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಇವಾಗ ಮಾರ್ಕೆಟಿಂಗ್ ಅಂತ ಈಸಿಯಾಗಿ ಮಾರ್ಕೆಟಿಂಗ್ ಅಂತ ನಿಮ್ಮ ತಲೆಯಲ್ಲಿದೆ. ಮಾರ್ಕೆಟಿಂಗ್ ಅಂದರೆ ಕನ್ನಡದಲ್ಲಿ ಏನಂತ ಇದೆ ಗೊತ್ತಾ? ವಿಕ್ರಯಿಸುವಿಕೆ. ಮಾರ್ಕೆಟಿಂಗ್, ಮಾರ್ಕೆಟ್ ಅಂದರೆ ಮಾರುಕಟ್ಟೆ. ನೋಡ್ದಾ? ಮಾರ್ಕೆಟು ಮಾರ್ಕೆಟಿಂಗಿಗೆ ಕನ್ನಡದಲ್ಲಿ ಎರಡು ಪದ ಬಂತು. ಸೊ ಹಂಗಾಗಿ ಅಲ್ಲಿ ಆಮೇಲೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಮಾನವ ಸಂಪನ್ಮೂಲ ನಿರ್ವಹಣೆ. ವರ್ಡ್ಗಳು ಕೆಲವೊಂದು ಇದೇ ಈಸಿ ಅಂತ ಅನ್ಸ್ಬಿಡು, ಅಲ್ಲಿ ಅದನ್ನು ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ನಾನು ಇಲ್ಲ ಸರ್ ಮಾಡ್ತೀನಿ, ನಾನು ಟೆಕ್ನಿಕಲ್ ವರ್ಡ್ಸಲ್ಲಿ ಬೇಗ ಬರೆಯೋದು ಪ್ರಾಕ್ಟೀಸ್ ಆಗಿದೆ ಅಂತ ಟ್ರೈ ಮಾಡ್ಬೋದು. ಎಕ್ಸೆಪ್ಟ್ ಟ್ಯಾಕ್ಸು ಮತ್ತು ಕೆಲವೊಂದು ಕಂಪ್ಯೂಟರ್ ಟಾಪಿಕ್ ಇದೆ, ಲಾಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅದು 2 ಬಿಟ್ಟರೆ ಇನ್ನೆಲ್ಲದಕ್ಕೂ ಕನ್ನಡದಲ್ಲಿ ಮೆಟೀರಿಯಲ್ ಸಿಗುತ್ತೆ. ವೇದಮೂರ್ತಿ ಆ ಥರ ಬುಕ್ಕು ಇದೆ ಎಲ್ಲದಕ್ಕೂ ಸಂಬಂಧಪಟ್ಟ. ಅದು ಬಿಟ್ಟರೆ ಅದು 2ಕ್ಕೆ ಸಿಗಲ್ಲ. ಅದು 2ಕ್ಕೆ ನೀವೇ ಟ್ರಾನ್ಸ್ಲೇಷನ್ ಮಾಡ್ಕೊಬೇಕು. ಕ್ಲಿಯರ್? ಓಕೆನಾ? ಸೊ ಆನ್ಲೈನರ್ಗೆ ಏನು ಡೌಟ್ ಇಲ್ವಾ? ಎನಿ ಡೌಟ್ ಆನ್ಲೈನ್?